ಬಹಳ ಸಂತೋಷ ಅನ್ನಿಸ್ತದೆ ಮಿತ್ರರೇ. ಅದಕ್ಕೆ ಕಾರಣ ಏನು ಅಂತಂದರೆ, ಕೋಲಾರ ಅಂತಂದರೆ ಕಳೆದ ಬಹುಶಃ 30 ವರ್ಷಗಳಿಂದ ಇದು ಯಾವತ್ತೂ ನರೇಂದ್ರ ಮೋದಿಯ ಪರವಾಗಿ ಅಥವಾ ಅವರ ಪಾರ್ಟಿಯ ಪರವಾಗಿ ನಿಂತಂಥ ಭಾಗ ಅಲ್ಲ. ಅದು ಇವತ್ತು ನಾನು ಚಿಂತಾಮಣಿಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರ್ತಿದ್ದೀನಿ. ಅದಾದಮೇಲೆ ಕೋಲಾರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನಗೆ ಜನರನ್ನು ನೋಡ್ತಾ ಇರುವಾಗ ಬಹುಶಃ ಮುಂದಿನ ದೇಶದ ಅಭಿವೃದ್ಧಿ ಏನಿದೆ ಅದರಲ್ಲಿ ಕೋಲಾರವೂ ಕೂಡ ನಾನು ಜೊತೆಯಲ್ಲಿದ್ದೀನಿ ಅಂತ ಹೇಳಬಲ್ಲಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತ. ಈ ವಾತಾವರಣ ಭಾಳ ಅದ್ಭುತವಾಗಿ ಕಾಣ್ತಿದೆ. ನಂಗೆ ಸ್ವಲ್ಪ ಬೇಕು. ಈ ವಾತಾವರಣ ಹೇಗೆ ಅದ್ಭುತವಾಗಿ ಕಾಣ್ತಿದೆ ಅಂತಂದರೆ, ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ. ಭಾರತ ಮಾತೆಗೆ ಈ ಬಾರಿ ಹಾರವನ್ನು ಹಾಕಿದರೆ ಈ ಬಾರಿಯ ಹಾರದಲ್ಲಿ ಕೋಲಾರದ ಕಮಲವೂ ಸೇರಿರುತ್ತೆ ಅಂತ ನಾವು ನಿಶ್ಚಯವಾಗಿ ತಿಳಿದಿಳ್ಕೊಳ್ಬೇಕು ಅಂತ. ನಾವೇನಾದರೂ ಕೋಲಾರದ ಕಮಲವನ್ನು ಕಳೆದ ಬಾರಿಗೆ ಸೇರಿಸಿದ್ದಿದ್ರೆ ನೀವೆಲ್ಲರೂ ಬಹಳ ಹೆಮ್ಮೆಯಿಂದ ಕಾಲರ್ ಟೈಟ್ ಮಾಡ್ಕೊಳ್ಬಹುದಾಗಿತ್ತು. ಯಾತಕ್ಕೆ ಅಂತಂದರೆ, ಈ ದೇಶ ಡಿಮಾನಿಟೈಸೇಷನ್ ಮಾಡ್ತಲ್ಲ ಅದಕ್ಕೆ ನಾನೂ ಕಾರಣ ಅಂತ, ಈ ದೇಶ GST ಅಂತಂತಲ್ಲ ಅದಕ್ಕೆ ನಾನೂ ಕಾರಣ ಅಂತ, ಈ ದೇಶ ಜಗತ್ತಿನ 6ನೇ ದೊಡ್ಡ ಎಕಾನಮಿಗೆ ಬೆಳೆದು ನಿಲ್ತಲ್ಲ ಅದಕ್ಕೆ ನಾನೂ ಕಾರಣ ಅಂತ, ಈ ದೇಶ ಪಾಕಿಸ್ತಾನದ ಬಾಲಾಕೋಟ್ನ ಮೇಲೆ ಏರ್ ಸ್ಟ್ರೈಕ್ ಮಾಡಿ 300ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಧ್ವಂಸ ಮಾಡ್ತಲ್ಲ ಅದಕ್ಕೆ ನಾನೂ ಕಾರಣ ಅಂತ, ಪಾಕಿಸ್ತಾನದ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ 40ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಸೈನಿಕರು ಧ್ವಂಸಗೊಳಿಸುವ ಆರ್ಡರ್ನ ಈ ದೇಶದ ಪ್ರಧಾನಿ ಕೊಟ್ರಲ್ಲ, ಆ ಕೊಡುವಾಗ ಕೋಲಾರವೂ ಅವ್ರ ಜೊತೆ ನಿಂತಿತ್ತು ಅಂತ. ಅಫ್ಕೋರ್ಸ್ ನಾವು ವ್ಯಕ್ತಿಗಳಾಗಿ ನಿಂತಿದ್ದೀವಿ, ಆದರೆ ಒಂದು ಕ್ಷೇತ್ರವಾಗಿ ಇಲ್ಲಂತ ಅವಕಾಶವನ್ನ ಕಳ್ಕೊಂಡ್ಬಿಟ್ವಿ. ನನ್ನ ಮಿತ್ರ ಹೇಳ್ತಿದ್ದ, ಈ ಬಾರಿ ನರೇಂದ್ರ ಮೋದಿ ಏನಾದರೂ ಸಾಧನೆ ಮಾಡಿದ್ದಾರೆ ಅಂತ ಹೇಳುವಾಗಲೆಲ್ಲ ನಮ್ಮ ಕೋಲಾರ ಅದ್ರ ಜೊತೆ ಇಲ್ವಲ್ಲ ಅಂತ ಟೆನ್ಷನ್ ಆಗ್ತಿತ್ತು. ಈ ಬಾರಿ ಹಂಗಾಗಲ್ಲ. ನರೇಂದ್ರ ಮೋದಿ ಅವರು ಏನು ಕನಸನ್ನು ಸಾಕಾರ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಅದರಲ್ಲಿ ಕೋಲಾರದ ಒಂದು ಪಾತ್ರವೂ ಇರುತ್ತೆ ಅಂತ ನಿಶ್ಚಿತವಾಗಿ ಹೇಳ್ತೀವಿ ಅಂತ ಈ ಬಾರಿ ಹೇಳ್ತಿದ್ರು. ಆ ವಿಶ್ವಾಸ ನನಗೂ ಇದೆ. ಮಿತ್ರರೇ, ನರೇಂದ್ರ ಮೋದಿ ಅವರು ಕಳೆದ ಕೆಲವಾರು ದಿನಗಳ ಹಿಂದೆ ಭಾಷಣ ಮಾಡ್ತಾ ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡ್ತಾ ಏನು ಹೇಳಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ ಹೇಳಿದ್ದಾರೆ, ಈ 5 ವರ್ಷ ನಂಗೆ ನಿಜವಾಗ್ಲೂ ಕೆಲಸ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಅಪ್ಪ ಪರ್ಫೆಕ್ಟ್ ಆಗಿದೆ, ಈಗ ಮುಟ್ಬೇಡ. ಈ 5 ವರ್ಷ ನನಗೆ ಕೆಲಸ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಈ 5 ವರ್ಷ ನಾನು ನಿಜವಾಗ್ಲೂ ಕೆಲಸ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಈ 5 ವರ್ಷ ನನ್ನ ದೇಶದ ಜನರಿಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯ ಒದಗಿಸೋದ್ರಲ್ಲೇ ಕಳೆದೋಯ್ತು. ಇವರಿಗೆ ರಸ್ತೆ ಇರಲಿಲ್ಲ, ರಸ್ತೆ ಕೊಡಬೇಕಿತ್ತು. ಮನೆ ಇರಲಿಲ್ಲ, ಮನೆ ಕೊಡಬೇಕಿತ್ತು. 18,000 ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ, ಕರೆಂಟ್ ಕೊಡಬೇಕಿತ್ತು. ಅನೇಕ ಮನೆಗಳವರೆಗೂ ಕರೆಂಟ್ ಬಂದೆ ಒಳಗಡೆ ಬಲ್ಬ್ ಇರಲಿಲ್ಲ, ಬಲ್ಬ್ ಹಾಕಿಸ್ಕೊಡ್ಬೇಕಾಗಿತ್ತು. ಇವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ, ಅದು ಮಾಡಬೇಕಿತ್ತು. ಅನ್ನದ ವ್ಯವಸ್ಥೆಯ ಕೊರತೆ ಇತ್ತು, ಅದನ್ನು ಸರಿ ಮಾಡಬೇಕಿತ್ತು. ಈ ದೇಶದ ಜನರಿಗೆ ಟ್ರೈನ್ ವ್ಯವಸ್ಥೆ ಸರಿ ಇರಲಿಲ್ಲ, ಅದನ್ನು ಮಾಡಬೇಕಿತ್ತು. ಈ ದೇಶದ ಜನರಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಸರಿ ಮಾಡ್ಕೊಡ್ಬೇಕಾಗಿತ್ತು. ಮೂಲಭೂತ ವ್ಯವಸ್ಥೆಯನ್ನ 70 ವರ್ಷಗಳಿಂದ ಏನ್ ಕಡೆಗಣಿಸಿದ್ರು ಅದನ್ನ ಸೆಟ್ ಮಾಡೋದ್ರಲ್ಲೇ ನನ್ನ ಕಾಲ ಕಳೆದೋಯ್ತು 5 ವರ್ಷ. ಆದ್ರೆ ಈ 5 ವರ್ಷಗಳ ನಂತರ ನನ್ನ ಕನಸನ್ನ ಈಡೇರಿಸ್ಕೊಳ್ಳಿಕ್ಕೆ ನಿಂತ್ಕೊಳ್ತೀನಿ. ನೋಡಿ ಹೇಗಿರುತ್ತೆ ಮುಂದಿನ 5 ವರ್ಷ ಅಂತ. ಹೇಗಿರ್ಬೋದು? ನರೇಂದ್ರ ಮೋದಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ 5 ವರ್ಷ ಅಂತ ಹೇಳಿದ್ದೆ ಇಷ್ಟು ಅದ್ಭುತವಾದ ಕೆಲಸಗಳಾಗಿರ್ಬೋದಾದ್ರೆ, ಇನ್ನು ಅವರು ತಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ನಿಂತ್ಕೊಂಡ್ರೆ ಏನಾಗಬಹುದು ಅಂತ ಇಮ್ಯಾಜಿನ್ ಮಾಡಿ ಮಿತ್ರರೇ. ನನಗಂತೂ ಅದನ್ನು ಯೋಚನೆ ಮಾಡಿಯೇ ರೋಮಾಂಚಿತನಾಗ್ತಿದ್ದೀನಿ ಅಂತ ಅನ್ಸುತ್ತೆ. ಹಿಂಗಾಗಿ ನನಗೆ ಅನ್ನಿಸ್ತು, ಈ ಬಾರಿ ನರೇಂದ್ರ ಮೋದಿ ಅವರು 272 ಸೀಟ್ ಅಲ್ಲ, ಕಳೆದ ಬಾರಿಗಿಂತ ಜಾಸ್ತಿ ಕೊಡಬೇಕು. ಕನಿಷ್ಠ ಪಕ್ಷ 300 ಸೀಟ್ ಕೊಡಬೇಕು. ಯಾವ ಕೋಲಾರ ಕಳೆದ ಬಾರಿ ಅವ್ರ ಜೊತೆ ಇರಲಿಲ್ವೋ ಈ ಬಾರಿ ಆ ಕೋಲಾರವೂ ಅವ್ರ ಜೊತೆ ನಿಲ್ಲಬೇಕು ಅಂತ ಕೇಳಿಕೊಳ್ಳಲಿಕ್ಕೆ ಬಂದು ನಿಂತ್ಕೊಂಡಿದ್ದೀನಿ. ನರೇಂದ್ರ ಮೋದಿ ಅವರ ಕುರಿತಂತೆ ಕಾಂಗ್ರೆಸ್ಸಿಗರು ಹೇಳಬಾರ್ದನ್ನೆಲ್ಲ ಹೇಳ್ತಿರ್ತಾರೆ, ತುಂಬಾ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇತ್ತೀಚೆಗೆ ಯಾರೋ ಕಾಂಗ್ರೆಸ್ಸಿಗರನ್ನು ಕೇಳಿದ್ರು, ನೀವು ಗರೀಬಿ ಹಟಾವೋ ಅಂತ ಇಂದಿರಾ ಗಾಂಧಿ ಕಾಲದಿಂದ ಹೇಳ್ತಿದ್ದೀರಲ್ಲ, ಇದುವರೆಗೂ ನರೇಂದ್ರ ಮೋದಿ ಬರೋವರೆಗೂ ಈ ದೇಶದ ಬಡತನ ಕಡಿಮೆ ಆಗಿರ್ಲಿವಲ್ಲ ಯಾಕೆ ಅಂತ ಕೇಳಿದ್ರೆ ಅವರಂದ್ರು, ಬಡತನ ತೊಲಗೋದು ಸುಲಭ ಅಲ್ಲ ಸರ್, ಅದಕ್ಕೊಂದು 4-5 ಸ್ಟೆಪ್ ಇದೆ ಅಂತ. ನನಗೂ ಆಶ್ಚರ್ಯ ಆಗೋಯ್ತು, ಏನು ಸ್ಟೆಪ್ ಇದೆಯಪ್ಪ ಕಾಂಗ್ರೆಸ್ಸಿಗರು, ಬಡತನ ಹೋಗಲಾಡಿಸೋ ಸ್ಟೆಪ್ ಯಾವುದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಒಬ್ಬ MP ನನಗೆ ಹೇಳಿದ್ದು, ಮೊದಲು ನಮ್ಮ ಬಡತನ ನಾವು ಹೋಗಿಸ್ಕೋಬೇಕು ಸರ್ ಅಂತ. MP ಗಳ ಬಡತನ. ನಾನು ಕೋಲಾರದಲ್ಲಿ ನಿಂತ್ಕೊಂಡು MP ಬಗ್ಗೆ ಬಹಳ ಮಾತಾಡಬೇಕಾಗಿಲ್ಲ, ನಾನೇನು ಹೇಳೋದು ಇಲ್ಲ. ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಬಡತನ ನಿವಾರಣೆ ಆಗಿದೆ ಅವರವರುಗಳದ್ದು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಮೊದಲು ನಮ್ಮ ಬಡತನ ನಿವಾರಿಸ್ಕೊಳ್ಬೇಕು ಸರ್. ಎರಡನೇದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಡತನ ನಿವಾರಿಸ್ಬೇಕಲ್ಲ ಸರ್.
ಅದಕ್ಕೆ ಅವರವರ ಹೆಣ್ಮಕ್ಳಿದ್ರು MLA ಗಳಾಗ್ಬಿಡ್ತಾರೆ, ಇನ್ನೊಂದು ಹೆಣ್ಮಗು ಇದ್ರು MLA ಆಗ್ಬಿಡ್ತಾರೆ. ಬಿಟ್ರೆ ಇಡೀ ಪರಿವಾರನ MLA ಮಾಡ್ಕೊಂಡು MP ಗಳು ಮಾಡ್ಕೊಂಡು ಅವರೇ ತಿರುಗಾಡ್ತಿರ್ತಾರೆ. ಯಾಕೆಂದ್ರೆ ಮಕ್ಕಳು ಮೊಮ್ಮಕ್ಕಳು ಬಡತನ ನಿವಾರಣೆ ಮಾಡಬೇಕಲ್ಲ, ಅದು 2ನೇ ಸ್ಟೆಪ್ಪು. 3ನೇ ಸ್ಟೆಪ್ಪು ಅವ್ರ ಪರಿವಾರದವ್ರ ಬಡತನ ನಿವಾರಣೆ ಮಾಡಬೇಕು. ಹೆಂಡತಿ ತಮ್ಮನಿಗೆ ಕಾಂಟ್ರಾಕ್ಟ್ ಕೊಡಿಸ್ಬೇಕು, ಅವ್ರ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಬಂದ್ರೆ ಅವ್ರಿಗೆ ಕೊಡಬೇಕಾಗಿರೋದನ್ನ ಮಾಡ್ಕೊಡ್ಬೇಕು, ಅವ್ರ ಪರಿವಾರದ ಬಡತನ ನಿವಾರಣೆ ಮಾಡಬೇಕು. 4ನೇದು ಅವರ ಕಾರ್ಯಕರ್ತರೇನಾದರೂ ಇದ್ರೆ ಅವ್ರ ಬಡತನ ನಿವಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಇದು 4ನೇ ಸ್ಟೆಪ್ಪು. 5ನೇದು ಈ ದೇಶದ ನಿಜವಾಗ್ಲೂ ಬಡವರು ಯಾರು ಇದ್ದಾರಲ್ಲ ಅವರ ಬಡತನ ನಿವಾರಣೆ ಮಾಡಬೇಕು. ನಾನು ಕೇಳಿದೆ, ಇವಾಗ ಯಾವ ಸ್ಟೆಪ್ ಅಲ್ಲಿದ್ದೀರಿ? ಅವರಂದ್ರೆ MP ಹೇಳಿದ್ರು, ನನ್ನ ಬಡತನ ನಿವಾರಣೆ ಆಗಿದೆ, ನನ್ನ ಮಕ್ಕಳು ಮೊಮ್ಮಕ್ಕಳ ಬಡತನ ನಿವಾರಣೆ ಆಗಿದೆ, ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ ಬೇಕಾದವರು ಬಡತನ ನಿವಾರಣೆ ಮಾಡಿದ್ದೀನಿ, ಇನ್ನು ಸ್ವಲ್ಪ ಈ ಬಾರಿ ಕಾರ್ಯಕರ್ತರನ್ನು ನೋಡಬೇಕು ಸರ್ ಅಂತ. 70 ವರ್ಷ ಆದ್ಮೇಲೆ ಕಾರ್ಯಕರ್ತರು ನೋಡ್ಬೇಕಂತ. ನನಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ, ಇಲ್ಲಿ ಯಾರು ಇಲ್ಲ ಅನ್ಕೊಳ್ತೀನಿ. ಇದ್ರೂ ಬೇಜಾರು ಮಾಡ್ಕೋಬೇಡಿ, ನಾನು ಬಹಳ ಸಹಜವಾಗಿ ಹೇಳ್ತೀನಿ ನಿಮ್ ಜೊತೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೆಂಗಿದ್ದಾರೆ ಅಂದ್ರೆ 70 ವರ್ಷದಿಂದ ಈ ಸ್ಥಾನಕ್ಕೆ ನಾನು ಈಗ ಬರ್ಬೋದು, ನಾನು ಈಗ ಬರ್ಬೋದು, ನಾನು ಈಗ ಬರ್ಬೋದು ಅಂತ ಕಾಯ್ಕೊಂಡೇ ಇರ್ತಾರೆ. 70 ವರ್ಷದಿಂದ ಹತ್ರಕ್ಕೂ ಹೋಗ್ಲಿಲ್ಲ. ಅನೇಕ ಕಾಂಗ್ರೆಸ್ MP ಗಳು 30 ವರ್ಷಗಳಿಂದ MP ಗಳು 6-7 ಬಾರಿ ಗೆದ್ದಿದ್ದಾರೆ. ಅಪ್ಪಿತಪ್ಪಿಯೂ ಮತ್ತೊಬ್ಬನಿಗೆ ಬಿಟ್ಕೊಡ್ತೀನಿ ಅಂತ ಯಾವತ್ತೂ ಮಾತಾಡಿದ್ದನ್ನು ಕೇಳಲೇ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತ ದುಡಿತಾನೆ ಇರ್ತಾನೆ. ಎಲೆಕ್ಷನ್ ಹತ್ರ ಬಂದಾಗ ಅವನಿಗೆ ಹೇಳ್ತಾರೆ 100 ವೋಟ್ ಕೊಡಿಸಿದ್ರೆ ಇಷ್ಟು ಅಂತ ಹೇಳಿ ಅವ್ನಿಗೆ ಮಾಡಿಸ್ಕೊಳ್ತಾನೆ ಇರ್ತಾರೆ. ಅವನು ದುಡಿತಾನೆ, ಅವನ ಮಕ್ಕಳು ದುಡಿತಾರೆ, ಅವನ ಮೊಮ್ಮಕ್ಕಳು ದುಡಿತಾರೆ, ಮಕ್ಕಳು ಮೊಮ್ಮಕ್ಕಳು ದುಡ್ಕೊಂಡೇ ಇರ್ತಾರೆ. ಅತ್ತ ಈ MP ಮಕ್ಕಳು ಮೊಮ್ಮಕ್ಕಳು ಆಳ್ತಾನೆ ಇರ್ತಾರೆ. ಇದೇ ಪರಿಸ್ಥಿತಿ ನಡ್ಕೊಂಡು ಬರುತ್ತೆ. ಆದರೆ ನಾನು BJPಗೆ ಸೇರಿದವನಲ್ಲ ಮಿತ್ರರೇ, ಯಾವ ಕಾರಣಕ್ಕೂ ತಪ್ಪು ತಿಳ್ಕೊಳ್ಬೇಡಿ. ನಾನು ಪಾರ್ಟಿಗೆ ಸೇರಿದವನಲ್ಲ, ಪಾರ್ಟಿಯಿಂದ ಟಿಕೆಟ್ ಕೇಳಿದವನಲ್ಲ, ಟಿಕೆಟ್ ಕೊಡ್ತೀನಿ ಎಂದಾಗ ಧಿಕ್ಕರಿಸುವಂತ ಧೈರ್ಯ ಮತ್ತು ಧಿಮಾಕನ್ನು ಇಟ್ಕೊಂಡಂತವ್ನು ನಾನು. ನನಗೆ ಬಹಳ ಹೆಮ್ಮೆ ಇದೆ. ಆದರೆ BJP ಮೇಲೆ ನಂಗೆ ಒಂದು ಗೌರವ, ಒಂದು ಪ್ರೀತಿ ಏನಿದೆ ಅಂತಂದ್ರೆ, ಒಂದು ಖುಷಿ ಏನಿದೆ ಅಂತಂದ್ರೆ, ಗುಜರಾತಿನ ಯಾವುದೋ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರ್ಕೊಂಡಿದ್ದಂತ ಒಬ್ಬ ಹುಡುಗ BJPಗೆ ಬಂದ ನಂತರ ಪ್ರೈಮ್ ಮಿನಿಸ್ಟರ್ ಆಗುವ ಮಟ್ಟಿವರೆಗೂ ಏರಬಲ್ಲನಲ್ಲ, ಅದು ಆ BJPಯಲ್ಲಿರುವಂತ ತಾಕತ್ತು ಅಂತ ನನಗನ್ಸುತ್ತೆ. ಬಹಳ ಹೆಮ್ಮೆ ಇದೆ ನನಗೆ ಈ ವಿಚಾರಕ್ಕೋಸ್ಕರ. ಆದ್ರೆ ದುರ್ದೈವದ ಸಂಗತಿ ಏನ್ ಗೊತ್ತೇನು, ಬಡತನವನ್ನ ನಿವಾರಣೆ ಮಾಡ್ತೀವಿ ಅಂತ ಇವರುಗಳು ಶ್ರೀಮಂತರಾಗಿ ಹೋದ್ರಲ್ಲ, ಈ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿತ್ತು ಗೊತ್ತಾ? ಸ್ವಾತಂತ್ರ್ಯ ಬಂದ ಆರಂಭದಿಂದಲೂ ಕೂಡ ಈ ದೇಶ ಎಷ್ಟರ ಮಟ್ಟಿಗೆ ಸಾಲಗಾರ ರಾಷ್ಟ್ರವಾಗಿ ಬಂದ್ಬಿಡ್ತು ಅಂತಂದ್ರೆ, ಈ ದೇಶವನ್ನ ಬಡ, ದರಿದ್ರ, ಸಾಲಗಾರ, ಕೃಪಣ, ಹೀನ, ದೀನ ರಾಷ್ಟ್ರವಾಗಿ ಮುಂದಿನ 65 ವರ್ಷಗಳ ಕಾಲ ಬೆಳೆಸಿ ನಿಲ್ಲಿಸಿದ್ರಲ್ಲ. ನಾವು ಕೂಡ ಸ್ವಾಭಿಮಾನಿಗಳಾಗಿ ನಿಲ್ಬಹುದು ಅಂತ ನಮಗೊಂದು ಕನಸು ಕಟ್ಟಿಸಿ ಕೊಟ್ಟಿದ್ದೇ ಅಟಲ್ ಬಿಹಾರಿ ವಾಜಪೇಯಿ ಮೊದಲನೇ ಬಾರಿಗೆ. ನಮ್ಮ ಹತ್ರನೂ ತಾಕತ್ತಿದೆ ಅಂತ ತೋರಿಸಿಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ. ಮಿತ್ರೆ, 1990ರಲ್ಲಿ ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ ಇಲ್ವೋ, ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಬಿದ್ದ ನಂತರ ಚಂದ್ರಶೇಖರ್ ಆಡಳಿತವನ್ನ ನಾವೆಲ್ಲ ನೋಡಿದ್ವಿ. ಚಂದ್ರಶೇಖರ್ ಅತ್ಯಂತ ಕಡಿಮೆ ಸಂಖ್ಯೆಯೊಂದಿಗೆ ಅಧಿಕಾರದಲ್ಲಿ ಕೂತಿದ್ರು, ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತು. ಅದಾಗ್ಲೇ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ದುರಾಡಳಿತ ನಡೆಸಿತ್ತು ಅಂತಂದ್ರೆ, ಈ ದೇಶದಲ್ಲಿ ನಮ್ದು ಬಿಸಿನೆಸ್ ಇರುತ್ತಲ್ಲ, ವಿದೇಶದ ಹೊರದೇಶದ ರಾಷ್ಟ್ರಗಳೊಂದಿಗೆ, ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ, ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಅವ್ರಿಗೆ ಕೊಡೋ ದುಡ್ಡು ನಮ್ಮ ಹತ್ರ ಎಷ್ಟು ಕೊರತೆಯಾಗಿತ್ತು ಅಂತಂದ್ರೆ, ನಮ್ಮ ಹತ್ರ ದುಡ್ಡೇ ಇಲ್ಲದೆ ಸ್ವರ್ಗ ಎಷ್ಟಿತ್ತು ಗೊತ್ತಾ? $1.2 ಬಿಲಿಯನ್ ದುಡ್ಡು ನಮ್ಮ ಹತ್ರ ಇತ್ತು. ಈ ದುಡ್ಡು ಮುಂದಿನ 3 ವಾರಗಳಿಗೆ ಮಾತ್ರ ಸಾಕಾಗುವಷ್ಟಿತ್ತು. 3 ವಾರಗಳಿಗೆ ಸಾಕಾಗೋದು ಅಂದ್ರೆ ಅರ್ಥ ಏನ್ ಗೊತ್ತಾ? ಚಂದ್ರಶೇಖರ್ ಗವರ್ಮೆಂಟ್ ಇನ್ನು 3 ವಾರಗಳು ಇಂಪೋರ್ಟ್ ಏನು ನಿಶ್ಚಿತವಾಗಿತ್ತು, ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಗವರ್ಮೆಂಟ್ ಅಲ್ಲಿದ್ದಾಗ. ಆಗ ಚಂದ್ರಶೇಖರ್ಗೆ ಅವತ್ತಿನ ಅವರಿಗೆ ಅಡ್ವೈಸರ್ ಆಗಿದ್ದ ಮನಮೋಹನ್ ಸಿಂಗ್ ಏನು ಐಡಿಯಾ ಕೊಟ್ಟರು ಗೊತ್ತಾ? ಒಂದು ಒಳ್ಳೆ ಐಡಿಯಾ ಇದೆ, ನಾವು ಭಾರತವನ್ನ ಸಾಲಗಾರ ರಾಷ್ಟ್ರ ಅಂತ ಮಾಡದೇ ಇರಕ್ಕೆ, ಅಥವಾ ಜನಕ್ಕೆ ಗೊತ್ತಾಗದೇ ಇರುವಂತೆ ಮೋಸ ಮಾಡ್ಲಿಕ್ಕೆ ನಮ್ಗೊಂದು ಐಡಿಯಾ ಇದೆ ಅಂತ ಏನ್ ಮಾಡಿದ್ರು, ರಿಸರ್ವ್ ಬ್ಯಾಂಕ್ ಅಲ್ಲಿದ್ದಂತ 67 ಟನ್ ಚಿನ್ನವನ್ನ ಅವ್ರು ಬೀದಿಗೆ ತಂದು ಯಾರಿಗೂ ಗೊತ್ತಾಗದಂತೆ ಲಂಡನ್ನ ಬ್ಯಾಂಕ್ ಅಲ್ಲಿ, ಬ್ಯಾಂಕ್ ಆಫ್ ನಲ್ಲಿ ಅಡ ಇಟ್ಬಿಟ್ರೆ ನಮಗೆ ದುಡ್ಡು ಸಿಗುತ್ತೆ. $2.25 ಬಿಲಿಯನ್ ದುಡ್ಡು ಸಿಕ್ಕಿದ್ರೆ ಮುಂದಿನ 3-4 ತಿಂಗಳುಗಳ ಕಾಲ ಉಸಿರಾಡಬಹುದು ಅಂತ ಈ ದೇಶದ ಚಿನ್ನವನ್ನ, ನಾವು ಕೂಡಿಟ್ಟ ಚಿನ್ನವನ್ನ ಗೊತ್ತೇ ಆಗದೆ ಈ ದೇಶದ ಯಾರಿಗೂ ಹೇಳದಂತೆ ಏರ್ ಲಿಫ್ಟ್ ಮಾಡಿ ಲಂಡನ್ನ ಬ್ಯಾಂಕ್ ಅಲ್ಲಿ 47 ಟನ್ ಅನ್ನ, ಸ್ವಿಟ್ಜರ್ಲ್ಯಾಂಡಿನ ಬ್ಯಾಂಕ್ ನಲ್ಲಿ 20 ಟನ್ ಅನ್ನ ಇಟ್ಟು ಇವರು ಈ ದೇಶ ನಡೆಸಲಿಕ್ಕೆ ಬೇಕಾಗುವ ದುಡ್ಡನ್ನು ತರಲಿಕ್ಕೆ ಏನು ಹೊರಟಿತ್ತು. ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಾಗಿದ್ದ ಹೆಂಗೆ ಗೊತ್ತಾ? ಯಾವ ಲಾರಿ
ಇದನ್ನ ಚಿನ್ನವನ್ನು ಹಾಕಿ ಕಳಿಸಿದ್ರು, ಆ ಲಾರಿ ಮಧ್ಯ ಹಾಳಾಗಿ ನಿಂತ್ಕೊಳ್ತು. ಯಾವುದೋ ಪತ್ರಕರ್ತನಿಗೆ ಯಾರೋ ಇನ್ಫಾರ್ಮೇಶನ್ ಕೊಟ್ಟರು, ಆತ ಇದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ ಮಾಡಿದ್ಮೇಲೆ ದೇಶಕ್ಕೆ ಗೊತ್ತಾಯ್ತು ಈ ಚಿನ್ನ ಅಡ ಇಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಚಿನ್ನ ಅಡ ಇಟ್ಟಾಯ್ತು. ಚಿನ್ನ ಅಡ ಇಟ್ಟು ಭಾರತಕ್ಕೆ ದುಡ್ಡು ತಂದಂತ ಸರ್ಕಾರಗಳು ಇವು ಅಯೋಗ್ಯ ಸರ್ಕಾರಗಳು. ಮಿತ್ರ, ಇಷ್ಟಕ್ಕೆ ಮುಗಿಲಿಲ್ಲ. ಅದಾದ ನಂತರ ಈ ದೇಶ ಸಾಲ ಮಾಡಿದೆ. ಈ ಸಾಲದಿಂದ ಈ ದೇಶವನ್ನು ಹೊರಗೆ ತರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕೇಳಿದಾಗ ಜಗತ್ ಹೇಳ್ತು, ನಿಮ್ ಸಾಲ ತೀರಿಸಲಿಕ್ಕೆ ದುಡ್ಡು ನಾವು ಕೊಡ್ತೀವಿ, ಆದ್ರೆ ನಿಮ್ಮ ದೇಶವನ್ನ ಜಗತ್ತಿನ ಮಾರ್ಕೆಟ್ಗೆ ಓಪನ್ ಮಾಡಿ ಅಂತು. ನಾವು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ಗೆ ಸೈನ್ ಮಾಡಿತು ಇದೇ ಪಿ ವಿ ನರಸಿಂಹರಾವ್ ಮತ್ತೆ ಮನಮೋಹನ್ ಸಿಂಗ್ರ ಗವರ್ಮೆಂಟ್ ನ ಕಾಲಕ್ಕೆ. ಇಡೀ ಮಾರ್ಕೆಟ್ ಓಪನ್ ಮಾಡಿದ್ವಿ. ಮಾರ್ಕೆಟ್ ನ ಓಪನ್ ಮಾಡಿದ್ರ ಪರಿಣಾಮ ಏನಾಯ್ತು ಗೊತ್ತಾ? ಈ ದೇಶದ ಯಾವ ಬಡವನು ಕೂಡ ಮಾರ್ಕೆಟ್ ನಲ್ಲಿ ನಿಂತ್ಕೊಳ್ಳಿಕ್ಕಾಗಲಿಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡಿನ ಮಾರ್ಕೆಟ್ ಇಲ್ಲಿ ಓಪನ್ ಆದ ನಂತರ, ಇಂಟರ್ನ್ಯಾಷನಲ್ ಬ್ರ್ಯಾಂಡಿನ ವಸ್ತು ಭಾರತಕ್ಕೆ ಬಂದ ನಂತರ ನನ್ನ ದೇಶದ ಬಡವ ಇನ್ನೂ ಬಡವನಾದ. ಯಾವ ಬಡವನನ್ನ ಮೇಲಕ್ಕೆತ್ತುತ್ತೀವಿ ಅಂತ ಇವ್ರು ಪ್ರಯತ್ನ ಮಾಡಿದ್ರು, 91 ಆ ಲಿಬರಲೈಸೇಷನ್ ನ ಹೊತ್ನಲ್ಲಿ ಇವ್ರು ಪೂರ್ತಿ ಈ ದೇಶದ ಧರಾಶಾಹಿಗೊಳಿಸಿದ್ರು. ಜಗತ್ತಿನ ಮಾರ್ಕೆಟ್ಗೆ ಭಾರತವನ್ನ ಓಪನ್ ಮಾಡಿದರು. ಮಿತ್ರ, ಭಾರತ ಸಾಲದ ಮೇಲೆ ಸಾಲ ಮಾಡ್ತಾ ಹೋಯ್ತು, ಸ್ವಾಭಿಮಾನ ಕಳ್ಕೊಳ್ತು. ಜಗತ್ತಿನ ಎಲ್ಲ ರಾಷ್ಟ್ರಗಳ ಮುಂದೆ ಭಾರತ ತಲೆ ತಗ್ಗಿಸಿ ನಿಲ್ಲುವಂತ ಹೊತ್ತಿಗೆ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಬಂದರು. ನನಗೆ ಅಟಲ್ ಬಿಹಾರಿ ವಾಜಪೇಯಿ ಬಹಳ ಹೆಮ್ಮೆ. ಯಾಕೆ ಗೊತ್ತಾ? ಅಟಲ್ ಬಿಹಾರಿ ವಾಜಪೇಯಿ ಜಗತ್ತಿಗೆ ಹೇಳಿದ್ರು, ಎಲ್ಲಿವರೆಗೂ ಸ್ವಾಭಿಮಾನದ ಕೊರತೆ ಇರುತ್ತೋ ಅಲ್ಲಿವರೆಗೂ ಜಗತ್ತೆಲ್ಲ ನಮ್ಮನ್ನು ತುಳಿತಿರುತ್ತೆ. ಯಾವತ್ತು ನಾವು ಸ್ವಾಭಿಮಾನಿಗಳಾಗಿ ನಿಲ್ತೀವೋ ಅವತ್ತು ಜಗತ್ತು ನಮ್ಮೆದುರಿಗೆ ತಲೆಬಾಗತ್ತೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ವಿಜ್ಞಾನಿಗಳನ್ನು ಕೇಳ್ಕೊಂಡ್ರು. ಒಂದೇ ಒಂದು ಅವಕಾಶ ಇದೆ ನಮಗೆ, ಪೋಖ್ರಾನ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವಂತ ಒಂದು ಪರೀಕ್ಷೆ ಮಾಡೋದಂತ. ವಿಜ್ಞಾನಿಗಳು ಹೇಳಿದ್ರು, ನೀವು ಬರ್ತೀರಾ ಅಂತ ಕಾಯ್ಕೊಂಡಿದ್ವಿ ಈ ಕೆಲಸಕ್ಕೋಸ್ಕರ. ಕಾಂಗ್ರೆಸ್ ಗಿರಿಗಿಟ್ಟು ದಮ್ ಇರಲಿಲ್ಲ ಇದನ್ನ ಮಾಡೋದು, ನಿಮ್ಮ ಹತ್ರನೇ ಇದನ್ನ ಮಾಡಿಸ್ಬೇಕು ಅಂತ ಗೊತ್ತಿತ್ತು ನಮಗೆ ಅಂತ ಅವ್ರು ಅದಕ್ಕೆ ಪ್ರಯತ್ನ ಶುರು ಮಾಡಿದ್ರು. ಅಮೆರಿಕಕ್ಕೆ ಗೊತ್ತಾಗದಂತೆ ಅಮೆರಿಕ ಸ್ಯಾಟಲೈಟ್ ಗಳನ್ನ ವಂಚಿಸಿ ಈ ದೇಶದ ವಿಜ್ಞಾನಿಗಳು ಭೂಮಿಯ ಅಡಿಯಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದ ನಂತರ ಅಮೆರಿಕ ಹೋಪ್ಸ್ಕೊಂಡು ಏನ್ ಹೇಳ್ತು ಗೊತ್ತಾ? ನಾವು ನಿಮ್ಮ ಮೇಲೆ ಸ್ಯಾಂಕ್ಷನ್ ಆಗ್ತೀವಿ, ನಿಮ್ ಜೊತೆ ಇನ್ ಮುಂದೆ ವ್ಯಾಪಾರ ವಹಿವಾಟಿಲ್ಲ, ನಿಮ್ ಜೊತೆ ನಮ್ಮ ಉದ್ದಿಮೆಗಳು ನಡೆಯೋದಿಲ್ಲ, ನಿಮಗೆ ಡಾಲರ್ ಕೂಡ ಕೊಡೋದಿಲ್ಲ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ. ಅಟಲ್ಜಿ ಹೇಳಿದ್ರು, ಜಗತ್ತಿನಾದ್ಯಂತ ಭಾರತೀಯರಿದ್ದಾರೆ, ನೀವು ಡಾಲರ್ ಕೊಡದೆ ಹೋದರೆ ಏನಾಯ್ತು? ನನ್ನ ದೇಶದ ಜಗತ್ತಿನಲ್ಲಿ ಎಲ್ಲೆಲ್ಲಿ ಭಾರತೀಯರು ಅವರೆಲ್ಲರೂ ನಮಗೆ ಡಾಲರ್ ಕೊಡ್ತಾರೆ ಅಂತ ಜಗತ್ತಿಗೊಂದು ಕರೆ ಕೊಟ್ಟರು. ಜಗತ್ತಿನ ಜನ ಹೇಳಿದ್ರು, ಅಟಲ್ಜಿ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವ್ ಏನ್ ಕೇಳಿದ್ರು ಮಾಡ್ತೀವಿ ಅಂತ. ಬಾಂಡ್ ಪೇಪರ್ ಗಳನ್ನ ತೆಗೆದುಕೊಂಡು ಈ ದೇಶಕ್ಕೆ ಡಾಲರ್ಗಳನ್ನ ಹೇಗೆ ಹರಿಸಿದ್ರು ಅಂತಂದ್ರೆ, ಮುಂದಿನ 2 ವರ್ಷಗಳ ಕಾಲ ಅಮೆರಿಕಾದ ಸಹಕಾರವೇ ಇಲ್ಲದೆ ಭಾರತ ಜಗತ್ತಿನ ಮುಂದೆ ಎದೆ ಎತ್ಕೊಂಡು ನಿಂತ್ಕೊಳ್ತು. ಏನ್ ವಹಿವಾಟು ಬೇಕೋ ನಡೀತಿತ್ತು. ಕೊನೆಗೆ ಅಮೆರಿಕಾನ ನಮ್ಮ ಹತ್ರ ಬಂದು ಹೇಳ್ತು, ನಿಮ್ಮ ಹತ್ರ ವ್ಯಾಪಾರ ಮಾಡದೆ ನಾವೇ ಸ್ವರ್ಗ ಹೋಗಿದ್ದೀವಿ, ನಾವೇ ನಿಮ್ ಜೊತೆ ವ್ಯಾಪಾರ ಮಾಡ್ಲಿಕ್ಕೆ ಬರ್ತೀವಿ ಅಂತ ಅಮೆರಿಕಾದ ಅಧ್ಯಕ್ಷರೇ ತಮ್ಮ ವ್ಯಾಪಾರಿಗಳನ್ನ ಕರ್ಕೊಂಡು ಭಾರತಕ್ಕೆ ವಾಪಸ್ ಬರಬೇಕಾದಂತ ಸ್ಥಿತಿ ನಿರ್ಮಾಣ ಮಾಡಲ್ಲ. ಇದು ಅಟಲ್ ಬಿಹಾರಿ ವಾಜಪೇಯಿ ನಿರ್ಮಾಣ ಮಾಡಿದ್ದು. ಆದರೆ ಮಿತ್ರರೇ ಇನ್ನೊಂದು ಟರ್ಮ್ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕೊಟ್ಟಿದ್ದಿದ್ರೆ ಇವತ್ತು ನಾನು ಕೋಲಾರದಲ್ಲಿ ಭಾಷಣ ಮಾಡಬೇಕಾದ ಪರಿಸ್ಥಿತಿನೇ ಇರಲಿಲ್ಲ. ನಾವೇನ್ ಮಾಡಿದ್ವಿ ಗೊತ್ತಾ? ಮೋಸ ಮಾಡಿಬಿಟ್ವಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ. ಯಾರೋ ಮಿತ್ರ ಮೊನ್ನೆ ಹೇಳ್ತಿದ್ದ, 3 ಅವಕಾಶಗಳನ್ನು ತಪ್ಪಿಸ್ಕೊಂಡ್ವಿ ಅಂತ. ಮೊದಲನೇ ಅವಕಾಶದಲ್ಲಿ 2 ಆಪ್ಷನ್ ಇತ್ತಂತೆ ನಮಗೆ. ನೀವು ಜವಾಹರ್ಲಾಲ್ ಆಯ್ಕೆ ಮಾಡ್ಕೊಳ್ತಿರೋ, ಸರ್ದಾರ್ ಪಟೇಲ್ರನ್ನ ಆಯ್ಕೆ ಮಾಡ್ಕೊಳ್ತಿರೋ ಅಂತಂದಾಗ ನಾವು ಸರ್ದಾರ್ ಪಟೇಲ್ರನ್ನ ಪಕ್ಕಕ್ಕೆ ತಳ್ಳಿ ನೆಹರೂನ ಆಯ್ಕೆ ಮಾಡ್ಕೊಂಡ್ಬಿಟ್ವಂತೆ. 70 ವರ್ಷ ಒದ್ದಾಡಿದ್ವಿ. ನೆಹರೂನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಮ್ಗಿರೋ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ಮು? ನೆಹರು ಹಿಂದಿಂದ ಇಂದಿರಾ ಗಾಂಧಿ ಬಂದ್ರು, ಇಂದಿರಾ ಗಾಂಧಿ ಹಿಂದೆ ರಾಜೀವ್ ಗಾಂಧಿ, ರಾಜೀವ್ ಗಾಂಧಿ ಹಿಂದೆ ಸೋನಿಯಾ ಗಾಂಧಿ, ಸೋನಿಯಾ ಗಾಂಧಿ ಹಿಂದೆ ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ ಹಿಂದೆ ಈಗ ಪ್ರಿಯಾಂಕಾ ವಾದ್ರಾ, ಪ್ರಿಯಾಂಕಾ ವಾದ್ರಾ ಹಿಂದೆ ಅವಳ ಗಂಡ ರಾಬರ್ಟ್ ವಾದ್ರಾ. ಇಲ್ಲಿಗೆ ಮುಗಿಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಇನ್ನು ಎಷ್ಟು ಕಾಲು ತೊಳೆಯೋದು ಬಾಕಿ ಇದೆ ಅಂತಂದ್ರೆ, ಪ್ರಿಯಾಂಕಾ ವಾದ್ರಾಗೂ 2 ಮಕ್ಕಳಿದ್ದಾರೆ. ಅವರು ಒಂದು ದಿನ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿ ಬರ್ತಾರೆ, ಅವರು ಒಂದು ದಿನ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗ್ತಾರೆ. ಕಾಲ್ ತೊಳ್ಕೊಂಡೇ ಜೀವನ ಕಳಿಬೇಕೇ ಹೊರತು ಯಾವತ್ತೊಂದು ದಿನವೂ ಕನಸು ಈಡೇರಿಸಿಕೊಳ್ಳುವ ಪ್ರಯತ್ನವೇ ಇಲ್ಲ. ಅವತ್ತೊಂದು ದಿನ ಮಾಡಿದ ತಪ್ಪು. ಅಕಸ್ಮಾತ್ ನಾವು ಅವತ್ತೇನಾದ್ರೂ ನೆಹರೂನ ಪಕ್ಕ ಸರ್ದಾರ್ ಪಟೇಲ್ರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಹೆಂಗಿತ್ತು ಗೊತ್ತೇನು? ಸರ್ದಾರ್ ಪಟೇಲ್ರು ದೆಹಲಿಯಲ್ಲಿ ತಮ್ಮ ಮಗ ನೋಡಿದ್ರಂತೆ. ಸರ್ಕಾರ ತಾವು ನಡೆಸುವಾಗ ಸರ್ದಾರ್ ಪಟೇಲ್ರ ಮಗ ಬಂದಂತೆ, ಅಪ್ಪ ಪಾಕಿಸ್ತಾನದ ಹಿಂಗಾಗ್ತಿದೆ, ನಲ್ಲಿ ಪಾಕಿಸ್ತಾನದಲ್ಲಿ ಒಂದು ಜಮೀನಿದೆ ಅಂತ ಏನೋ ಮಾತಾಡ್ಲಿಕ್ಕೆ ಹೋದಾಗ ಅಪ್ಪ ಹೇಳಿದ್ರು, ಡೆಲ್ಲಿಗೆ ಯಾರು ಬರ್ಲಿಕ್ಕೆ ಹೇಳಿದ್ ನಿನ್ನ? ಮೊದಲು ನೀನ್ ಜಾಗ ಖಾಲಿ ಮಾಡು, ನೀನ್ ಊರಿಗೆ ವಾಪಸ್ ಹೋಗು, ಇಲ್ಲ ಅಂದ್ರೆ ನಾನೇ ಡೆಲ್ಲಿ ಬಿಟ್ಟು ವಾಪಸ್ ಹೋಗ್ಬಿಡ್ತೀನಿ. ನೀನ್ ಡೆಲ್ಲಿಲಿ ಇರಬೇಕು, ಇಲ್ಲ ನಾನ್ ಡೆಲ್ಲಿಲಿ ಇರಬೇಕು, ಇಬ್ರಲ್ಲಿ ಒಬ್ಬರೇ, ಏನ್ ಮಾಡ್ತೀಯ ಮಾಡು ಅಂತಂದಾಗ ಮಗ ಅಪ್ಪನನ್ನ ಬಿಟ್ಟು ದೂರಕ್ಕೆ ಹೋದ್ರು. ಅದು ಸರ್ದಾರ್ ಪಟೇಲ್ರು. ಆದ್ರೆ ದುರದೃಷ್ಟ, ನಾವು ಆಯ್ಕೆ ಮಾಡುವಾಗ ಎಡವಿದ್ವಿ, ಸರ್ದಾರ್ ಪಟೇಲ್ ಜಾಗಕ್ಕೆ ನೆಹರೂನ ಆಯ್ಕೆ ಮಾಡ್ಕೊಂಡ್ವಿ. 2ನೇ ಬಾರಿ ಆಯ್ಕೆ ಅವಕಾಶ ಇತ್ತು. ನೀವು ಸೋನಿಯಾ ಗಾಂಧಿನ ಆಯ್ಕೆ ಮಾಡ್ಕೊಳ್ತಿರೋ, ಅಟಲ್ ಬಿಹಾರಿ ವಾಜಪೇಯಿನ ಆಯ್ಕೆ ಮಾಡ್ಕೊಳ್ತಿರೋ ಅಂದಾಗ
ನಾವು ಅಟಲ್ ಬಿಹಾರಿನ ಪಕ್ಕಕ್ಕೆ ತಳ್ಳಿ ಸೋನಿಯಾ ಗಾಂಧಿನ ಆಯ್ಕೆ ಮಾಡ್ಕೊಂಡ್ಬಿಟ್ವಿ. 10 ವರ್ಷ ಕಣ್ಣೀರಿಟ್ವಿ. ಮಿತ್ರ, ಈಗ ಮೂರನೇ ಬಾರಿ ಆಯ್ಕೆ ಇದೆ. ಮೋದಿನ ಆಯ್ಕೆ ಮಾಡ್ಕೊಳ್ತಿರೋ ರಾಹುಲ್ ಗಾಂಧಿನ ಆಯ್ಕೆ ಮಾಡ್ಕೊಳ್ತಿರೋ ಅಂತ ಕೇಳಿದಾಗ ಎಡವಟ್ಟು ಮಾಡಿ ನಾವೇನಾದ್ರೂ ಮಿತ್ರರೇ, ಈ ಆಯ್ಕೆ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಮುಂದಿನ 50ರಿಂದ 100 ವರ್ಷಗಳ ಕಾಲದ ಭಾರತ ಭವ್ಯವಾಗಿರುತ್ತೆ. ಇಲ್ಲ ಅಂದ್ರೆ ಎಡವಟ್ಟು ಮಾಡಿಕೊಂಡ್ರೆ ಭಾರತವನ್ನು ಕಳ್ಕೊಂಡ್ಬಿಡ್ತೀವಿ. ಯಾಕೆ ಅಂತ ಹೇಳ್ತೀನಿ ನಾನು. ಅಟಲ್ಜಿ ಬಂದ್ ಹೋದ ನಂತರ ಈ ದೇಶದ ಬೊಕ್ಕಸದಲ್ಲಿ ಎಷ್ಟು ದುಡ್ಡು ತುಂಬಿಸಿಟ್ಟಿದ್ರು ಅಂತಂದ್ರೆ, ಮೊದಲ 5 ವರ್ಷ ಕಾಂಗ್ರೆಸ್ಸಿಗರು ಚೆನ್ನಾಗಿ ಮಜಾ ಉಡಾಯಿಸಿದ್ರು. ಏನೂ ಕಷ್ಟಪಡಬೇಕಾಗಿ ಬರಲಿಲ್ಲ. ಅಟಲ್ಜಿ ಬೊಕ್ಕಸವನ್ನು ಅಷ್ಟು ತುಂಬಿಸಿಟ್ಟಿದ್ರು. ಆದರೆ ಮುಂದಿನ 5 ವರ್ಷಗಳ ಕಾಲ ಇವರೇನು ತುಂಬಿಸುವಂತ ಪ್ರಮೇಯ ಇರಲಿಲ್ಲ. ಲೂಟಿ ಮಾಡಿದ್ರು 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 ಮಾಡಿದ್ರು. ದೇಶದ ಎಕಾನಮಿ ಹೆಂಗೋಯ್ತು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ. ಆಕಾಶ ನೋಡಿದ್ರೆ 2G 3G ಸ್ಕ್ಯಾಮ್ ಮಾಡಿದ್ರು. ಭೂಮಿ ನೋಡಿದ್ರೆ ಭೂ ಹಗರಣಗಳು ನಡೆದೋಯ್ತು. ಭೂಮಿಯ ಕೆಳಕ್ಕೆ ಕಣ್ಣಿಗೆ ಕಾಣದೇ ಇರುವಂತ ಕಲ್ಲಿದ್ದಲನ್ನ ಬಗೆದು ತೆಗೆದು 10 ಲಕ್ಷ ಕೋಟಿ ರೂಪಾಯಿ ಹಗರಣ ಮಾಡಿದ್ರು. ಲೂಟಿ ಮೇಲೆ ಲೂಟಿ. ಒಂದೇ ಒಂದು ಫ್ಯಾಮಿಲಿ ಪಿ ಚಿದಂಬರಂನ ಫ್ಯಾಮಿಲಿ, ಇನ್ನೊಂದು ಫ್ಯಾಮಿಲಿ ಸೋನಿಯಾ ಗಾಂಧಿದು, ಈ 2 ಫ್ಯಾಮಿಲಿ ಸೇರ್ಕೊಂಡು ಈ ದೇಶಕ್ಕೆ ಎಷ್ಟು ಲಕ್ಷಾಂತರ ಕೋಟಿ ರೂಪಾಯಿ ಹಣ ಮೋಸ ಮಾಡಿದ್ವು ಅಂತ ಯಾರಿಗೂ ಗೊತ್ತಿಲ್ಲ. ಹಿಂಗಾಗಿ ಈ 2 ಫ್ಯಾಮಿಲಿಯ ಜನ ಇವತ್ತು ಬೇಲ್ ತಗೊಂಡು ತಿರುಗಾಡ್ತಿದ್ದಾರೆ. ಚಿದಂಬರಂ ಹೆಂಡತಿ, ಚಿದಂಬರಂ ಮಗ ಕಾರ್ತಿ ಚಿದಂಬರಂ, 3 ಬೇಲ್ನಲ್ಲಿದ್ದಾರೆ. ಸೋನಿಯಾ ಗಾಂಧಿ ಮಗ ಮತ್ತು ಸೋನಿಯಾ ಗಾಂಧಿ ಅಳಿಯ 3 ಬೇಲ್ನಲ್ಲಿದ್ದಾರೆ. ಅದಕ್ಕೆ ಈ ದೇಶದಲ್ಲಿ ಹೊಸದೊಂದು ಟರ್ಮ್ ಶುರುವಾಗಿದೆ. ಮೊದಲಿತ್ತು ನಾವು ಮೊಬೈಲ್ನಲ್ಲಿ ಫ್ಯಾಮಿಲಿ ಪ್ಯಾಕ್ ಆರಿಸ್ಕೊಳ್ತಿದ್ವಿ. ಈಗ ಬೇಲ್ ತಗೊಳ್ಳುವಾಗ್ಲೂ ಫ್ಯಾಮಿಲಿ ಪ್ಯಾಕ್ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಇವರೆಲ್ಲ ಫ್ಯಾಮಿಲಿ ಪ್ಯಾಕ್ ಬೇಲ್ ತಗೊಂಡು ತಿರುಗಾಡ್ತಿದ್ದಾರೆ. ಹಿಂಗೆ ಫ್ಯಾಮಿಲಿ ಪ್ಯಾಕ್ ಬೇಲ್ನಲ್ಲಿರುವಂತವ್ರು ಈ ದೇಶದ ಎಕಾನಮಿನ ಎಷ್ಟು ಹಾಳುಗೆಡವಿದ್ರು ಅಂತಂದ್ರೆ, ಮಿತ್ರ, ನಾನು ಒಂದೇ ಒಂದು ಘಟನೆ ನಿಮ್ಗೆ ಹೇಳಬೇಕು. ಕಳೆದ 2013ರಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ 1 ವರ್ಷ ಮುಂಚೆ ಮಾರ್ಚ್ ತಿಂಗಳಲ್ಲಿ ಈ ದೇಶದ ಡಾಲರ್ ಎದುರಿಗೆ ರೂಪಾಯಿ ಬೆಲೆ 52-54 ರೂಪಾಯಿ ಇತ್ತು. 2.5 ತಿಂಗಳಲ್ಲಿ $1ಗೆ 54 ರೂಪಾಯಿ ಇದ್ದಿದ್ದು $1ಗೆ 68 ರೂಪಾಯಿ ಇಳಿದು ಬಿಡ್ತು. $1ಗೆ 54ರಿಂದ 68 ರೂಪಾಯಿ ಕೆಳಗೆ ಇಳಿತಲ್ಲ. ಇಳಿದ ತಕ್ಷಣ ಯಾಕೆ ಅಂತ ಎಲ್ಲರೂ ಯೋಚನೆ ಮಾಡಿದರೆ ಆಮೇಲೆ ಗೊತ್ತಾಯ್ತು. ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ರು, ಚಿದಂಬರಂ ಮಗ ಕಾರ್ತಿ ಚಿದಂಬರಂ ಎಂಥ ಕಳ್ಳರು ನೋಡಿ ಇವರೆಲ್ಲ, ವಿದೇಶದಲ್ಲಿ ಸಾಲ ತಗೊಳ್ಳೋದು. $1 ವಿದೇಶದಲ್ಲಿ ಸಾಲ ತಗೊಳ್ಳೋದು, ಆ ಸಾಲವನ್ನ ಭಾರತದಲ್ಲಿ ಹೂಡೋದು. ಅವಾಗ ಎಷ್ಟಿರುತ್ತೆ? 54 ರೂಪಾಯಿ ಇರುತ್ತೆ. ಈತ 2.5 ತಿಂಗಳಲ್ಲಿ ಇವ್ರ ಅಪ್ಪನಿಗೆ ಹೇಳಿ ಇದನ್ನು ಕೆಳಗಿಸಿ ಇಲ್ಲಿಂದ ದುಡ್ಡನ್ನು ವಾಪಸ್ ಎಬ್ಬಿಸಬೇಕಾದ್ರೆ 68 ರೂಪಾಯಿ ಅವನಿಗೆ ಕೊಡಬೇಕಾಗಿರುತ್ತೆ. 2.5 ತಿಂಗಳಲ್ಲಿ $1 ಮೇಲೆ ಇಷ್ಟು ದೊಡ್ಡ ಮೊತ್ತದ ಲಾಭ ಇನ್ಯಾವ ಬಿಸ್ನೆಸ್ ಅಲ್ಲೂ ಸಿಗಲ್ಲ. ಅವ್ರ ಅಪ್ಪನಿಗೆ ಹೇಳಿ ಮಾಡಿಸ್ಕೊಂಡ್ರೋ ಈ ಕೆಲಸದಿಂದಾಗಿ ಈ ದೇಶ ಕಣ್ಣೀರಿಡ್ತು. ಅವನು ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡ್ಕೊಂಡ್ಬಿಟ್ಟ. ಈ ದೇಶ ಯಾವ ಸ್ಥಿತಿಗೆ ಹೋಗ್ಬಿಟ್ಟಿತ್ತು ಗೊತ್ತೇನು? ಯಾವ ಸ್ಥಿತಿಗೆ ಹೋಗಿತ್ತು ಅಂದರೆ ಮಿತ್ರರೇ, ದುಃಖದಾಯಕ ಸಂಗತಿ. ನರೇಂದ್ರ ಮೋದಿ ಒಮ್ಮೆ ಭಾಷಣ ಮಾಡ್ತಾ ಹೇಳಿದ್ರು, ನಾನು ಈ ದೇಶದಲ್ಲಿ ಪ್ರಧಾನಮಂತ್ರಿ ಪಟ್ಟಕ್ಕೆ ಬರುವಾಗ ನನಗೆ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಎಷ್ಟು ದೊಡ್ಡ ಮೊತ್ತದ ಸಾಲ ಇತ್ತು ಈ ದೇಶಕ್ಕೆ. ಎಷ್ಟು ದೊಡ್ಡ ಮೊತ್ತದ ಸಾಲ ಇತ್ತು ಅಂದ್ರೆ ಮಿತ್ರರೇ, ಈ ದೇಶ ಪೆಟ್ರೋಲ್ ಸಾಲವನ್ನ ತೀರಿಸ್ಲಿಕ್ಕಾಗದ ಸ್ಥಿತಿಯಲ್ಲಿತ್ತು. ಪೆಟ್ರೋಲ್ ಬೆಲೆಯನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಇವ್ರೇನ್ ಮಾಡಿದ್ರು ಗೊತ್ತಾ? ಪೆಟ್ರೋಲ್ ಬೆಲೆನ ಕಂಟ್ರೋಲ್ ಮಾಡಿದ್ರು. ಆದ್ರೆ ಯಾವ ಕಂಪನಿ ಪೆಟ್ರೋಲ್ ಮಾರ್ತಿತ್ತೋ ಅವ್ರಿಗೆ ಕೊಡ್ಲಿಕ್ಕೆ ದುಡ್ಡಿರ್ಲಿಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಹತ್ರ. ಆಗೇನ್ ಮಾಡಿದ್ರು ಗೊತ್ತಾ? ಪೆಟ್ರೋಲ್ ಬಾಂಡ್ಗಳನ್ನ ಆ ದೇಶಕ್ಕೆ ಕೊಟ್ರು. 1,70,000 ಕೋಟಿ ರೂಪಾಯಿಯ ಪೆಟ್ರೋಲ್ ಬಾಂಡ್ ಅನ್ನ ಕೊನೆಯ 1-1.5 ವರ್ಷದಲ್ಲಿ ಹಂಚಿಬಿಟ್ಟಿದ್ರು. 7.5% 8% ಬಡ್ಡಿ. ಅದಕ್ಕೆ 7.5% 8% ಬಡ್ಡಿ ಲೆಕ್ಕಕ್ಕೆ ಎಷ್ಟಾಗಿತ್ತು ಗೊತ್ತಾ? ಹೆಚ್ಚು ಕಡಿಮೆ 70,000 ಕೋಟಿ ರೂಪಾಯಿ ಬಡ್ಡಿ ಆಗಿತ್ತು. 1,40,000 ಕೋಟಿ ರೂಪಾಯಿ ಬಾಂಡು, ಅದಕ್ಕೆ 70,000 ಕೋಟಿ ರೂಪಾಯಿ ಬಡ್ಡಿ ಸೇರಿದ್ರೆ 2,10,000 ಕೋಟಿ ರೂಪಾಯಿ ಲೋನ್ ತಲೆ ಮೇಲಿತ್ತು. ಬರೀ ಇಷ್ಟೇ ಅಲ್ಲ, ಬ್ಯಾಂಕನ್ನು ಹೆಂಗ್ ದಿವಾಳಿ ಮಾಡಿಟ್ಟಿತ್ತು ಕಾಂಗ್ರೆಸ್ ಅಂತಂದ್ರೆ, ಕೇಳದವರಿಗೆ ಲೋನ್ ಕೊಟ್ಟಿತ್ತು. ಯಾರ್ಯಾರು ಸಿರಿವಂತರಿದ್ದಾರೋ ಅವರೆಲ್ಲ ಬರ್ತಿದ್ರು. ಇವತ್ತು ಮಾತಾಡ್ತಾರಲ್ಲ, ವಿಜಯ್ ಮಲ್ಯ ಲೋನ್ ತಗೊಂಡು ಓಡೋಗ್ಬಿಟ್ಟ, ನರೇಂದ್ರ ಮೋದಿ ಏನು ಮಾಡಲಿಲ್ಲ, ಚೌಕಿದಾರ್ ನಿದ್ದೆ ಮಾಡ್ತಿದ್ದ ಅಂತ. ಆದ್ರೆ ಯಾವತ್ತು ಲೋನ್ ಕೊಟ್ಟವ್ರು ಯಾರು ಅಂತ ಯಾವತ್ತು ಮಾತಾಡಲಿಲ್ಲ ಅವರು. ವಿಜಯ್ ಮಲ್ಯಗೆ 9,000 ಕೋಟಿ ರೂಪಾಯಿ ಲೋನ್ ಕೊಟ್ಟಿತ್ತು ಕಾಂಗ್ರೆಸ್. 9,000 ಕೋಟಿ. 9,000 ಕೋಟಿ ರೂಪಾಯಿ ಲೋನ್ ಯಾಕೆ ಕೊಟ್ಟಿತ್ತು ಗೊತ್ತಾ? ವಿಜಯ್ ಮಲ್ಯ ಇವರಿಗೆ ವಿದೇಶಕ್ಕೆ ತಿರುಗಾಡಲಿಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದ. ಮತ್ತು ಹೀಗೆ ವಿಜಯ್ ಮಲ್ಯನ ದುಡ್ಡಿನಲ್ಲಿ ವಿದೇಶಕ್ಕೆ ಓಡಾಡಿಕೊಂಡು ಬಂದ ಕರ್ನಾಟಕದ ಒಬ್ಬ ಫೇಮಸ್ ಚಿತ್ರನಟಿ ರಮ್ಯಾ ಕೂಡ ಇದ್ದಾರೆ. ಇವರೆಲ್ಲ ವಿದೇಶಕ್ಕೆ ಹೋಗಿ ಬರ್ತಿದ್ರಲ್ಲ,
ಬಂದ್ಮೇಲೆ ಏನ್ ಮಾಡ್ತಿದ್ರು ಗೊತ್ತಾ? ಸರ್ಕಾರಕ್ಕೆ ಪತ್ರ ಬರೆದು, ಬ್ಯಾಂಕಿಗೆ ಪತ್ರ ಬರೆದು, ಕೊಡ್ರಿ ಏನ್ರಿ ತಪ್ಪು ಅವನಿಗೆ, ಅವನು ಏನ್ ಮಾಡಿದ್ದಾನೆ, ಅವ್ನು ದುಡ್ಡು ವಾಪಸ್ ತೀರಿಸ್ತಾನೆ ಅಂತ ಪತ್ರ ಬರೀತಿದ್ರು. ಬ್ಯಾಂಕ್ ಇನ್ನೇನ್ ಮಾಡ್ತಿತ್ತು, ಆಳುವವರೇ ಕೊಡು ಅಂತಂದ್ರೆ ಏನ್ ತಪ್ಪು ಅಂತ ಎಲ್ಲರೂ ಕೊಟ್ರು. ಎಷ್ಟು ಜನರಿಗೆ ಲೋನ್ ಕೊಟ್ರು ಅಂತಂದ್ರೆ, ಈ ದೇಶದಲ್ಲಿ ಲೋನ್ ತೀರಿಸ್ಲಿಕ್ಕಾಗದೆ ದಿವಾಳಿ ಅಂತ ಹೇಳ್ಕೊಳ್ಳೋರದೇ ದೊಡ್ಡ ಸಂಖ್ಯೆ ಇತ್ತು. ನರೇಂದ್ರ ಮೋದಿ ಬಂದ ತಕ್ಷಣ ಇದನ್ನ ನೋಡಿದ್ರು. ಇದನ್ನೇನಾದ್ರೂ ಜನರ ಮುಂದೆ ಹೇಳಿದ್ರೆ, ಯೋಚನೆ ಮಾಡಿ, ನಮ್ಮ ಬ್ಯಾಂಕ್ ಅಲ್ಲಿ ಎಲ್ಲರೂ ಲೋನ್ ತಗೊಂಡು ತೀರಿಸ್ಲಿಕ್ಕಾಗದೆ ಬ್ಯಾಂಕು ಪೂರ್ತಿ ದಿವಾಳಿ ಆಗುವ ಹಂತದಲ್ಲಿದೆ, ಇದನ್ನ ಕಾಂಗ್ರೆಸ್ ಮಾಡಿದ್ದು ಅಂತಾನೂ ಹೇಳಿದ್ರೆ, ನೀವು ಏನ್ ಮಾಡ್ತಿದ್ವಿ ಗೊತ್ತಾ? ನಮ್ ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಅಂತ ನಾವೆಲ್ಲ ಮುಗಿಬಿದ್ದು ನಮ್ ದುಡ್ಡು ತಗೊಳಕ್ ನಿಂತು ಬಿಡ್ತಿದ್ವಿ. ನಾವೆಲ್ಲರೂ ಯಾವಾಗ ದುಡ್ಡು ಕೇಳಲಿಕ್ಕೆ ನಿಂತಿರ್ತಿದ್ವೋ, ಬ್ಯಾಂಕ್ಗಳು ಬೀದಿಗೆ ಬಂದಿರ್ತಿದ್ವು, ಈ ದೇಶದ ಎಕಾನಮಿ ಪೂರ್ತಿ ಕೊಲ್ಯಾಪ್ಸ್ ಆಗಿರ್ತಿತ್ತು. ನರೇಂದ್ರ ಮೋದಿ ಎಲ್ಲವನ್ನು ಹೃದಯದಲ್ಲಿ ಇಟ್ಕೊಂಡ್ರು. ವಿಷಕಂಠ ಪುಣ್ಯಾತ್ಮ ಆತ. ಎಲ್ಲ ವಿಷವನ್ನ ತನ್ನ ಎದೆಯೊಳಗೆ ತುಂಬಿಟ್ಕೊಂಡು, ನನ್ನ ಜನರಿಗೆ ಮಾತ್ರ ಇದನ್ನು ಹೇಳಬಾರ್ದು ಅಂತ ಬ್ಯಾಂಕ್ಗಳನ್ನ ಹೆಂಗಾದ್ರೂ ಗಟ್ಟಿ ಮಾಡಬೇಕಲ್ಲ, ಗಟ್ಟಿ ಮಾಡೋದು ಹೆಂಗೆ ತುಂಬಾ ಯೋಚನೆ ಮಾಡಿದ್ರು. ಯೋಚನೆ ಮಾಡಿದ್ಮೇಲೆ ಈ ದೇಶದಲ್ಲಿ ಅವ್ರಿಗೆ ಗೊತ್ತಾಯ್ತು, ಈ ದೇಶದ 50-55% ಜನ ಬಡವರು ಬ್ಯಾಂಕಿಗೆ ಬರಲ್ವಲ್ಲ, ಹೆಂಗಾದ್ರೂ ಮಾಡಿ ಇವ್ರನ್ನ ಬ್ಯಾಂಕಿಗೆ ಕರ್ಕೊಂಡು ಬರಬೇಕಲ್ಲ ಅಂತ ಬಡವರಿಗೆ ಕೇಳ್ಕೊಂಡ್ರು, ನೀವು ಯಾಕೆ ಬ್ಯಾಂಕಿಗೆ ಬರಲ್ಲ? ಅವರಂದ್ರು, ನಾವು ದಡ್ರು ಸರ್, ನಮ್ಮ ದೇಶದ ಹಳ್ಳಿಗಳಲ್ಲಿ ಬಡವರಲ್ಲಿ ಕಾಂಗ್ರೆಸ್ ತುಂಬಿಟ್ಟದಂತ ಭಾವನೆ ಏನ್ ನೋಡಿ, ನಾವೆಲ್ಲ ದಡ್ರು ಸರ್, ನಮ್ಗೆಲ್ಲ ಬ್ಯಾಂಕಿಗೆ ಹೋಗ್ಲಿಕ್ಕೆ ಬರಲ್ಲ, ಬ್ಯಾಂಕಲ್ಲಿ ಚಲನ್ ತುಂಬಕ್ ಬರಲ್ಲ, ದುಡ್ಡು ತುಂಬಕ್ ಬರಲ್ಲ ಅಂತ ನಮ್ಗೆ ಇಷ್ಟು ವರ್ಷಗಳಿಂದ ಹೇಳಿದ್ದಾರೆ. ಹಿಂಗಾಗಿ ನಾವು ಬ್ಯಾಂಕಿಗೆ ಹೋಗಲ್ಲ, ನಮ್ಮ ಅಡಿಗೆ ಮನೆಯಲ್ಲಿ ಡಬ್ಬಿಲ್ ದುಡ್ಡು ಇಟ್ಕೊಳ್ತೀವಿ ಅಂತ. 25,000 ರೂಪಾಯಿ ದುಡ್ಡು ಇರ್ಲಿ, ಅಡಿಗೆ ಮನೆ ಡಬ್ಬಿಲ್ ಇರ್ತಿತ್ತು. ನರೇಂದ್ರ ಮೋದಿ ಹೇಳಿದ್ರು, ಹಂಗಲ್ಲ, ನೀವು ಯಾರು ದಡ್ರಲ್ಲ, ಒಂದ್ಸಲ ಬ್ಯಾಂಕಿಗೆ ಬನ್ನಿ, ಸುಲಭಕ್ಕೆ ನೀವು ಬಿಸ್ನೆಸ್ ಮಾಡಬಹುದು ಬ್ಯಾಂಕಿನ ಜೊತೆಗೆ ಅಂತ ಹೇಳಿ ನರೇಂದ್ರ ಮೋದಿ ಏನ್ ಮಾಡಿದ್ರು, ಉಚಿತವಾಗಿ ನಿಮ್ಗೆ ಪಾಸ್ಬುಕ್ ಕೊಡ್ತೀನಿ ಅಂತ ಒಂದು ಹೇಳಿಕೆ ಹೊರಡಿಸಿದ್ರು. ನಮ್ಮವ್ರಿಗೆ ಉಚಿತವಾಗಿ ಏನ್ ಕೊಟ್ಟರು ಬಹಳ ಖುಷಿನೇ. ದುಡ್ಡು 1 ಪೈಸಾ ಖರ್ಚಿರಬಾರ್ದು, ಏನಾದ್ರೂ ಕೊಟ್ರೆ ಬಹಳ ಖುಷಿ ಅಂತ ಯಾವಾಗ ಅನ್ನಿಸ್ತೋ ಅವರೆಲ್ಲರೂ ಬ್ಯಾಂಕಿಗೆ ಬಂದ್ರು. ಬ್ಯಾಂಕಿಗೆ ಬಂದಿದ್ರ ಪರಿಣಾಮವಾಗಿ ಅವ್ರಿಗೆಲ್ರಿಗೂ ಪಾಸ್ಬುಕ್ ಸಿಕ್ತು. ಝೀರೋ ಬ್ಯಾಲೆನ್ಸಿನ 33 ಕೋಟಿ ಅಕೌಂಟ್ಗಳನ್ನ ನರೇಂದ್ರ ಮೋದಿ 1 ವರ್ಷದಲ್ಲಿ ಮಾಡಿಸಿದ್ರು 33 ಕೋಟಿ ಜನರಿಗೆ. ಯಾವ ಕಾಂಗ್ರೆಸ್ಸು 65 ವರ್ಷಗಳಲ್ಲಿ ಈ ಸಾಧನೆ ಮಾಡ್ಲಿಕ್ಕೆ ಆಗಿರ್ಲಿಲ್ವೋ, ನರೇಂದ್ರ ಮೋದಿ 1 ವರ್ಷದಲ್ಲಿ 33 ಕೋಟಿ ಜನ ಬಡವರಿಗೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಕೊಟ್ಟರು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ಈ ದೇಶದಿಂದ ಎಲ್ಲ ದುಡ್ಡನ್ನ, ಬ್ಯಾಂಕಲ್ಲಿ ಇರಬೇಕಾಗಿದ್ದ ದುಡ್ಡನ್ನ ಸಿರಿವಂತರು ಅಯೋಗ್ಯರೆಲ್ಲ ತುಂಬಿಕೊಂಡಿದ್ದಾರಲ್ಲ ಮನೆ ಒಳಗೆ, ಅದನ್ನ ಬ್ಯಾಂಕಿಗೆ ತರಿಸಬೇಕು ಅಂತ ನರೇಂದ್ರ ಮೋದಿ ಒಂದು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಏನು ಅಂತಂದ್ರೆ ಡಿಮಾನಿಟೈಸೇಷನ್ ಮಾಡಿದ್ರು. ಡಿಮಾನಿಟೈಸೇಷನ್ ಅಂದ್ರೆ 500 ರೂಪಾಯಿ 1000 ರೂಪಾಯಿ ಇನ್ಮೇಲೆ ನಡೆಯಲ್ಲ ಅಂತ ಯಾವಾಗ ಅಂದ್ರೋ, ಈ ಶ್ರೀಮಂತರೆಲ್ಲ ದಡಬಡಾಯಿಸಿ ಬಂದ್ರು. ಯೋಚನೆ ಮಾಡಿ ಮಿತ್ರರೇ, ನರೇಂದ್ರ ಮೋದಿ ಏನಾದರೂ ಬಡವರಿಗೆ ಅಕೌಂಟ್ ಮಾಡ್ಕೊಡೋಕ್ಕಿಂತ ಮುಂಚೆನೆ ಈ ಯೋಜನೆ ತಗೊಂಡ್ ಬಂದಿದ್ರೆ, ಈ ದೇಶದ 55% ಜನ ತಮ್ಮ ದುಡ್ಡನ್ನ ಬ್ಯಾಂಕಲ್ಲಿ ಹಾಕ್ಲಿಕ್ಕಾಗದೆ ಇದೇ ಶ್ರೀಮಂತರ ಮುಂದೆ ಹೋಗಿ, ಸರ್ ನನ್ನ ಹತ್ರ ಒಂದು 500 ರೂಪಾಯಿ ಇದೆ, ಚೇಂಜ್ ಕೊಡ್ತೀರಾ ಅಂತ ಕೇಳಿದ್ರೆ ಅವನೇನ್ ಮಾಡ್ತಿದ್ದ ಗೊತ್ತಾ? 500 ರೂಪಾಯಿ 200 ರೂಪಾಯಿ ಕೊಡ್ತಿದ್ದ. ಆಮೇಲೆ ಜೊತೆ ಕೊಟ್ಟು ನರೇಂದ್ರ ಮೋದಿ ಹೊಡಿ ಅಂತಿದ್ದ. ನಮ್ಮ ದೇಶದ ಎಲ್ಲ 55% ಬೀದಿಗೆ ಬಂದು ನರೇಂದ್ರ ಮೋದಿ ವಿರುದ್ಧ ಘೋಷಣೆ ಕೂಗ್ತಿದ್ರು. ಅದಕ್ಕೆ ನರೇಂದ್ರ ಮೋದಿ 1 ವರ್ಷಗಳ ಕಾಲ ಇಡೀ ಎಕಾನಮಿಯನ್ನ ಕಂಟ್ರೋಲ್ ಮಾಡಿ ಎಲ್ಲರಿಗೂ ಅಕೌಂಟ್ ಕೊಡಿಸಿದ್ರು. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಯಾವ್ಯಾವ ಬಡವರಿದ್ರೋ ಅವ್ರಿಗೆಲ್ಲ ಅಕೌಂಟ್ ಇತ್ತಲ್ಲ, ಒಂದು ಧೈರ್ಯ ಬಂತು, ಅಬ್ಬಾ ನನಗೊಂದು ಅಕೌಂಟ್ ಇದೆ ದುಡ್ಡು ಹಾಕ್ಲಿಕ್ಕೆ ಅಂತ. ಅವರು ತಮ್ಮ ದುಡ್ಡನ್ನು ಹೋಗಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರು. ಎಲ್ಲರ ಅಕೌಂಟ್ಗಳಲ್ಲಿ ದುಡ್ಡು ಇಡ್ಲಿಕ್ಕೆ ಅವಕಾಶ ಆಯ್ತು. ಎರಡನೇದೇನು ಗೊತ್ತೇನು? ಈ ಬಡವರೆಲ್ಲ ಶ್ರೀಮಂತರ ಬಳಿಗೆ ಹೋಗ್ಬೇಕಿತ್ತು, ನರೇಂದ್ರ ಮೋದಿ ಉಲ್ಟಾ ಮಾಡಿದ್ರು. ಶ್ರೀಮಂತರೆಲ್ಲ ಬಡವರ ಹತ್ರ ಬಂದ್ರು, ನಿನ್ನ ಅಕೌಂಟ್ ಇದೆ ಅಲ್ಲ, ನನ್ನ ದುಡ್ಡನ್ನ ಅಕೌಂಟ್ ಅಲ್ಲಿ ಇಟ್ಕೋತೀಯ ಪ್ಲೀಸ್ ಅಂತ. ಸಿಕ್ಕಾಪಟ್ಟೆ ದುಡ್ಡಿದೆ, ಒಬ್ಬೊಬ್ರು 1 ಲಕ್ಷ ಇಟ್ಕೋಬಹುದು, ನೀನ್ ಇಟ್ಕೋ, ಯಾರು ಹೇಳ, ನನಗೆ ಆಮೇಲೆ ಕೊಟ್ರೆ ಆಯ್ತು ಅಂತ. ಆಮೇಲೆ ಕೊಟ್ಟಾಯ್ತು ಅಂತ, ಬಡ್ಡಿ ಬೇಡ ಅಂತ ನರೇಂದ್ರ ಮೋದಿಗೆ ಗೊತ್ತಾದ್ಮೇಲೆ ಹೇಳಿದ್ರು, ಯಾವನೊಬ್ಬನು ದುಡ್ಡು ವಾಪಸ್ ಕೊಡ್ಬೇಡಿ. ಯಾವನಾದ್ರೂ ಶ್ರೀಮಂತ ಬಂದು ನಿಮ್ದ್ರ ವಾಪಸ್ ಕೇಳಿದ್ರೆ ನೀವು ಒಂದೇ ಒಂದು ಮಾತು ಹೇಳಿ, ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡ್ತೀನಿ, ಅವ್ರು ನೋಡ್ಕೊಳ್ತಾರೆ ಹೇಳಿ, ಉಳಿದಿದ್ದು ನಾನು ನೋಡ್ಕೊಳ್ತೀನಿ. ನರೇಂದ್ರ ಮೋದಿ ಹೇಳಿದ್ರ ಪರಿಣಾಮವಾಗಿ ಈ ಬ್ಯಾಂಕ್ ಏನಾಯ್ತು ಗೊತ್ತಾ? 15 ಲಕ್ಷ ಕೋಟಿ ರೂಪಾಯಿ ಹರಿದು ಬಂತು. 15 ಲಕ್ಷ ಕೋಟಿ ರೂಪಾಯಿ ಹರಿದು ಬಂದು ಬ್ಯಾಂಕ್ಗಳು ಫುಲ್ ಸ್ಟ್ರಾಂಗ್ ಆದಾಗ ನರೇಂದ್ರ ಮೋದಿ ಹೇಳಿದ್ರು, 1.5-2 ವರ್ಷದ ಹಿಂದೆ ನನ್ನ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಗೊತ್ತಿತ್ತು. ಬ್ಯಾಂಕಲ್ಲಿ ದುಡ್ಡಿರ್ಲಿಲ್ಲ, ಎಕಾನಮಿ ಕೊಲಾಪ್ಸ್ ಆಗುವಂತ ಹಂತದಲ್ಲಿತ್ತು. ಇವತ್ತು ನಾನು ಧೈರ್ಯವಾಗಿ ಹೇಳಬಲ್ಲೆ, ಯಾರ್ಯಾರಿಗೆ ಇವರು ಸಾಲ ಕೊಟ್ಟಿದ್ದಾರೋ ಒಬ್ಬೊಬ್ಬರ ಹತ್ರನೂ ಈಗ ಕಕ್ಕಿಸ್ಲಿಕ್ಕೆ ಶುರು ಮಾಡ್ತೀನಿ ಅಂತ ನರೇಂದ್ರ ಮೋದಿ ಯಾವಾಗ ತೊಡೆ ತಟ್ಕೊಂಡು ನಿಂತರೋ ಮೊದಲು ಮಲ್ಯ ಓಡೋಗ್ಬಿಟ್ಟ. ಮಿತ್ರೆ, ಸುಮ್ಮನೆ ಯೋಚನೆ ಮಾಡಿ, ಸಾಲ ಕೊಟ್ಟಿದ್ದು ಕಾಂಗ್ರೆಸ್ಸು, ಅಕಸ್ಮಾತ್ ಈಗಿನ ಗವರ್ಮೆಂಟ್ ಕಾಂಗ್ರೆಸ್ಸೇ ಇದ್ದಿದ್ರೆ ಮಲ್ಯ ವಿದೇಶಕ್ಕೆ ಹೋಗಿರ್ತಿದ್ನಾ? ಮಲ್ಯ ಆರಾಮಾಗಿ ಇಲ್ಲೇ ಇರ್ತಿದ್ದ. ಯಾಕೆ ಅಂತಂದ್ರೆ ಅವನಿಗೊಂದು ಧೈರ್ಯ ಇರ್ತಿತ್ತು, ಕಾಂಗ್ರೆಸ್ ಅವ್ರು ನನ್ನನ್ನು ಕಾಪಾಡ್ತಾರೆ, ನಾನು ದಿವಾಳಿ ಅಂತ ಹೇಳ್ಕೊಂಡ್ರೆ ಬಿಟ್ಟು ಬಿಡ್ತಾರೆ, ದುಡ್ಡು ನಮ್ದು ಹೋಗ್ತಾ ಇದ್ದಿದ್ದು, ಕಾಂಗ್ರೆಸ್ ಅವ್ರದ್ದೇನಲ್ಲ.
ಆದ್ರೆ ಯಾವಾಗ ನರೇಂದ್ರ ಮೋದಿ ಟೈಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಮಲ್ಯ ಮೊದಲು ಅವನಿಗೆ ಓಡೋದಾಗ ಅನ್ನಿಸ್ತು ಇನ್ 2 ವರ್ಷ ತಾನೆ, 2 ವರ್ಷ ಲಂಡನ್ ಅಲ್ಲಿ ಹಾಯಾಗಿರ್ತೀನಿ, ನಮ್ ಕಾಂಗ್ರೆಸ್ ಅವ್ರು ಹೆಂಗಾದ್ರೂ ಮಾಡಿ ಇವನನ್ನು ಕೆಳಗಿಳಿಸಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ರಾಯಲ್ ಆಗಿ ವಾಪಸ್ ಬರ್ತೀನಿ ಇಂಡಿಯಾಕ್ಕೆ ಅನ್ಕೊಂಡಿದ್ರು. ಆದ್ರೆ ನರೇಂದ್ರ ಮೋದಿ ಬಿಡ್ಲಿಲ್ಲ. ನರೇಂದ್ರ ಮೋದಿ ಲಂಡನ್ಗೆ ಹೋದ್ರು. ಲಂಡನ್ಗೆ ಹೋಗಿ ಲಂಡನ್ ಪ್ರಧಾನಿ ಜೊತೆಗೆ ಮಾತನಾಡಿ ಹೇಳಿದ್ರು, ನಮ್ಮ ಮಲ್ಯ ನಿಮ್ಮ ಹತ್ರ ಇದ್ದಾನೆ, ಕಳಿಸ್ತಿರೋ ಇಲ್ವಾ? ಲಂಡನ್ನಿನ ಪ್ರಧಾನಿ ಹೇಳಿದ್ರು, ಏನ್ ದಿಮಾಕ್ ಲಂಡನ್ ಅವ್ರಿಗೆ ಗೊತ್ತೇನು? ಲಂಡನ್ ಪ್ರಧಾನಿ ತೆರೆಸಾ ಮೇ ಹೇಳಿದ್ರು, ನಿಮ್ ಜೈಲುಗಳ ಮೇಲೆ ನನಗೆ ವಿಶ್ವಾಸ ಇಲ್ಲ, ಅದಕ್ಕೆ ಕಳ್ಸಕ್ ಸ್ವಲ್ಪ ಕಷ್ಟ ಆಗ್ತಿದೆ. ನರೇಂದ್ರ ಮೋದಿ ಹೇಳಿದ್ರು, ಅಮ್ಮ ತಾಯಿ, ಇದೇ ಜೈಲಲ್ಲಿ ಮಹಾತ್ಮ ಗಾಂಧೀಜಿನ ಇಟ್ಟಿದ್ ನೀವು ಅನ್ನೋದನ್ನ ಮರಿಬೇಡಿ, ಸರಿಯಾದ ಟೈಮ್ ಬರ್ಲಿ, ಇಂಡಿಯಾ ಅಂದ್ರೆ ಏನು ಅಂತ ತೋರಿಸ್ತೀನಿ ಅಂತ ನರೇಂದ್ರ ಮೋದಿ ಎದ್ದು ವಾಪಸ್ ಬಂದ್ರು. 130 ಕೋಟಿ ಜನರ ಮಾರ್ಕೆಟ್ ಇಂಗ್ಲೆಂಡಿನ ಜೊತೆ ಗಲಾಟೆ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಇಂಗ್ಲೆಂಡಿನ ಪರಿಸ್ಥಿತಿ ಏನಾಗ್ಬೋದು ಅಂತ ಚೆನ್ನಾಗಿ ಗೊತ್ತಿದ್ದರಿಂದ 3-4 ತಿಂಗಳೊಳಗೆ ಇಂಗ್ಲೆಂಡಿನ ಕೋರ್ಟ್ ನಲ್ಲಿ ನಿರ್ಣಯ ಆಯಿತು, ಇವನಿಗೆ ಬೇಲ್ ಕೊಡಬಾರದು, ಇವನನ್ನ ನಾವು ಇಟ್ಕೊಳ್ಳೋ ಅಗತ್ಯ ಇಲ್ಲ, ಭಾರತಕ್ಕೆ ಕಳಿಸಬಹುದು ಅಂತ ಲೋಯರ್ ಕೋರ್ಟ್ ಹೇಳ್ತು. ಈಗ ಹೈಯರ್ ಕೋರ್ಟ್ ಅಲ್ಲಿ ಚರ್ಚೆ ನಡೀತಿದೆ. ಈ ವೇಳೆಗೆ ಸರಿಯಾಗಿ ಭಾರತ ತಪ್ಪಿಕೊಂಡು ಓಡಿದಂತ ನೀರವ್ ಮೋದಿ ಯಾವುದೋ ಪತ್ರಕರ್ತ ಹಿಡಿದುಬಿಟ್ಟ ಅವನನ್ನ. ನೀರವ್ ಮೋದಿ ಇಂಟರ್ವ್ಯೂ ಆಯ್ತು. ತಕ್ಷಣ ಈ ದೇಶದಿಂದ ಇಡಿ ಆಫೀಸರ್ಗಳು, ಸಿಬಿಐ ಆಫೀಸರ್ಗಳು ಲಂಡನ್ನಿನ ಕೋರ್ಟ್ಗೆ ಹೋಗಿ ಬೇಕಾಗಿರುವ ಎಲ್ಲ ಡಾಕ್ಯುಮೆಂಟ್ ನ ಕೊಟ್ಟ ತಕ್ಷಣ ಲಂಡನ್ ನೀರವ್ ಮೋದಿಯನ್ನ ಅರೆಸ್ಟ್ ಮಾಡಿ ನಿನ್ನೆ ಒಂದೊಂದು ಬೇಲ್ ಪಿಟಿಷನ್ ಇತ್ತು, ಆ ಬೇಲ್ ಕೂಡ ಕ್ಯಾನ್ಸಲ್ ಮಾಡಿ ಅವನ ಜೈಲ್ನಲ್ಲಿ ಕೂರಿಸಿದ್ದಾರೆ. ಲಂಡನ್ ನ ಜೈಲ್ನಲ್ಲಿ ಕೂರಿಸಿದ್ದಾರೆ ಮಿತ್ರರೇ. ಇನ್ನು ಕೆಲವೇ ದಿನಗಳಲ್ಲಿ ನೀರವ್ ಮೋದಿನ ಎಳಕೊಂಡ್ ಬಂದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ನರೇಂದ್ರ ಮೋದಿ ಈ ಮನೆಯನ್ನ ಚೆನ್ನಾಗಿ ಬಳಸ್ಕೊಂಡ್ರು. ಮಲ್ಯ ಓಡೋದಾಗ ಕಾಂಗ್ರೆಸ್ ಅವ್ರು ಕೂಗಾರ ಬಿಟ್ರಲ್ಲ, ನರೇಂದ್ರ ಮೋದಿ ಬಿಟ್ಬಿಟ್ರು ಅಂತ ಚೆನ್ನಾಗಿ ಗಲಾಟೆ ಮಾಡ್ಲಿ ಅಂತ ನರೇಂದ್ರ ಮೋದಿ ಕೆಲವು ದಿನಗಳ ಕಾಲ ಸುಮ್ಮನೆ ಇದ್ದು ಇಡೀ ದೇಶದಲ್ಲಿ ಜನ ಮಲ್ಯನ ವಿರುದ್ಧ ಆಗಿದ್ದಾರೆ ಅಂತ ಗೊತ್ತಾದಾಗ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಬ್ಯಾಂಕ್ರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಕೋಡ್ ಅಂತ ಒಂದು ಕಾನೂನನ್ನ ತಗೊಂಡ್ ಬಂದ್ರು. ಲೋಕಸಭೆಯಲ್ಲಿ ಅದನ್ನ ಇಟ್ರು, ರಾಜ್ಯಸಭೆಯಲ್ಲಿ ಅದನ್ನ ಇಟ್ಟು ಅದೇ ಕಾಂಗ್ರೆಸ್ಸಿಗರು ಅದನ್ನು ಒಪ್ಪಿಕೊಳ್ಳುವಂತೆ ಮಾಡಿದ್ರು. ಬ್ಯಾಂಕ್ರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಕೋಡ್ ಅಂದ್ರೆ ಏನ್ ಗೊತ್ತೇನು? ಯಾರು ಸರ್ಕಾರದ ದುಡ್ಡನ್ನ ಅಥವಾ ದೇಶದ ಜನರ ದುಡ್ಡನ್ನ ಬ್ಯಾಂಕಿಂದ ಸಾಲವಾಗಿ ತೆಗೆದುಕೊಂಡು ನನ್ನ ಕಂಪನಿ ದಿವಾಳಿ ಆಗಿದೆ ಅಂತ ಹೇಳ್ತಾನೋ, ಅವನ ಕಂಪನಿಯ ಅಷ್ಟು ವಸ್ತುಗಳನ್ನ ಬ್ಯಾಂಕು ಹರಾಜು ಹಾಕಿ ದುಡ್ಡನ್ನ ತೆಗೆದುಕೊಳ್ಬಹುದು ಅನ್ನುವಂತ ಕೋಡ್ ಬಂದ್ಬಿಡ್ತು. ಬ್ಯಾಂಕ್ನವರಿಗೆ ಒಂದು ಶಕ್ತಿ. ಯಾವಾಗ ಇದು ಬಂತು, ನರೇಂದ್ರ ಮೋದಿ ಹೇಳಿದ್ರು, ಮಲ್ಯ ನೀನಾಗೆ ಬರ್ತೀಯೋ, ನೀನು ಒಂದೊಂದೇ ಆಸ್ತಿ ವಶಪಡಿಸ್ಕೊಳ್ಳಿಕ್ಕೆ ಶುರು ಮಾಡ್ಲು ಅಂತ ಕರ್ನಾಟಕದಲ್ಲಿದ್ದ ಅವನ ಅನೇಕ ಆಸ್ತಿನ ವಶಪಡಿಸ್ಕೊಳ್ಳಾಯಿತು. ಅಷ್ಟಾದ್ರೂ ಮಲ್ಯ ಅಲಗಾಡ್ತಾ ಇಲ್ಲ ಅಂತ ಗೊತ್ತಾದಾಗ ಲಂಡನ್ಗೆ ಹೋದ್ರು. ಲಂಡನ್ಗೆ ಹೋಗಿ ಮಲ್ಯನ ಒಂದೊಂದೇ ಬಂಗ್ಲೆನ್ ತೆಗೆದಾಕೊಳ್ತಾ ಇದ್ದಂತೆ ಮಲ್ಯ ಹೇಳ್ದ, ಮಾಡಿದ 9,000 ಕೋಟಿ ರೂಪಾಯಿ ಸಾಲ, 13,000 ಕೋಟಿ ರೂಪಾಯಿ ಆಸ್ತಿ ವಶಪಡಿಸ್ಕೊಂಡಿದ್ದೀರಾ, ಇನ್ನೂ ಏನು ಬೇಕು ನಿಮ್ಗೆ ಹೇಳಿ ನನ್ನಿಂದ ಅಂತ ಕೇಳಿದ್ರೆ ಮೋದಿ ಹೇಳಿದ್ರು, ನನಗಿನ್ನೇನೂ ಬೇಕಾಗಿಲ್ಲ, ನೀನು ಬೇಕು ಅಷ್ಟೇ. ನೀನು ಭಾರತಕ್ಕೆ ಬಾ, ನೀನು ನಿಲ್ಸ್ಕೊಳ್ತೀನಿ, ನೀನು ಎಲ್ರಿಗೂ ಹೇಳು ನಿನಗೆ ಸಾಲ ಕೊಟ್ಟಿದ್ಯಾರು ಅಂತ ಜನರ ಮುಂದೆ ಹೇಳು ಅಂತ. ಇಷ್ಟಾದ್ರೆ ಗೊತ್ತಾಗತ್ತೆ ಜನರಿಗೆ ಅಂತ. ಮಿತ್ರ, ಇಷ್ಟೇ ಬೇಕಾಗಿರೋದು. ನರೇಂದ್ರ ಮೋದಿ ಹೆಂಗ್ ನಿಂತು ಬಿಟ್ಟಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಒದ್ದಾಡ್ತಿರೋದು ಯಾಕೆ ಗೊತ್ತೇನು? ನೀವು ಕಾಂಗ್ರೆಸ್ಸಿನ ಪರಿಸ್ಥಿತಿ ಯಾರಿಗೂ ಬೇಡ. ಯಾರೇ ಕಾಂಗ್ರೆಸ್ ಕಾರ್ಯಕರ್ತರು ಡಿಸೈಡ್ ಮಾಡ್ಕೊಳ್ಳಿ, ಈಗಲೇ ನಿಮ್ ಶಿಪ್ ಚೇಂಜ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದು ಬಹಳ ಹತ್ರ ಬಂದಿದೆ. ಕಾಂಗ್ರೆಸ್ ಮಹಾಗಠಬಂಧನಕ್ಕೆ ಎಲ್ಲರೂ ಕೈ ಹಿಡ್ಕೊಂಡು ನಿಂತಿದ್ದೀನಿ ನೋಡಿರಿ. ಮಹಾಗಠಬಂಧನಲ್ಲಿ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ರು. ಆದ್ರೆ ಮಜಾ ಏನ್ ಗೊತ್ತೇನು? ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೊತೆಗೆ ಜೆಡಿಎಸ್ ಇದೆ ಅನ್ನಿಸ್ತಿದೆ, ಆದ್ರೆ ಜೆಡಿಎಸ್ ಪೂರ್ತಿ ಸಪೋರ್ಟ್ ಮಾಡ್ತಿಲ್ಲ. ಜೆಡಿಎಸ್ ನ ದೇವೇಗೌಡರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿರ್ಬೋದು, ಆದ್ರೆ ಕೆಳಗಿರುವಂತ ಜೆಡಿಎಸ್ ಕಾರ್ಯಕರ್ತ ಹೇಳ್ತಾನೆ, ಜೀವನದುದ್ದಕ್ಕೂ ಕಾಂಗ್ರೆಸ್ ಜೊತೆಗೆ ಫೈಟ್ ಮಾಡ್ಕೊಂಡು ಬಂದ್ವಿ, ಈ ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂದ್ರೆ ಹೆಂಗ್ ಹಾಕೋದು, ನಾನು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅಂತ ಜೆಡಿಎಸ್ ಅವನು ಹೇಳ್ತಾನೆ. ಬರೀ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಉತ್ತರ ಪ್ರದೇಶದಲ್ಲಿ ಮಹಾಗಠಬಂಧನ್ ಅಂತ ಮಾಡಿದ್ರು ಅವರು. ಎಸ್ಪಿ ಇತ್ತು, ಬಿಎಸ್ಪಿ ಇತ್ತು, ಕಾಂಗ್ರೆಸ್ ಇತ್ತು, ಎಲ್ಲರೂ ಜೊತೆಲಿ ಸೇರ್ಕೊಂಡ್ರು. ಎಲ್ಲರೂ ಸೇರ್ಕೊಂಡು ಮಹಾಗಠಬಂಧನ್. ಆದ್ರೆ ಎಸ್ಪಿ ಬಿಎಸ್ಪಿ ಹೇಳ್ತು, ಮಹಾಗಠಬಂಧನಲ್ಲಿ 37 ಸೀಟ್ ನಮಗೆ, 37 ಸೀಟು ಬಿಎಸ್ಪಿಗೆ, ಕಾಂಗ್ರೆಸ್ಸಿಗೆ 2 ಸೀಟು. ಒಂದು ನ್ಯಾಷನಲ್ ಪಾರ್ಟಿಗೆ ರೀಜನಲ್ ಪಾರ್ಟಿಗಳು ಉತ್ತರ ಪ್ರದೇಶದ ಹೆಚ್ಚು ಕಡಿಮೆ 80 ಸೀಟ್ಗಳಲ್ಲಿ ಬಿಟ್ಟು ಕೊಟ್ಟಿರೋದು 2 ಸೀಟು. ಯಾವ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಮಹಾಗಠಬಂಧನ ಘೋಷಣೆ ಮಾಡಿದ್ರು, ಆ ಮಮತಾ ಬ್ಯಾನರ್ಜಿ ಹೇಳಿದ್ರು ದೇಶದಲ್ಲಿ ಎಲ್ಲಿ ಬೇಕಿದ್ರು ಯಾರ ಜೊತೆ ಆದ್ರೂ ಸೇರ್ಕೊಳ್ಳಿ, ಮಮತಾ ಬ್ಯಾನರ್ಜಿ ಮಾತ್ರ ಕಾಂಗ್ರೆಸ್ ಜೊತೆಗೆ ಸೇರಲ್ಲ ಅಂತ ಕಾಂಗ್ರೆಸ್ ಮೂಲೆ ಗುಂಪು ಮಾಡಿದ್ರು. ಪಕ್ಕದ ಆಂಧ್ರದ ಚಂದ್ರಬಾಬು ನಾಯ್ಡು ಆತನೇ ಕರ್ನಾಟಕಕ್ಕೆ ಬಂದು ಈ ರಾಜ್ಯದ ಮುಖ್ಯಮಂತ್ರಿಯ ಪ್ರಮಾಣ ಸ್ವೀಕಾರದ ಹೊತ್ತಿನಲ್ಲಿ ಎಲ್ಲರನ್ನೂ ಒಟ್ಟು ಮಾಡಿದ್ದು. ಆದ್ರೆ ಅದೇ ಚಂದ್ರಬಾಬು ನಾಯ್ಡು ಹೇಳ್ದ, ನನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ನನ್ನ ಜೊತೆ ಬರೋದೇನ್ ಬೇಕಾಗಿಲ್ಲ ಅಂತ. ಕಾಂಗ್ರೆಸ್ ಅಲ್ಲೂ ಮೂಲೆ ಗುಂಪು. ಕಾಂಗ್ರೆಸ್ ಇಡೀ ದೇಶದಲ್ಲಿ ಹೆಂಗೆ ಮೂಲೆ ಗುಂಪಾಗಿದೆ ಅಂತಂದ್ರೆ, ಕಳೆದ ಬಾರಿ 44 ಸೀಟ್ ಆದ್ರೂ ಗೆದ್ದಿತ್ತು, ಈ ಬಾರಿ 24 ಗೆಲ್ಲೋದು ಕಷ್ಟ ಇದೆಯೇನಪ್ಪ ಅಂತ ಡೌಟ್ ಇದೆ ನನಗೆ.
ಕಳೆದ ಬಾರಿ 44 ಸೀಟಲ್ಲಿ ನಿಮ್ದು ಒಂದಿತ್ತು. ಈ ಬಾರಿ ನೀವು ಅದನ್ನು ಕಿತ್ಕೊಂಡ್ರೆ ಪಾಪ ಕಾಂಗ್ರೆಸ್ಗೆ ಈ ಭಾಗದಲ್ಲಿ ಬೇರೆ ನೆಲೆನೂ ಇಲ್ಲಂತಾಗ್ಬಿಡುತ್ತಲ್ಲ. ಹಿಂಗಾಗಿ ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೇಳ್ಕೊಳ್ಳೋದು, ಶಿಪ್ ಚೇಂಜ್ ಮಾಡೋದಿದ್ರೆ ಬಹಳ ಪ್ರಶಸ್ತವಾದ ಸಮಯ ಅಂತ. ಇಷ್ಟಕ್ಕೂ ಯೋಚನೆ ಮಿತ್ರರೇ, ಕಾಂಗ್ರೆಸ್ ನಮಗೆ ಕಳೆದ 70 ವರ್ಷಗಳಲ್ಲಿ 65 ವರ್ಷಗಳಲ್ಲಿ ಕೊಟ್ಟಿದ್ದಾದ್ರೂ ನರೇಂದ್ರ ಮೋದಿ ಕೊಟ್ಟಿದ್ದೇನು ಅಂತ ಒಂದು ಸ್ವಲ್ಪ ಕಂಪೇರ್ ಮಾಡಿ ನೋಡಿ. ಕಾಂಗ್ರೆಸ್ ಕಾಲದಲ್ಲಿ ಮೊದಲನೇ ಯುದ್ಧ ಪಾಕಿಸ್ತಾನ ಜೊತೆ ಮಾಡಿದ್ವಿ. ಈ ಯುದ್ಧದಲ್ಲಿ ನಾವು ಗೆದ್ವಿ. ಆದ್ರೆ ನೆಹರು ಹೋಗಿ ಯುನೈಟೆಡ್ ನೇಷನ್ಸ್ ನಲ್ಲಿ ಕಾಶ್ಮೀರದ ಅನೇಕ 3ನೇ ಒಂದು ಭಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು. ಇವತ್ತಿಗೂ ಪಾಕ್ ಆಕ್ಯುಪೈಡ್ ಕಾಶ್ಮೀರವಾಗಿ ಅಲ್ಲೇ ಇದೆ ಅದು. ಎರಡನೇ ಯುದ್ಧ ಪಾಕಿಸ್ತಾನ ಜೊತೆಗೆ ನಡೀತು 1965ರಲ್ಲಿ. 1965ರಲ್ಲಿ ಯುದ್ಧ ಗೆದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೈನಿಕರ ಮೂಲಕ ಯುದ್ಧವನ್ನು ಗೆದ್ದಿದ್ರು. ಆದ್ರೆ ಯುದ್ಧದ ನಂತರ ನಡೆದ ಒಪ್ಪಂದದಲ್ಲಿ ನಾವು ಗೆದ್ದ ಅಷ್ಟು ಭಾಗವನ್ನ ಕಳ್ಕೊಂಡ್ವಿ. ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಕಳ್ಕೊಂಡ್ವಿ. 1962ರಲ್ಲಿ ಚೀನಾ ಜೊತೆಗೆ ಯುದ್ಧ ಮಾಡಿತು ಕಾಂಗ್ರೆಸ್. ಯುದ್ಧ ಮಾಡುವಾಗ ಕಾಂಗ್ರೆಸ್ ಚೀನಾ ಜೊತೆಗೆ ಈ ದೇಶದ ಸೈನಿಕರಿಗೆ ಯುದ್ಧ ಮಾಡ್ಲಿಕ್ಕೆ ಬೇಕಾಗಿರುವಷ್ಟು ಶಸ್ತ್ರಾಸ್ತ್ರವನ್ನು ಕೊಡಲಿಲ್ಲ. ಅಕ್ಸಾಯ್ ಚಿನ್ ಅನ್ನುವಂತ ಮಹತ್ವದ ಭೂಭಾಗವನ್ನು ಕಳ್ಕೊಂಡ್ವಿ. 1971ರಲ್ಲಿ ಯುದ್ಧ ಮಾಡಿದ್ವಿ. 90,000 ಸೈನಿಕರನ್ನ ವಶಪಡಿಸ್ಕೊಂಡಿದ್ವಿ. ಅವರನ್ನು ಬಳಸ್ಕೊಂಡು ನಾವು ಏನೂ ಮಾಡ್ಲಿಕ್ಕಾಗಲಿಲ್ಲ. ಆದ್ರೆ ನರೇಂದ್ರ ಮೋದಿ ಬಂದ 5 ವರ್ಷದಲ್ಲಿ ಏನ್ ಮ್ಯಾಜಿಕ್ ಮಾಡಿದ್ರು ಗೊತ್ತೇನು? ಯಾವ ಭಯೋತ್ಪಾದನೆ ಮೂಲಕ ಪಾಕಿಸ್ತಾನ ದೇಶದೊಳಗೆ ನುಗ್ಗಿ ಬರ್ತಿತ್ತೋ, ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಕಾಶ್ಮೀರದಲ್ಲಷ್ಟೇ ಅಲ್ಲದೆ ಮುಂಬೈನಲ್ಲಿ ಭಯೋತ್ಪಾದನೆ ಆಗಿತ್ತು, ಗುಜರಾತ್ನಲ್ಲಿ ಭಯೋತ್ಪಾದನೆ ಆಗಿತ್ತು, ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಆಗಿತ್ತು, ತಮಿಳುನಾಡು ಕೇರಳಗಳಲ್ಲಾಗಿತ್ತು, ಆಂಧ್ರದಲ್ಲಿ ಭಯೋತ್ಪಾದನೆ ಆಗಿತ್ತು, ಬೆಂಗಳೂರಿನಲ್ಲಿ 7 ಸರಣಿ ಬಾಂಬ್ ಸ್ಫೋಟ ಆಗಿತ್ತು. ಆದ್ರೆ ನರೇಂದ್ರ ಮೋದಿ ಬಂದ 5 ವರ್ಷಗಳಲ್ಲಿ ಕಾಶ್ಮೀರದಿಂದ ಆಚೆಗೆ ಒಬ್ಬನೇ ಒಬ್ಬ ಭಯೋತ್ಪಾದಕ ಬರ್ಲಿಕ್ಕಾಗ್ಲಿಲ್ವಲ್ಲ. ಇದು ಹೊಸ ಭಾರತ. ನರೇಂದ್ರ ಮೋದಿ ಪಾಕಿಸ್ತಾನ ಜೊತೆಗೆ ಯುದ್ಧನೇ ಮಾಡಲಿಲ್ಲ. ನರೇಂದ್ರ ಮೋದಿ ಅವರ ಗವರ್ಮೆಂಟ್ ಇದ್ದ ಕಾಲಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಬಹಳ ಜನ ಸರ್ಜಿಕಲ್ ಸ್ಟ್ರೈಕ್ ಹೆಸರು ಕೇಳಿದ್ದೀರಿ. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಏನು ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಡಾಕ್ಟರ್ ಮಾಡುವ ಸರ್ಜರಿ ಇದ್ದಂಗೆ. ಡಾಕ್ಟರ್ ಸರ್ಜರಿ ಹೆಂಗ ತಗೊಳ್ಳ, ಹಾರ್ಟ್ ಪ್ರಾಬ್ಲಮ್ ಇದ್ರೆ ಕರೆಕ್ಟ್ ಆಗಿ ಹಾರ್ಟ್ ಭಾಗದಲ್ಲಿ ಮಾತ್ರ ಹರಿತಾರೆ, ಅದನ್ನು ಸರಿ ಮಾಡಿ ವಾಪಸ್ ಹೊಲಗೆ ಹಾಕಿ ಕಳಿಸ್ಬಿಡ್ತಾರೆ, ಹೊಟ್ಟೆನೆಲ್ಲ ಹರಿಸಲ್ಲ. ಸರ್ಜಿಕಲ್ ಸ್ಟ್ರೈಕ್ ಅಂತ ಹಂಗೆ ಎಲ್ಲಿ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಮಾತ್ರ ಸರ್ಜರಿ ಮಾಡೋದು. ಈ ದೇಶದ ಮೇಲೆ ಭಯೋತ್ಪಾದಕರು ದಾಳಿ ಮಾಡುವಾಗ ಕಾಂಗ್ರೆಸ್ ಏನ್ ಹೇಳಿತ್ತು ಗೊತ್ತಿಗೆ? ಸ್ಯಾಮ್ ಪಿತ್ರೋಡ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ ಅಂದ್ರೆ, ಮುಂಬೈ ಮೇಲೆ ದಾಳಿ ಮಾಡಿದಾಗ ನಾವು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಲಿಲ್ಲ. ಯಾಕೆಂದ್ರೆ ಮುಂಬೈ ದಾಳಿ ಮಾಡಿದ್ದು 8 ಜನ ಭಯೋತ್ಪಾದಕರು. ಈ 8 ಜನಕ್ಕೋಸ್ಕರ ಇಡೀ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ನ್ಯಾಯ ಅಲ್ಲ ಅಂತ ನಾವು ಬಿಟ್ಬಿಟ್ವಿ ಅಂತ. ನ್ಯಾಯ ಅಲ್ಲ. 180 ಭಾರತೀಯರನ್ನು ಪಾಕಿಸ್ತಾನ ಕೊಂದು ಹಾಕಿದಾಗ ಅವ್ರ ಮೇಲೆ ಯುದ್ಧ ಮಾಡೋದು ನ್ಯಾಯ ಅಲ್ಲ ಅಂತ ಬಿಟ್ವಿ ಅಂತ. ಆದ್ರೆ ನರೇಂದ್ರ ಮೋದಿ ಯಾವಾಗ ಈ ದೇಶದ ಉರಿಯಲ್ಲಿ 10 ಜನ ಸೈನಿಕರನ್ನ ಪಾಕಿಸ್ತಾನ ಕೊಂದೋಯ್ತು, ನರೇಂದ್ರ ಮೋದಿ ಹೇಳಿದ್ರು ಯಾರು ಕೊಂದ್ರೋ ಅವ್ರು ಬದುಕಿರಬಾರದು, ಏನ್ ಮಾಡಬೇಕು ಅಂತ. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಅದನ್ನೇ. ಯಾರು ಕೊಂದ್ರೋ ಅವ್ರು ಎಲ್ಲಿ ಹೋದ್ರು ಅಂತ ಗೂಢಚಾರರ ಮೂಲಕ ಗುರುತಿಸಲಾಯ್ತು. ಅವ್ರು ಹೋಗಿರೋ ಜಾಗಕ್ಕೆ ಭಾರತೀಯ ಸೈನಿಕರು ನುಗ್ಗಿದ್ರು. ಅಷ್ಟು ಜನರನ್ನೇ ಎಲಿಮಿನೇಟ್ ಮಾಡಿ ಬಂದು ಹೇಳಿದ್ರು ಪ್ರಾಬ್ಲಮ್ ಅಲ್ಲಿತ್ತು, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೀವಿ. ಪಾಕಿಸ್ತಾನದ ಮೇಲೆ ಯುದ್ಧ ಅಲ್ಲ, ಪಾಕಿಸ್ತಾನ ಯಾರಿಗೆ ಟ್ರೈನ್ ಮಾಡ್ತಿದ್ಯಲ್ಲ ಅವರನ್ನು ನುಗ್ಗಿಸುವ ಕೆಲಸ ನಮ್ದು ಅಂತ ಕರೆಕ್ಟ್ ಆಗಿ ಸರ್ಜರಿ ಮಾಡಿ ಬಂತು ಭಾರತ. ಇದು ಭಾರತಕ್ಕೆ ನರೇಂದ್ರ ಮೋದಿ ಕೊಟ್ಟಿದ್ದು. 4 ಯುದ್ಧಗಳ ನಂತರ ಇದ್ದದನ್ನೆಲ್ಲ ಕಳ್ಕೊಳ್ತಾ ಇತ್ತಲ್ಲ ಭಾರತ, ನರೇಂದ್ರ ಮೋದಿ ಯುದ್ಧವನ್ನೇ ಮಾಡದೆ ಸರ್ಜರಿಯಲ್ಲಿ ಪಾಕಿಸ್ತಾನವನ್ನು ಮುಗಿಸಿದ್ರು. ಅಷ್ಟೇ ಅಲ್ಲ, ಯಾವಾಗ ಜೈಷೆ ಮೊಹಮ್ಮದ್ ಈ ದೇಶದ ಮೇಲೆ ದಾಳಿ ಮಾಡಿ 37 ಸೈನಿಕರನ್ನು ಕೊಂದಾಗ್ತೋ, ಈ ದೇಶದ ಪ್ರಧಾನಿ ಹೇಳಿದ್ರು ತಪ್ಪು ಮಾಡ್ಬಿಟ್ರಿ ನೀವು, ಈ ತಪ್ಪಿಗೆ ನೀವು ಕೆಟ್ಟ ಶಿಕ್ಷೆ ಅನುಭವಿಸ್ತೀರಾ, ನೋಡ್ತಾ ಇರಿ ಅಂತ ಹೇಳಿದ್ರು. 13ನೇ ದಿನಕ್ಕೆ ಈ ದೇಶದ ಏರ್ ಫೋರ್ಸ್ ನ ಸೈನಿಕರು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ್ ಹೇಗೆ ಗೊತ್ತಾ? ಬಾರ್ಡರ್ ಅಲ್ಲ, ಪಾಕಿಸ್ತಾನದ ಒಳಕ್ಕೆ ಹೋಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರು. ಬಾಲಾಕೋಟ್ ನ ದಾಳಿ ಆಯ್ತು, ಅದು ಕೂಡ ಸರ್ಜರಿ. ಎಲ್ಲಿ ಜೈಷೆ ಮೊಹಮ್ಮದ್ ನ ಟ್ರೈನಿಂಗ್ ಕ್ಯಾಂಪ್ ಇತ್ತು ಆ ಟ್ರೈನಿಂಗ್ ಕ್ಯಾಂಪ್ ಮೇಲೆ ಬಾಂಬ್ ದಾಳಿ ಮಾಡಿ 250ಕ್ಕೂ ಹೆಚ್ಚು ಜನರನ್ನ ಧ್ವಂಸಗೊಳಿಸಲಾಯ್ತು. ಅಷ್ಟು ಜನರನ್ನ ಕೊಂದು ಭಾರತ ಬಂದು ಹೆಮ್ಮೆಯಿಂದ ಹೇಳ್ತು, ಇವತ್ತು ನಾವೆಲ್ಲರೂ ಪಾಕಿಸ್ತಾನದ ಎದುರಿಗೆ ಎದೆ ಎತ್ತಿ ನಿಂತ್ಕೊಂಡಿದ್ದೀವಲ್ಲ, ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ಕಠೋರ ನಿರ್ಣಯಗಳು. ಇಲ್ಲದೆ ಹೋದ್ರೆ ಇವತ್ತು ತಲೆ ತಗ್ಗಿಸ್ಕೊಂಡು ನಿಂತಿರ್ತಿದ್ವಿ. ನಂಗೆ ಅನೇಕರು ಕೇಳ್ತಾರೆ, ಚಕ್ರವರ್ತಿ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕ್ಲಿಕ್ಕೆ ನೀವು ಒಂದೇ ಒಂದು ಕಾರಣ ಕೊಡಿ ಅಂತಂದ್ರೆ ನಾನು ಹೇಳೋದು, ಪಾಕಿಸ್ತಾನ ಪದೇ ಪದೇ ಭಯೋತ್ಪಾದಕರ ದಾಳಿ ಮಾಡಿ ಮೆರಿತಾ ಇತ್ತಲ್ಲ, ಪಾಕಿಸ್ತಾನದ ನಗುವನ್ನೇ ಕಿತ್ಕೊಂಡು ಬಿಟ್ರ ನರೇಂದ್ರ ಮೋದಿ. ಆ ಕಾರಣಕ್ಕೆ ನರೇಂದ್ರ ಮೋದಿಗೆ ನಾನು ವೋಟ್ ಮಾಡ್ತೀನಿ. ಎಲ್ಲ ಕಾರಣ ಪಕ್ಕಕ್ಕೆ ಇಡ್ರಿ, ಈ ಒಂದು ಕಾರಣ ನರೇಂದ್ರ ಮೋದಿ ಮಾಡ್ತೀನಿ. ಮಿತ್ರ, ಇಷ್ಟೇ ಅಲ್ಲ, ಕೆಲವಾರು ದಿನಗಳ ಹಿಂದೆ ನೀವು ನೋಡಿರಬಹುದು, ಆಕಾಶದಲ್ಲಿದ್ದಂತ ಒಂದು ಸ್ಯಾಟಲೈಟ್ ಅನ್ನ ಈ ದೇಶದ ಕ್ಷಿಪಣಿಯಿಂದ ಹೊಡೆದಾಕುವಂತ ಟೆಕ್ನಾಲಜಿಯನ್ನ ಈ ದೇಶದ ವಿಜ್ಞಾನಿಗಳು ಪ್ರದರ್ಶಿಸಿದರು. DRDO ವಿಜ್ಞಾನಿಗಳು. ಈ ವಿಜ್ಞಾನಿಗಳು ಪ್ರದರ್ಶಿಸಿದ ವೈಶಿಷ್ಟ್ಯ ಏನ್ ಗೊತ್ತೇನು? ಇದು ಬಹಳ ವಿಶೇಷವಾದ ಟೆಕ್ನಾಲಜಿ. ಈ ಟೆಕ್ನಾಲಜಿ ಜಗತ್ತಿನ 3 ರಾಷ್ಟ್ರಗಳ ಬಳಿ ಮಾತ್ರ ಇದೆ. ಒಂದು ಅಮೆರಿಕ, ಎರಡನೇದು ರಷ್ಯಾ,
ಮೂರು ಚೈನಾ, ಅದು ಬಿಟ್ರೆ ಇವತ್ತಿರೋದು ಭಾರತದ ಬಳಿ ಮಾತ್ರ. ಜಗತ್ತಿನ 200 ರಾಷ್ಟ್ರಗಳಲ್ಲಿ ಭಾರತ ಒಂದು. ನೆನ್ಪಿಟ್ಕೊಳ್ಳಿ. ಈ ತರದ ಅಂತರಿಕ್ಷ ಬಹಳ ಜನರಿಗೆ ಗೊತ್ತಿಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಮೊನ್ನೆ ನಾವು ಮಾಡಿರುವಂತ ಸಾಧನೆ ಏನು ಅಂತ ಹೇಳ್ತೀನಿ ನಿಮ್ಗೆ. ವಿಮಾನಗಳು ಹಾರ್ತವಲ್ಲ ನಮ್ದು, ಇದು ಹಾರ್ಡ್ಲಿ 8 ಕಿಲೋಮೀಟರ್, ಯುದ್ಧ ವಿಮಾನಗಳು ಸೇರಿದಂತೆ 8 ರಿಂದ 10 ಕಿಲೋಮೀಟರ್ ಆಚೆಗೆ ಯಾರು ಹೋಗೋದೇ ಇಲ್ಲ. 8 ರಿಂದ 10 ಕಿಲೋಮೀಟರ್ ಈ ಆಕಾಶ ಇದೆಯಲ್ಲ, ಈ ಆಕಾಶ ಆಯಾ ದೇಶಕ್ಕೆ ಸೇರಿದ್ದು ಏರ್ ಸ್ಪೇಸ್ ಅಂತ ಕರೀತಾರೆ. ಈ ಏರ್ ಸ್ಪೇಸ್ ಅಲ್ಲಿ ಯಾವ್ದಾದ್ರು ವಿಮಾನ ಬರಬೇಕು ಅಂತಂದ್ರೆ ನಮ್ ಪರ್ಮಿಷನ್ ತಗೊಂಡೇ ಬರಬೇಕು, ಇಲ್ಲದೆ ಹೋದ್ರೆ ಬರ್ಲಿಕ್ಕಾಗಲ್ಲ. ಈ ಏರ್ ಸ್ಪೇಸ್ ಅನ್ನು ದಾಟಿದ ನಂತರ ಸ್ಪೇಸ್ ಇದೆ, ಅಂತರಿಕ್ಷ ಇದೆ, ಅದು ಯಾವುದೇ ರಾಷ್ಟ್ರಕ್ಕೆ ಸೇರಿದ್ದಲ್ಲ, ಜಗತ್ತಿಗೆ ಸೇರಿದ್ದು ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಇದು ಇರುವಂತ ನಿಯಮ. ಈ ಅಂತರಿಕ್ಷದಲ್ಲೇ ಸ್ಯಾಟಲೈಟ್ಗಳಿರೋದು. ಯಾವ ಸ್ಯಾಟಲೈಟ್ ಮೂಲಕ ಇವತ್ತು ನಾವು ಫೋನ್ ಯೂಸ್ ಮಾಡ್ತಿದ್ದೀವೋ, ಯಾವ ಸ್ಯಾಟಲೈಟ್ ಮೂಲಕ ಯೂಟ್ಯೂಬ್ ನಲ್ಲಿ ಲೈವ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ, ಯಾವ ಸ್ಯಾಟಲೈಟ್ ಮೂಲಕ ಫೇಸ್ಬುಕ್ ಯೂಸ್ ಮಾಡಬಹುದು, ಯಾವ ಸ್ಯಾಟಲೈಟ್ ನ ಮೂಲಕ ನಮ್ಮ ಮನೆಯಲ್ಲಿ ಕೇಬಲ್ ಮೂಲಕ ಬರ್ತಿದ್ಯೋ, ಅವೆಲ್ಲವೂ ಕೂಡ ಇದೇ ಅಂತರಿಕ್ಷದಲ್ಲಿರುವಂತ ಸ್ಯಾಟಲೈಟ್ ಆಗುವಂತದ್ದು. ಆದ್ರೆ ದುರ್ದೈವ ಏನ್ ಗೊತ್ತೇನು, ಇದು ಇಷ್ಟೇ ಕೆಲಸ ಮಾಡಲ್ಲ. ಪಕ್ಕದ ಚೀನಾ ಅಥವಾ ಅಮೆರಿಕ ನನ್ನ ದೇಶದ ಮೇಲೆ ಗೂಢಚರ್ಯೆ ಮಾಡಬೇಕು ಅಂದಾಗ ಯಾವುದೋ ವ್ಯಕ್ತಿನ ಕಳಿಸಲ್ಲ, 300 ಕಿಲೋಮೀಟರ್ ಎತ್ತರದಲ್ಲಿ ಅವ್ರದ್ದೊಂದು ಸ್ಯಾಟಲೈಟ್ ಬಂದು ನಿಂತ್ಕೊಳ್ಳುತ್ತೆ. ಕೋಲಾರದಲ್ಲಿ ಏನ್ ಕಾರ್ಯಕ್ರಮ ನಡೀತಿದೆ, ಎಷ್ಟು ಜನ ಕೂತಿದ್ದಾರೆ ಅನ್ನುವಂತ ಲೆಕ್ಕ 300 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಸ್ಯಾಟಲೈಟ್ ತಗೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ತಲುಪಿಸ್ಬಿಡುತ್ತೆ. ಬರೀ ಲೆಕ್ಕಾಚಾರ ಇದಷ್ಟೇ ಅಲ್ಲ, ಯಾವ್ಯಾವ ಸೈನಿಕರು ಎಲ್ಲೆಲ್ಲಿ ತುಕಡಿ ನಿಂತ್ಕೊಂಡಿದ್ದಾರೆ ಅಂತ ಮೇಲ್ ನಿಂತಿರುವ ಸ್ಯಾಟಲೈಟ್ ಪರ್ಫೆಕ್ಟ್ ಮಾಹಿತಿಯನ್ನ ಶತ್ರು ರಾಷ್ಟ್ರಕ್ಕೆ ತಲುಪಿಸಿಬಿಡುತ್ತಲ್ಲ, ಅದನ್ನು ಹೊಡೆದಾಕದೆ ಹೋದರೆ ಬಹಳ ಡೇಂಜರು. ಅಮೆರಿಕ ಅದನ್ನ ಇಟ್ಕೊಂಡಿತ್ತು, ರಷ್ಯಾ ಹತ್ರ ಇತ್ತು, 2007ರಲ್ಲಿ ಚೀನಾದ ಹತ್ರನೂ ಅದಿತ್ತು. ನರೇಂದ್ರ ಮೋದಿ ಬಂದ ತಕ್ಷಣ ಈ ದೇಶದ ವಿಜ್ಞಾನಿಗಳು ಹೇಳಿದ್ರು, ಸರ್ ಮನಮೋಹನ್ ಸಿಂಗ್ ಕೇಳ್ಕೊಂಡ್ವಿ, ನಾವು ಈ ಪ್ರಯತ್ನ ಮಾಡ್ತೀವಿ, ನಮ್ಗೊಂದು ಅವಕಾಶ ಕೊಡಿ ಅಂತ. ಮನಮೋಹನ್ ಸಿಂಗ್ರು ಆಗಲ್ಲ ಅಂದ್ಬಿಟ್ರು. ಯಾಕಾಗಲ್ಲ ಅಂದ್ಬಿಟ್ರು ಗೊತ್ತಾ, ಹೆಂಗೋ ನೆಮ್ಮದಿಯಿಂದ ಬದುಕಿದೀನಪ್ಪ, ಯಾಕೆ ಈ ಟೆನ್ಷನ್, ನನಗೆ ಈ ಟೆನ್ಷನ್ ಕೊಡ್ಬೇಡಿ, ಆರಾಮಾಗಿ ಬಿಟ್ಬಿಡಿ ಅಂತ ಕೇಳ್ಕೊಂಡು ಮನಮೋಹನ್ ಸಿಂಗ್ ಬಿಟ್ಬಿಟ್ಟಿದ್ರು. ಆದ್ರೆ ನರೇಂದ್ರ ಮೋದಿಯನ್ನ ಬಂದ ತಕ್ಷಣ ಕೇಳ್ಕೊಂಡಾಗ ನರೇಂದ್ರ ಮೋದಿ ಹೇಳಿದ್ರಂತೆ, 1-2 ವರ್ಷ ಬಿಟ್ಬಿಡಿ, ಈ 2 ವರ್ಷದಲ್ಲಿ ಜಗತ್ತೆಲ್ಲ ಸುತ್ತಾಡ್ಕೊಂಡು ಬರ್ತೀನಿ, ಜಗತ್ತಿಗೆಲ್ಲ ಭಾರತ ಎಷ್ಟು ಅನಿವಾರ್ಯ ಅಂತ ಮನಗಾಣಿಸ್ತೀನಿ. ಆಗ ನೀವು ಸ್ಯಾಟಲೈಟ್ನಾದ್ರೂ ಹೊಡ್ಕೊಳ್ಳಿ, ಪಾಕಿಸ್ತಾನಾದ್ರೂ ಧ್ವಂಸ ಮಾಡಿ, ಇಡೀ ಜಗತ್ತು ಮಾತಾಡದೇ ಇರೋ ತರ ನಾನು ಮಾಡ್ಬರ್ತೀನಿ, ನಂಗೊಂದು 2 ವರ್ಷ ಟೈಮ್ ಕೊಡಿ ಅಂತ ನರೇಂದ್ರ ಮೋದಿ ಕೇಳ್ಕೊಂಡ್ರು. ಮುಂದಿನ 3 ವರ್ಷಗಳ ಕಾಲ ಇಡೀ ಜಗತ್ತನ್ನು ಸುತ್ತಾಡಿದ್ರು. ಮಿತ್ರ, ಇಡೀ ಜಗತ್ತನ್ನು ಸುತ್ತಾಡಿ ಜಗತ್ತನ್ನು ಹೆಂಗ್ ಹೊಲಿಸ್ಕೊಂಡ್ರು ಗೊತ್ತಾ? ನರೇಂದ್ರ ಮೋದಿ ಆರ್ಡಿನರಿ ಮನುಷ್ಯ ಅಲ್ಲ ರೀ. ನರೇಂದ್ರ ಮೋದಿ ಬಗ್ಗೆ ಕಾಂಗ್ರೆಸ್ ಕಂಪ್ಲೇಂಟ್ ಮಾಡತ್ತಲ್ಲ, ನಂಗೆ ಬಹಳ ನಗು ಬರುತ್ತೆ. ನರೇಂದ್ರ ಮೋದಿ ಬಗ್ಗೆ ನಿಮ್ಮ ಆರೋಪಗಳೇನು ಅಂತ ಕಾಂಗ್ರೆಸ್ ಅನ್ನು ಕೇಳಿದ್ರೆ ಕಾಂಗ್ರೆಸ್ ಏನ್ ಹೇಳುತ್ತೆ ಗೊತ್ತಾ, ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆಗಿಲ್ಲ, ಇದೇ ನಮ್ಮ ಆರೋಪ ಅಂತ. ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆಗಿಲ್ಲ ಅಂದ್ರೆ ನಿಮ್ಗೇನು ಪ್ರಾಬ್ಲಮ್? ಪ್ರಾಮಾಣಿಕವಾಗಿ ಕೇಳಬೇಕಾಗಿರೋ ಪ್ರಶ್ನೆ ತಾನೆ. 2ನೇ ಪ್ರಾಬ್ಲಮ್ ಅವ್ರು ಹೇಳೋದು, ನರೇಂದ್ರ ಮೋದಿ ಹತ್ರ 250 ಜೊತೆ ಬಟ್ಟೆ ಇದೆ ಅಂತ. ಅವ್ರು ಒಂದೊಂದು ಪ್ರೋಗ್ರಾಮ್ ಒಂದೊಂದು ಬಟ್ಟೆ ಹಾಕ್ತಾರೆ, ಅವ್ರು ಚಂದ ಮಾಡಿ ಬರ್ತಾರೆ. ಅವ್ರು ಬಟ್ಟೆ ಹಾಕೋದ್ರ ಲಾಭ ಏನ್ ಗೊತ್ತೇ ಏನು? ಕಾಂಗ್ರೆಸ್ ಸಿಗರಿದ್ರೆ ಇದನ್ನು ಕೇಳಿಸ್ಕೊಳ್ಬೇಕು. ನರೇಂದ್ರ ಮೋದಿ ಖಾದಿ ಬಟ್ಟೆ ಹಾಕೋದ್ರ ಲಾಭ ಏನು ಅಂತಂದ್ರೆ, ಖಾದಿ ಬಟ್ಟೆಯ ಮಾಡೆಲ್ ಇವತ್ತವರು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಖಾದಿ ಬಿಸ್ನೆಸ್ ನ ಲೆಕ್ಕ ಕೊಡ್ತೀನಿ ನಿಮ್ಗೆ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಖಾದಿ ಬಿಸ್ನೆಸ್ ಎಷ್ಟಿತ್ತು ಗೊತ್ತಾ? 2013-14ನಲ್ಲಿ 1,000 ಕೋಟಿ ರೂಪಾಯಿ ವಹಿವಾಟಿತ್ತು ಖಾದಿದು. 5 ವರ್ಷಗಳಲ್ಲಿ ನಿನ್ನೆ ರಿಪೋರ್ಟ್ ರಿಲೀಸ್ ಆಗಿದೆ, ಈಗ ಖಾದಿಯ ವಹಿವಾಟು 3,000 ಕೋಟಿ ರೂಪಾಯಿ ದಾಟಿದೆ. ಯಾಕಿಂಗ್ ಆಗಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಮೋದಿ ಹೋದೋದ್ ಕಡೆ ಖಾದಿ ಬಟ್ಟೆ ಕೋಟ್ ಹಾಕೊಳ್ತಾರಲ್ಲ, ಎಲ್ಲರೂ ಓವರ್ ಕೋಟ್ ಹಾಕೊಳ್ಳೋಕೆ ಶುರು ಮಾಡ್ಬಿಟ್ಟಿದ್ದಾರೆ, ಎಲ್ಲರೂ ಖಾದಿ ಕುರ್ತಾ ಹಾಕ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ, ನಮ್ ಬಿಸ್ನೆಸ್ ಜಾಸ್ತಿ ಆಗಿದೆ ಅಂತ. ಬಿಸ್ನೆಸ್ ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಏನ್ ಪಾಪ್ಯುಲರ್ ಈಗ ಅಂತಂದ್ರೆ, ಕೊರಿಯಾದ ಅಧ್ಯಕ್ಷ ಭಾರತಕ್ಕೆ ಬಂದಾಗ ನರೇಂದ್ರ ಮೋದಿ ಹಾಕಿದ ಕೋಟನ್ ಮುಟ್ಟಿ, ನೀವು ಕೋಟ್ ಮಾತ್ರ ಒಳ್ಳೊಳ್ಳೇದಾಗ್ತಿರ್ರಿ ಅಂದ್ಬಿಟ್ಟ. ನರೇಂದ್ರ ಮೋದಿ ಏನು ಮಾತಾಡ್ಲಿಲ್ಲ. ಅವನ ಬಟ್ಟೆಯ ಲೆಕ್ಕಾಚಾರವನ್ನ ಯಾರಿಗೂ ಅವನಿಗೆ ಗೊತ್ತಾಗದಂತೆ ತೆಗೆದಿರಿಸಿಕೊಂಡ್ರು. ಆನಂತರ ಅವನು ಹೋದ ನಂತರ ನರೇಂದ್ರ ಮೋದಿ ತನ್ನ ಕೋಟ್ ಹೊಲಿಯುವಂತವ್ನು ಕರೆಸಿ ಅವರಿಗೆ 8 ಬೇರೆ ಬೇರೆ ಬಣ್ಣದ ಕೋಟನ್ನು ಹೊಲಿಸಿ ಅಲ್ಲಿ ಕಳಿಸ್ಕೊಟ್ರು. ಆತ ಏನ್ ಮಾಡ್ದ ಗೊತ್ತಾ, 7 ಕೋಟನ್ನು ಹ್ಯಾಂಗರ್ಗೆ ಹಾಕಿಟ್ಟು 1 ಕೋಟನ್ನು ತಾನು ಹಾಕೊಂಡು ಒಂದು ಫೋಟೋ ತೆಗೆದು ಅದನ್ನ ನರೇಂದ್ರ ಮೋದಿ ಅವರಿಗೆ ಕಳಿಸಿದ್ದಲ್ಲದೆ ಜಗತ್ತಿಗೆಲ್ಲ ಗೊತ್ತಾಗುವಂತೆ ಟ್ವೀಟ್ ಮಾಡಿ, ನನ್ನ ಬೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ ನನ್ನ ಕೋಟ್ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿದಕ್ಕೆ 8 ಕೋಟ್ ಕಳಿಸ್ದ ಅಂತ. ನೀವು ಇಷ್ಟೇ ಅನ್ಕೊಂಡ್ರಲ್ಲ, ಖುಷಿ ಆಯ್ತಲ್ಲ ನಿಮ್ಗೆ. ಆದ್ರೆ ಮಜಾ ಏನ್ ಗೊತ್ತೇನು, ಆ 8 ಕೋಟಿ ಕೊಟ್ಟಿದ್ರಿಂದಾಗಿ ಕೊರಿಯಾದ ಅಧ್ಯಕ್ಷ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ರು ಪಾಕಿಸ್ತಾನದ ಪರವಾಗಿ ನಿಲ್ತಿರ್ಲಿಲ್ಲ, ನಮ್ಮ ಪರವಾಗಿ ನಿಂತ್ಕೊಳ್ತಿದ್ದ. ಮೋದಿ 8 ಕೋಟಿ ಕೊಟ್ಟು ಒಂದು ರಾಷ್ಟ್ರವನ್ನೇ ಗೆದ್ರು ಅಂತ. ಮೋದಿ ಬಹಳ ವಿಶೇಷವಾದ ಮನುಷ್ಯ ರೀ. ಆತ ಗುಜರಾತಿನ ಒಬ್ಬ ಬಿಸ್ನೆಸ್ ಮನ್. ನಾನು ಈಗ ತಾನೇ ಚಿಂತಾಮಣಿಯಲ್ಲೂ ಈ ಘಟನೆ ಹೇಳ್ತಿದ್ದೆ. ಎಂತ ಬಿಸ್ನೆಸ್ ಮನ್ ಅಂತಂದ್ರೆ, ನನಗೆ ಯಾರೋ ಒಂದು ವಿಡಿಯೋ ಕಳಿಸಿದ್ರು, ಬಹಳ ಚೆನ್ನಾಗಿತ್ತು. ಒಂದು ಪುಟ್ಟ ಅಂಗಡಿ, ಆ ಅಂಗಡಿ ಎದುರಿಗೆ ಒಂದು ದೊಡ್ಡ ಬಿಗ್ ಬಜಾರ್ ಬಂತಂತ. ಬಿಗ್ ಬಜಾರ್ನವನು ಅಂಗಡಿ ಎದುರಿಗೆ ಬೋರ್ಡ್ ಹಾಕ್ದ, ಈ ಅಂಗಡಿಯನ್ನು ಹೆಂಗಾದ್ರೂ ಎಬ್ಬಿಸ್ಬೇಕು ಅಂತ. ನಮ್ಮ ಹತ್ರ 1 kg ತುಪ್ಪಕ್ಕೆ 180 ರೂಪಾಯಿ ಅಂತ.
ಈ ಚಿಕ್ಕ ಅಂಗಡಿಯವನು ನಾಳೆ ಮಾರನೇ ದಿನ ಆಗ್ದ ನಮ್ಮ ಹತ್ರ 1 kg ತುಪ್ಪಕ್ಕೆ 160 ರೂಪಾಯಿ ಇತ್ತು. ಇವನು 140 ಅಂತ ಆಗ್ದ, ಅವ್ನು 120 ಅಂತ ಆಗ್ದ, ಇವನು 100 ಅಂತ ಆಗ್ದ, ಇವನು 80 ಅಂತ ಹಾಕೋ ಟೈಮಲ್ಲಿ ಒಬ್ಬ ಕಸ್ಟಮರ್ ಬಂದ, ಲೇ ಅವ್ರು ದೊಡ್ಡವ್ರು ಕಣೋ, ಹೆಂಗೋ ಬದುಕ್ತಾರೆ, ನೀನ್ ಸತ್ತೋಗ್ತೀಯ ಕಣೋ, ಅವ್ರ ಜೊತೆ ಯಾಕೋ ಫೈಟ್ ಮಾಡ್ತೀಯಾ? ಇವನಂದ, ನಾ ತುಪ್ಪನೇ ಮಾರಲ್ಲ ಕಣೋ, ಸುಮ್ಮನೆ ಬೋರ್ಡ್ ಹಾಕಿರೋದು. ಮಾರಿದ್ರೆ ಪ್ರಾಬ್ಲಮ್ ತಾನೆ, ನಾನು ಮಾರದೇ ಇಲ್ಲ, ಸುಮ್ಮನೆ ಬೋರ್ಡ್ ಹಾಕಿದ್ದೀನಿ, ಜನ ಬೋರ್ಡ್ ನನ್ನ ಹತ್ರ ಬರ್ತಾರೆ, ನಾನು ಯಾಕೆ ಅವ್ನು ಸತ್ತರೆ ಸಾಯ್ಕೊಳ್ಳಿ, ನನಗೇನಾಗೋದಿದೆ ಅಂತ. ಇದು ಆಲೋಚನಾ ಶೈಲಿ ಅಂತ. ನರೇಂದ್ರ ಮೋದಿ ಹೆಂಗೆ ಜಗತ್ತನ್ನ ತಮ್ಮ ತುದಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಈ ದೇಶವನ್ನ ಬಿಟ್ಟು ಜಗತ್ತಿನ ಯಾರೂ ಒಂದ್ ಹೆಜ್ಜೆ ಮುಂದೆ ಹೋಗುವಂತಿಲ್ಲ, ಹಂಗ್ ನರೇಂದ್ರ ಮೋದಿ ಮಾಡಿಟ್ಕೊಂಡ್ ಬಿಟ್ಟಿದ್ದಾರೆ. ಹೆಂಗೆ ಅಂತಂದ್ರೆ, ನಾವು ನಮ್ಮ ಅತ್ಯಂತ ಕ್ರಿಟಿಕಲ್ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಈ ದೇಶದ ವಿಜ್ಞಾನಿಗಳು 300 ಕಿಲೋಮೀಟರ್ ಮೇಲೆ ಇರುವಂತಹ ಸ್ಯಾಟಲೈಟ್ ಅನ್ನು ಹೊಡೆದ್ರು. ಈ ಸ್ಯಾಟಲೈಟ್ ಅನ್ನು ಹೊಡೆದು ವಿಶೇಷವಾದ ಟೆಕ್ನಾಲಜಿ ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ, ನೀವು ಫೈಟರ್ ಜೆಟ್ಗಳು ಬರ್ತಾವಲ್ಲ, ಯುದ್ಧ ವಿಮಾನಗಳು ಬರ್ತಾವಲ್ಲ, ಇದು ಗಂಟೆಗೆ 3000 ಕಿಲೋಮೀಟರ್ ಹೋಗುವಾಗ ಅದನ್ನು ಹೊಡೆಯೋದೇ ಕಷ್ಟ. ಅಂಥದ್ರಲ್ಲಿ ಗಂಟೆಗೆ 30,000 ಕಿಲೋಮೀಟರ್ ಹೋಗ್ತಾ ಇರುವಂತಹ ಸ್ಯಾಟಲೈಟ್ ಅನ್ನು ಅಟ್ಯಾಕ್ ಮಾಡೋದು ಸುಲಭದ ಕೆಲಸ ಅಲ್ಲ. ಆದರೆ ಈ ದೇಶದ 100 ವಿಜ್ಞಾನಿಗಳು ಸುಮಾರು 1.5 ವರ್ಷಗಳ ಕಾಲ ನಿರಂತರ ಕೆಲಸ ಮಾಡಿ ಮೊನ್ನೆ ನರೇಂದ್ರ ಮೋದಿ ಮುಂದೆ ಹೋಗಿ ನಿಂತ್ಕೊಂಡು, ಸರ್ ಎಲ್ಲ ಫಿನಿಶ್ ಆಗಿದೆ, ನೀವು ಅಂದ್ರೆ ಮಾಡ್ತೀವಿ ಅಂತ. ನರೇಂದ್ರ ಮೋದಿ ಮಾಡಿ ಅಂತಂದ್ರು. ಮಾಡೋ ಮುಂಚೆ ಜಗತ್ನಲ್ಲಿ ಎಲ್ಲರದು ಪರ್ಮಿಷನ್ ತಗೋಬೇಕು, ಅಮೆರಿಕಾನ್ ಕೇಳಬೇಕು, ರಷ್ಯಾನ್ ಕೇಳಬೇಕು, ಜಪಾನ್ ಕೇಳಬೇಕು, ಜರ್ಮನಿ ಕೇಳಬೇಕು. ನರೇಂದ್ರ ಮೋದಿ ಹೇಳಿದ್ರು, ಯಾರನ್ನೂ ಕೇಳೋ ಅಗತ್ಯ ಇಲ್ಲ, ಮಾಡಿ ಅಂತ. ಯಾವಾಗ ಇದನ್ನು ಮಾಡಿ ಸ್ಯಾಟಲೈಟ್ ಅನ್ನ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳಿರೋ ಜಾಗದಲ್ಲಿ 3 ನಿಮಿಷದಲ್ಲಿ ಹೊಡೆದಾಕಿದ್ರು. ಈ ದೇಶದಲ್ಲಿ ಯಾವಾಗಲೂ ಇತ್ತು 2 ಮಿನಿಟ್ ಅಂದ್ರೆ ಮ್ಯಾಗಿ ಮಾತ್ರ ಮಾಡೋದು ಅಂತ, ಈಗ 3 ಮಿನಿಟ್ ಅಂದ್ರೆ ಸ್ಯಾಟಲೈಟ್ ಅನ್ನು ಹೊಡೆಯೋದು ಅಂತ. ನರೇಂದ್ರ ಮೋದಿ ಆ ಹಂತಕ್ಕೆ ತಂದ್ರು ಭಾರತವನ್ನ. 3 ನಿಮಿಷದಲ್ಲಿ ಆ ಸ್ಯಾಟಲೈಟ್ ಅನ್ನ ಹೊಡೆದು ಹಾಕಿದ ನಂತರ ಈ ದೇಶದ ಪ್ರಧಾನಿ ಒಂದು ಟ್ವೀಟ್ ಮಾಡಿದ್ರು, ನಾನಿವತ್ತು 11:30 ಗಂಟೆಗೆ ನಿಮ್ಗೊಂದು ಮಹತ್ವವಾದ ವಿಷಯವನ್ನು ಹೇಳಬೇಕು, ನೀವೆಲ್ಲ ರೆಡಿಯಾಗಿರಿ, ನಾನು ಲೈವ್ ಬರ್ತೀನಿ, ನೋಡ್ತಾ ಇರಿ ಅಂತ. ಯಾವ ಹಂಗಂದ್ರು, ಈ ದೇಶದ ಅನೇಕ ಶ್ರೀಮಂತರು 2,000 ರೂಪಾಯಿ ನೋಟ್ ರೆಡಿ ಮಾಡಿ ಇಟ್ಕೊಂಡ್ರು, ಇದನ್ನ ಮತ್ತೆ ಬ್ಯಾಂಕಿಗೆ ಕಟ್ಟಬೇಕೇನಪ್ಪ, ನಾನೇ ಫಟ್ ಹೋಗ್ಬಿಡೋಣ ಅಂತ. ಅನೇಕರು, ಒಂದು ಹುಡುಗ ಅಂತೂ ಬಹಳ ಚೆನ್ನಾಗಿ ಹೇಳ್ದ, ಅವನು ಹೇಳ್ದ, ಸರ್ ನರೇಂದ್ರ ಮೋದಿ ಏನ್ ಹೇಳ್ತಾರೆ ಸರ್ ಅಂತ. ನಾನು ಸರ್ ನಾನು ಭೂಪಟ ಎಲ್ಲ ಹುಡುಕ್ತಾ ಇದ್ದೀನಿ, ಗ್ಲೋಬ್ ಎಲ್ಲ ಹುಡುಕ್ತಾ ಇದ್ದೀನಿ, ನರೇಂದ್ರ ಮೋದಿ 100 ಬಂದು ಪಾಕಿಸ್ತಾನ ಇಲ್ಲ ಭೂಪಟದಲ್ಲಿ ಅನ್ಬಿಟ್ರೆ ಏನ್ ಮಾಡೋದು ಸರ್ ಅಂತ, ಅದಕ್ಕೆ ಹುಡುಕಾಡ್ತಿದ್ದೀನಿ. ಏನ್ ಬೇಕಿದ್ರು ಮಾಡಬಹುದು ಈ ಮನುಷ್ಯ ಅಂತ ಎಲ್ರು ಕಾಯ್ತಾ ಕೂತಿದ್ರು. 11:45 ನರೇಂದ್ರ ಮೋದಿ 12:15 ಬಂದ್ರು. ಮಾತಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಇಡೀ ದೇಶಕ್ಕೆ ಏನ್ ಹೇಳಿದ್ರು ಗೊತ್ತಾ? ಜಗತ್ನಲ್ಲಿ 3 ರಾಷ್ಟ್ರಗಳು ಪಡೆದಿದಂತ ಗೌರವವನ್ನ 4ನೇ ರಾಷ್ಟ್ರವಾಗಿ ಭಾರತವು ಪಡ್ಕೊಂಡಿದೆ. ನಮ್ಮ ಮೇಲೆ ಯಾರಾದ್ರೂ ಕಣ್ಣು ಹಾಕ್ಲಿಕ್ಕೆ ಬಂದ್ರೆ ಆ ಕಣ್ಣನ್ನು ಕೀಳುವ ತಾಕತ್ತು ಇವತ್ತು ನಮಗಿದೆ ಅಂತ ನರೇಂದ್ರ ಮೋದಿ ಸ್ಪಷ್ಟ ಧ್ವನಿಯಲ್ಲಿ ಹೇಳಿ ಮುಂದೇನು ಹೇಳಿದ್ರು ಗೊತ್ತಾ? ಈ ಟೆಕ್ನಾಲಜಿಯನ್ನ ಯಾವುದೇ ರಾಷ್ಟ್ರದ ಮೇಲೆ ಯುದ್ಧ ಮಾಡ್ಲಿಕ್ಕೆ ನಾವು ಬಳಸಲ್ಲ, ಆದರೆ ನನ್ನ ರಾಷ್ಟ್ರದ ಪ್ರಜೆಗಳಿಗೆ ಯಾರಾದರೂ ಸಂಕಟ ತರಲಿಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೂ ನಾನು ಬಿಡಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಈ ಟೆಕ್ನಾಲಜಿ ನಮ್ದಾಗಿಸ್ಕೊಂಡಿದ್ದೀವಿ ಅಂತಂದ್ರು. ಮಿತ್ರ, ನರೇಂದ್ರ ಮೋದಿ ನೋಡುವಾಗ ಅನೇಕ ಬಾರಿ ಹೆಂಗನ್ಸುತ್ತೆ ಗೊತ್ತಾ? ಈ ಪುಟ್ಟ ಮಕ್ಕಳನ್ನ ತಾಯಿ ತನ್ನ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡ್ತಾಳಲ್ಲ, ನರೇಂದ್ರ ಮೋದಿ ಭಾರತದ 130 ಕೋಟಿ ಜನರನ್ನ ಹಾಗೆ ತನ್ನ ಮಡಿಲಲ್ಲಿ ಇಟ್ಕೊಂಡು ಒಂದೇ ಒಂದು ಗಾಯ ಆಗದೆ ಇರೋ ತರ ನೋಡ್ಕೊಳ್ತೀನಿ ಅಂತ. ಮಿತ್ರ, ಗೊತ್ತಿರ್ಲಿ, ನರೇಂದ್ರ ಮೋದಿ ಬಂದ್ಮೇಲೆ ಹೆಂಗಾಗಿದೆ ಗೊತ್ತಾ? ಬಹಳ ಹೆಮ್ಮೆ ಪಡಬೇಕು ನೀವೆಲ್ಲ. ಹೆಂಗಾಗೋಗಿದೆ ಅಂತಂದ್ರೆ, ನರೇಂದ್ರ ಮೋದಿ ಬಂದ್ಮೇಲೆ, ನರೇಂದ್ರ ಮೋದಿ ಬಂದಾಗ ಹೇಳಿದ್ರು ಪಾಕಿಸ್ತಾನಕ್ಕೆ, ನನ್ನ ದೇಶದ ಒಬ್ಬರಿಗೇನಾದ್ರೂ ನೀನು ಹೊಡೆದ್ರೆ ನಿನ್ನ ದೇಶದ ಒಬ್ಬನಿಗೆ ಹೊಡಿತೀನಿ, ಹುಷಾರಾಗಿರು ಅಂತ. ಈ ಉರಿ ಸ್ಟ್ರೈಕ್ ಆದಾಗ ನನ್ನ ದೇಶದ 10 ಸೈನಿಕರನ್ನ ಅವ್ರು ಹೊಡೆದ್ರು, ನನ್ನ ದೇಶದ ಸೈನಿಕರು 40 ಜನರನ್ನು ಹೊಡೆದ್ರು, ಒಬ್ಬರಿಗೆ 4 ಜನ ತಗೊಂಬಂದ್ರು. ಪುಲ್ವಾಮಾ ದಾಳಿ ಆದಾಗ ನನ್ನ ದೇಶದಲ್ಲಿ 37 ಸೈನಿಕರನ್ನ ಹೊಡೆದಿದ್ರಲ್ಲ, ನನ್ನ ದೇಶ ಉಲ್ಟಾ ರಿಯಾಕ್ಟ್ ಮಾಡಿ ಹೆಂಗ್ ಮಾಡ್ತು ಗೊತ್ತಾ? 1ಕ್ಕೀಗ 4 ಅಲ್ಲ, ರೇಟ್ 7ರಿಂದ 8 ನಡೀತಾ ಇದೆ ಅಂತ 8 ಜನರನ್ನ ಹೊಡೆದಾಕಿದ್ರು. ಆನಂತರ ಒಬ್ಬ ಅಭಿನಂದನ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಹೇಳಿದ್ರು, ಒಬ್ಬ ಅಭಿನಂದನ್ ಬಿಡಿಸ್ಲಿಕ್ಕೋಸ್ಕರ ಇಡೀ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡ್ಲಿಕ್ಕೆ ನಾವು ಸಿದ್ಧ, ನಮ್ಗೆ ಒಬ್ಬ ಅಭಿನಂದನ್ ಬೇಕೇ ಬೇಕು ಅಂದಿದ್ರ ಪರಿಣಾಮವಾಗಿ ಮಿತ್ರ 36 ಗಂಟೆ ಒಳಗೆ ಪಾಕಿಸ್ತಾನ ತಲೆ ಬಗ್ಗಿಸಿ ಅಭಿನಂದನ್ನ ಬಿಟ್ಟು ಬಿಡ್ತೀವಿ ಅಂತ ಹೇಳುವಂತ ಅತ್ಯಂತ ಹೀನ ಕೃಪಣ ಸ್ಥಿತಿಗೆ ತಲುಪೋಯ್ತಲ್ಲ, ಇದು ಹೊಸ ಭಾರತ. ಅದಕ್ಕೋಸ್ಕರ ಉರಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಬಹಳ ಚೆನ್ನಾಗಿದೆ. ಉರಿ ಸಿನಿಮಾದಲ್ಲಿ ಡೈಲಾಗ್ ಏನ್ ಗೊತ್ತೇನು? ಏ ನಯಾ ಭಾರತ ಹೈ, ಘರ್ ಮೇ ಘುಸೇಗಾ ಭಿ और घुस के मारेगा भी ಅಂತ. ನಾವು ಒಳಗೂ ನುಗ್ಗಿ ಹೊಡಿತೀವಿ ಅಂತ ನರೇಂದ್ರ ಮೋದಿ ಹೊಸ ಭಾರತವನ್ನು ಕಟ್ಟಿದ್ರಲ್ಲ, ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತ ವಾತಾವರಣ. ಮಿತ್ರ, ಈ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದು ನಿಂತಿರೋದು. ನಂಗೆ ಅನೇಕರು ಕೇಳ್ತಾರೆ ನಿಮ್ಗೇನ್ ಸಿಗುತ್ತೆ ಅಂತ. ನಾನು ತಮಾಷೆ ಮಾಡ್ತಿರ್ತೀನಿ. ನಂಗೆ ಆರಂಭದಲ್ಲಿ ಟೀಮ್ ಮೋದಿ ಕಟ್ಟಿದಾಗ ಯಾರೋ ಹೇಳಿದ್ರು ಚಕ್ರವರ್ತಿಗೆ 7 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಓಡಾಡ್ತಿದ್ದಾನೆ ಅಂತ. 7 ಲಕ್ಷ ರೂಪಾಯಿ ನಂಗೆ ಬಹಳ ಬೇಜಾರಾಯ್ತು. ನಾನು ಮಾಡೋ ಕೆಲಸಕ್ಕೆ 7 ಲಕ್ಷ ರೂಪಾಯಿ ಲೆಕ್ಕಿದ್ರಲ್ಲ ಅಂತ. ಸ್ವಲ್ಪ ದಿನ ಆಯ್ತು, ಕಾಲರ್ ಟೈಟ್ ಮಾಡ್ಕೊಳ್ಳೋ ಹಂತ. ಯಾಕೆ ಅಂದ್ರೆ ಯಾರೋ ಒಬ್ರು ಫೇಸ್ಬುಕ್ 7 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅವ್ನಿಗೆ ಇಲ್ದೇ ಹೋದ್ರೆ ಇದು ಮಾಡ್ಲಿಕ್ಕೆ ಆಗಲ್ಲ ಅಂತ. ನಂಗೆ ಹೇಳಿದ್ರು ಪರವಾಗಿಲ್ಲ, 2 0 ಜಾಸ್ತಿ ಆಯ್ತಲ್ಲ.
ಅದಾದ್ಮೇಲೆ ಯಾರೋ ದಾವಣಗೆರೆಯಲ್ಲಿ ಹೇಳಿದ್ರು, ಚಕ್ರವರ್ತಿ ಅವರಿಗೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅದಕ್ಕೆ ಇಷ್ಟೆಲ್ಲ ಕೆಲಸ ಇಂಪ್ರೂವ್ ಆಯ್ತು ಅಂತ. ನಾನು ಡಿಸೈಡ್ ಮಾಡಿದೆ, 500 ಕೋಟಿ ರೂಪಾಯಿ ಆಗೋವರೆಗೂ ನನ್ನ ಕೆಲಸ ನಾನು ನಿಲ್ಸಲ್ಲ, ಅಲ್ಲಿವರೆಗೂ 500 ಕೋಟಿ ಆಗಲ್ಲ ನೋಡ್ತೀನಿ ಅಂತ. ಹಂಗಂದಾಗ ಒಬ್ಬ ಹುಡುಗ ನಂಗೆ ಹೇಳ್ದ, ನಮ್ಮೂರಲ್ಲೆಲ್ಲ 250 ಕೋಟಿ ರೂಪಾಯಿ ಅಂತ ಮಾತಾಡ್ತಿದ್ದಾರೆ ಅಂತ. ನಾನು ಶಬಾಷ್, ಹತ್ರ ಬಂದಿದ್ದೀನಿ, ಇನ್ನೊಂದು 250 ಕೋಟಿ ರೂಪಾಯಿ ಸೇರ್ಸೋರ್ಗೂ ಮಾಡ್ತೀನಿ ಅಂತ. ನರೇಂದ್ರ ಮೋದಿ ನಮ್ಗೆ ದುಡ್ಡು ಕೊಡಬೇಕಾಗಿಲ್ಲ ರೀ. ನರೇಂದ್ರ ಮೋದಿ 56 ಇಂಚಿನ ಎದೆ ತಂದು ಅಂತೇಳಿ ನಮ್ದು 56 ಇಂಚಿನ ಎದೆ ಮಾಡ್ಬಿಟ್ರು. ಇವತ್ತು ಪಾಕಿಸ್ತಾನದವ್ರ ಎದುರಿಗೆ ನಿಂತ್ಕೋಬೇಕಾದ್ರೆ ತಲೆ ತಗ್ಗಿಸಿ ನಿಲ್ಲಲ್ಲ ಇವತ್ತು. ಇವತ್ತು ಚೀನಾದವ್ರ ಎದುರುಗಡೆ ನಿಂತ್ಕೊಳ್ಬೇಕಾದ್ರೆ ತಲೆ ತಗ್ಗಿಸಿ ನಿಲ್ಲಲ್ಲ. ಇವತ್ತು ಜಗತ್ತಿನ ಯಾವ ಮೂಲೆಯಲ್ಲಿ ಭಾರತೀಯ ಹೋಗಿ ನಂದು ಇಂಡಿಯನ್ ಪಾಸ್ಪೋರ್ಟ್ ಅಂತ ಹೇಳಬೇಕಾದಾಗ ನಾಚಿಕೆ ಪಡಬೇಕಾದಂತ ಅಗತ್ಯ ಇಲ್ಲ. ಆ ವಾತಾವರಣ ತಂದ್ಕೊಟ್ರಲ್ಲ, ದುಡ್ಡು ಕೊಡ್ಬೇಕೇನ್ರಿ ಇದಕ್ಕೆಲ್ಲ? ನನಗೆ ಅನೇಕರು ಕೇಳ್ತಾರೆ ಕಾಂಗ್ರೆಸ್ಸಿಗರು, ನರೇಂದ್ರ ಮೋದಿ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತಾರಲ್ಲ, ಹಾಕಿದ್ರ ಅಂತ. ನಾನು ಹೇಳಿದೆ, ಅಯೋಗ್ಯ, ಸ್ವಾಭಿಮಾನ ಅನ್ನೋದು 15 ಕೋಟಿಗಿಂತ ದೊಡ್ಡದು ಕಣಲೆ. 15 ಲಕ್ಷ ರೂಪಾಯಿ ಯಾವುದು? ಈ ದೇಶದ ಸೈನಿಕನಿಗೆ, ಗಡಿ ತುದಿಯಲ್ಲಿ ನಿಲ್ಲೋ ಸೈನಿಕನಿಗೆ ನರೇಂದ್ರ ಮೋದಿ 1,86,000 ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಿಸಿದ್ರಲ್ಲ, ಆವತ್ತೇ ನನ್ನ ಅಕೌಂಟಿಗೆ 15 ಲಕ್ಷ ಬಂತು, ಹೋಗಲೇ ಅಂತ. ಈ ದೇಶದ ಗಡಿಗೆ ಬೇಲಿ ಹಾಕಿ ಒಳಗೆ ನುಗ್ಗಿ ಬಂದ 600ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ನರೇಂದ್ರ ಮೋದಿ ಸೈನಿಕರ ಮೂಲಕ ಕೊಲ್ಲಿಸಿ ಹಾಕಿದ್ರಲ್ಲ, ಅವತ್ ಬಂತು 15 ಲಕ್ಷ ನನಗೆ ಅಂತ. ಈ ದೇಶದಲ್ಲಿ ಎಲ್ಲಂದ್ರೆ ಅಲ್ಲಿ ದಾಳಿ ಮಾಡಿ ಸೈನಿಕರನ್ನ ನಾಶ ಮಾಡ್ತಿದ್ದಂತ ನಕ್ಸಲರನ್ನ ಮಟ್ಟ ಹಾಕಿ ಒಬ್ರು ಬಾಲ ಬಿಚ್ಚದೆ ಇರೋ ತರ ಮಾಡಿದ್ದಾರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಮಿತ್ರ, ಈ ದೇಶದ ಪ್ರಧಾನಿ ಅಂದ್ರೆ ಡಿಮಾನಿಟೈಸೇಷನ್ ಮಾಡಿ ಪಾಕಿಸ್ತಾನವನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ತಂದ್ರಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಎಲ್ಲಿವರೆಗೂ? ಈ ದೇಶದ ಪ್ರಧಾನಿ ಬಡವರಾಗಿರೋ ನಮಗೆ ಮನೆ, ಕರೆಂಟು, ಗ್ಯಾಸ್ ಕೊಟ್ಟು ಕೈಗೊಂದು ಜನ್ಧನ್ ಅಕೌಂಟ್ ಕೂಡ ಕೊಟ್ಟಲ್ಲ ನರೇಂದ್ರ ಮೋದಿ. ನಮ್ಮನ್ನು ಕೇರ್ ಮಾಡ್ತಿರಲ್ಲ ಯಾರು. ನರೇಂದ್ರ ಮೋದಿ ನಮಗೋಸ್ಕರ ಬಂದು ನಿಂತಿರಲ್ಲ, ನನಗೆ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಎಲ್ಲ ಬಿಡಿ ಮಿತ್ರರೇ, ನೀವೆಲ್ಲ ಬಹಳ ಜನ ಇದ್ದೀರಿ, ನಿಮ್ಮ ನಾನು ಕೇಳ್ಕೊಳ್ಬೇಕು, ನರೇಂದ್ರ ಮೋದಿ ನಮ್ಗೆ ಎಷ್ಟು ಉಪಕಾರ ಮಾಡಿ ಕೊಟ್ರು ಅಂತಂದ್ರೆ, ಅವ್ರು ಬಂದಾಗಿಂದ ಮಿಸ್ ಕಾಲ್ ಅನ್ನೋ ಪದವನ್ನೇ ಈ ದೇಶದಲ್ಲಿ ಯಾರೂ ಕೇಳಲಿಲ್ಲ. ಸತ್ಯ ಹೌದು ಅಲ್ವೋ? ಯಾವನು ಮಿಸ್ ಕಾಲ್ ಕೊಡಲ್ಲ. ಇವತ್ತು ನಾನು ತಮಾಷೆ ಮಾಡ್ತಿರ್ತೀನಿ, ಇವತ್ತು ಯಾವನಾದ್ರೂ ಮಿಸ್ ಕಾಲ್ ಕೊಟ್ರೆ ದಯಮಾಡಿ ಅವನನ್ನ ನಂಬೇಡಿ, ಅವನಿಗಿಂತ ಕಂಜೂಸ್ ಜಗತ್ನಲ್ಲಿ ಮತ್ತೊಬ್ಬ ಇಲ್ಲ ಅಂತ. ಈ ದೇಶದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ರೇಟಿನಲ್ಲಿ ಕಾಲು, ಅತ್ಯಂತ ಕಡಿಮೆ ರೇಟಿನಲ್ಲಿ ಡಾಟಾ ಸಿಗುವಂತೆ ಮಾಡಿದ್ದು ನರೇಂದ್ರ ಮೋದಿ. ಅವ್ರು ಹಂಗೆ ಮಾಡಿದ್ರಿಂದ ಲಾಭ ಏನಾಯ್ತು ಗೊತ್ತಾ? ರಾಹುಲ್ ಗಾಂಧಿ ಇವತ್ತೊಂದು ಸುಳ್ಳು ಹೇಳಿದರೆ 10 ನಿಮಿಷದಲ್ಲಿ ಅವ್ನು ಹೇಳಿ ಸುಳ್ಳು ಅಂತ ನಮ್ಗೆ ವಾಟ್ಸಪ್ ಮೆಸೇಜ್ ಬಂದ್ಬಿಡುತ್ತೆ, ಡೀಟೇಲ್ ಬಂದ್ಬಿಡುತ್ತೆ. ಇಲ್ಲದೆ ಹೋಗಿದ್ರೆ ಈ ಪತ್ರಿಕೆಗಳು, ಮೀಡಿಯಾಗಳು ಸೇರಿ ನಂಬಿಸ್ಬಿಡ್ತಿದ್ವು ರಾಹುಲ್ ದೇವರು ಅಂತ. ಆದರೆ ಇವತ್ತು ಹಂಗಾಗಕ್ಕೆ ಸಾಧ್ಯ ಇಲ್ಲ. ಇವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂತ ತಕ್ಷಣಕ್ಕೆ ಗೊತ್ತಾಗುವಂತ ವ್ಯವಸ್ಥೆ ನಿರ್ಮಾಣ ಆಗಿದೆಯಲ್ಲ, ಅದು ನರೇಂದ್ರ ಮೋದಿ ಅವರು ನಮ್ಮ ಕೈಯಲ್ಲಿಟ್ಟ ಅಸ್ತ್ರದ ಕಾರಣದಿಂದ ಆಗಿರುವಂಥದ್ದು. ಇಲ್ಲಿಗೆ ಮುಗಿಲಿಲ್ಲ. ಇದು ವಿಶೇಷವಾಗಿ ಮೀಸಲು ಕ್ಷೇತ್ರ. ಇದು ಮೀಸಲು ಕ್ಷೇತ್ರಗಳ ಪ್ರಾಬ್ಲಮ್ ಏನು ಗೊತ್ತೇನು? ಮೀಸಲಾತಿ ಅಂತ ಹೇಳ್ಕೊಂಡು ನಾವು ದಲಿತರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಒಬ್ಬರೇ ತಿಂದು ಬೇರೆಯವ್ರನ್ನ ಮುಂದಕ್ಕೆ ಬರಲಿಕ್ಕೆ ಬಿಡಲ್ಲ. ಹಂಗಿರೋದು ಸಮಾಜ. ನರೇಂದ್ರ ಮೋದಿ ಸಮಾಜಕ್ಕೆ ಏನು ಹೇಳಿದ್ರು ಗೊತ್ತಾ? ನಿಮ್ಮ ಒಳಗೆ ಸ್ವಾಭಿಮಾನ ತುಂಬಿಕೊಳ್ಳಿಕ್ಕೆ ನಾನು ಬೇಕಾಗಿರುವ ಸಹಕಾರ ಕೊಡ್ತೀನಿ, ನೀವಾಗೆ ಎದ್ದು ನಿಂತ್ಕೊಂಡು ಯಾರ ಮುಂದೆ ತಲೆ ತಗ್ಗಿಸಬೇಕಾಗಿರುವಂತ ಅಗತ್ಯ ಇಲ್ಲ ಅಂತ ಸ್ವಾಭಿಮಾನಿ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಪ್ರಯತ್ನ ಪಟ್ರಲ್ಲ. ಒಂದೇ ಒಂದು ಮಾತು ಹೇಳಬೇಕು ಮಿತ್ರರೇ ನಿಮಗೆ, ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ, ನಾನು ಸುಮ್ಮನೆ ಕಂಪೇರ್ ಮಾಡ್ತಿದ್ನಲ್ಲ, ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಯಾರು ರಾಷ್ಟ್ರಪತಿ ಆಗಿದ್ರು? ಪ್ರತಿಭಾ ಪಾಟೀಲ್ ಅವ್ರನ್ನ ರಾಷ್ಟ್ರಪತಿ ಯಾಕೆ ಮಾಡಿದ್ರು ಅನ್ನೋ ಕ್ರೆಡೆನ್ಷಿಯಲ್ಸ್ ನೋಡಿ ಏನೂ ಇಲ್ಲ. ಆಕೆ ಗಾಂಧಿ ಪರಿವಾರದವರು ಸೇವೆ ಮಾಡಿದ್ರು ಎನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ರಾಷ್ಟ್ರಪತಿ ಮಾಡಿದ್ರು. ರಾಷ್ಟ್ರಪತಿ ಪದವಿ ಪಟ್ಟ ಮುಗಿದ ನಂತರ ಅವ್ರದ್ದು ರಾಷ್ಟ್ರಪತಿ ವಿದೇಶಕ್ಕೆ ಹೋಗಿದ್ದನ್ನು ರೆಕಾರ್ಡ್ ತೆಗೆದು ನೋಡಿ. ನಾನು ಹೇಳಬೇಕು ಅಂತಿಲ್ಲ, ಎಷ್ಟು ದೊಡ್ಡ ರೆಕಾರ್ಡ್ ಮೊತ್ತದ ಹಣ ಖರ್ಚು ಮಾಡಿದ್ದಾರೆ ಅವರು. ಅಂದ್ರೆ ಅವರ ರಿಲೇಟಿವ್ಸ್, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಎಲ್ಲರನ್ನೂ ವಿದೇಶಕ್ಕೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ರು ಪ್ರತಿಭಾ ಪಾಟೀಲ್. ಅವರ ರಾಷ್ಟ್ರಪತಿ ಅವಧಿ ಮುಗಿದ ನಂತರ ಅವ್ರು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಏನ್ ಮಾಡಿದ್ರು ಗೊತ್ತಾ? ರಾಷ್ಟ್ರಪತಿ ಆಗಿದ್ದಾಗ ಏನೇನು ಗಿಫ್ಟ್ ಬಂದಿತ್ತೋ ಅದೆಲ್ಲವನ್ನೂ ಕಾರಲ್ಲಿ ಇಟ್ಕೊಂಡಿದ್ರು. ಅವ್ರ ಜೊತೆ ಇದ್ದಂತವ್ರು ಹೇಳಿದ್ರು, ಮೇಡಮ್ ಇದು ಬಂದಿರೋದು ನಿಮ್ಗಲ್ಲ, ರಾಷ್ಟ್ರಪತಿ ಕುರ್ಚಿಗೆ, ಇದನ್ನ ತಗೊಂಡು ಹೋಗುವಂತಿಲ್ಲ, ನೀವು ಇಲ್ಲೇ ಇಡಬೇಕು ಅಂದಾಗ ಅವ್ರು ಹೇಳಿದ್ರು, ಎಲ್ಲ ತೆಕ್ಕೊಳ್ಳಿ, ಆದ್ರೆ ನಾನು ಅಡುಗೆ ಮನೆಯಿಂದ ಸ್ವಲ್ಪ ಆಲೂಗಡ್ಡೆ, ಈರುಳ್ಳಿ ತಗೊಂಡ್ಬಂದಿದ್ದೀನಿ, ಅದನ್ನಾರು ಬಿಡ್ರಪ್ಪ ಗಾಡಿಯಲ್ಲಿ. ನಾನು ತಮಾಷೆ ಸತ್ಯ ನಡೆದಿದ್ದ ಇದು. ರಾಷ್ಟ್ರಪತಿ ಪದವಿಗೆ ಇಂಥವ್ರನ್ನ ಕೂರಿಸಿದಾಗ ನರೇಂದ್ರ ಮೋದಿಗೆ ಆಯ್ಕೆ ಮಾಡೋ ಸಂದರ್ಭ ಇದ್ದಾಗ ಯಾರನ್ನ ಮಾಡಿದ್ರು ಗೊತ್ತಾ? ಬದಲಿಯಾಗಿರುವಂತ ತುಂಬಾ ಪ್ರತಿಭಾವಂತರು, ಭಾರತೀಯ ಸಂಸ್ಕೃತಿಗೆ ತಕ್ಕಂತೆ ನಡ್ಕೊಳ್ಳುವಂತ ರಾಷ್ಟ್ರಪತಿಯಾಗಿ ಕೋವಿಂದರನ್ನ ಆಯ್ಕೆ ಮಾಡಿ, ರಾಮನಾಥ್ ಕೋವಿಂದರನ್ನ ಆಯ್ಕೆ ಮಾಡಿ ನರೇಂದ್ರ ಮೋದಿ ತಲೆಬಾಗಿ ನಿಂತರಲ್ಲ. ನಾನು ತುಂಬಾ ಜನ ಕಾಂಗ್ರೆಸ್ಗೆ ಹೇಳ್ತೀನಿ, 15 ಲಕ್ಷಕ್ಕೋಸ್ಕರ ಕಾಯ್ತಾ ಇದ್ದಿರಲ್ಲ, ನರೇಂದ್ರ ಮೋದಿ ಕೋವಿಂದರ ಎದುರಿಗೆ ತಲೆಬಾಗಿದ್ದ ದಿನ ನನ್ನ ಅಕೌಂಟಿಗೆ 15 ಕೋಟಿ ಅಲ್ಲ ಕಂಡ್ರಲ್ಲ, ಶತಶತಮಾನದ ಹಣೆಗೆ ಅಂಟಿದ್ದ ಕಳಂಕವನ್ನ ನರೇಂದ್ರ ಮೋದಿ ತೊಡೆದು ಈ ದೇಶವನ್ನು ಮುಗಿಲೆತ್ತರಕ್ಕೆ ಬೆಳೆಸಿ ನಿಲ್ಸಿದ್ರಲ್ಲ, ಇದು ನರೇಂದ್ರ ಮೋದಿ ಅಂತ.
ಮಿತ್ರ, ನರೇಂದ್ರ ಮೋದಿ ಬಡವರ ಕಾಳಜಿ ಎಂತದ್ದು ಗೊತ್ತೇನು? ಈ ದೇಶದ ಸಾಮಾನ್ಯರಿಗೋಸ್ಕರ ಏನೇನು ಯೋಜನೆ ಬೇಕೋ ಆ ಯೋಜನೆಗಳನ್ನೆಲ್ಲ ತಂದ್ರು. ಯೋಚನೆ ಮಾಡಿ, ಈ ದೇಶದ ಬಡವರಿಗೆ ಮನೆ ಇಲ್ಲ ಅಂತ ಹೇಳುವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ 1.5 ಕೋಟಿ ಮನೆಗಳನ್ನ ಕಟ್ಟಲಿಕ್ಕೆ ಈ ಬಾರಿ ಸಹಕಾರ ಕೊಟ್ಟರು. ನರೇಂದ್ರ ಮೋದಿ ಹೇಳಿದ್ರು ಇನ್ನೂ ಸಮಾಧಾನ ಇಲ್ಲ, 2022 ಟಾರ್ಗೆಟ್ ಇದೆ, ಅಲ್ಲಿವರೆಗೂ ಈ ದೇಶದಲ್ಲಿ ಮನೆ ಇಲ್ಲ ಅಂತ ಹೇಳೋರು ಒಬ್ರು ಇರಬಾರ್ದು, ಆ ಪ್ರಯತ್ನ ನಾನು ಮಾಡ್ತೀನಿ ಅಂತ ನರೇಂದ್ರ ಮೋದಿ ಆಲೋಚನೆ ಮಾಡಿದ್ರು. ಈ ದೇಶದ 18,000 ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಅಂತಂದಾಗ ನೀವ್ಯಾಕೆ ಕತ್ಲಲ್ಲಿ ಇರ್ತೀರಿ, ಬೇರೆ ಬೆಳಕಲ್ಲಿದ್ದಾರೆ, ನೀವು ಬೆಳಕಲ್ಲಿರಬೇಕು ಅಂತ 18,000 ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರು. ಅವ್ರ ಮನೆಗಳಿಗೆ ಬಲ್ಬ್ ಅನ್ನ ಕೊಡಿಸಿದ್ರು ನರೇಂದ್ರ ಮೋದಿ. LED ಬಲ್ಬ್ ಅನ್ನ ಮನೆ ಮನೆಗೂ ಕೊಟ್ಟ ನಂತರ ಈ ದೇಶದ ಪ್ರತಿ ವರ್ಷದ ಕರೆಂಟ್ ಬಿಲ್ 16,500 ಕೋಟಿ ರೂಪಾಯಿ ಕಡಿಮೆ ಆಗಿದೆ. ನರೇಂದ್ರ ಮೋದಿ ನಮ್ಮ ಬಗ್ಗೆ ಯೋಚನೆ ಮಾಡಿದ್ದು. ನರೇಂದ್ರ ಮೋದಿ ಅಡುಗೆ ಮನೆಯಲ್ಲಿ ಕೂತಿರುವಂತ ಹೆಣ್ಣುಗಳೇ ಕಡ್ಡಿ ಹಾಕೊಂಡು ಆಕೆ ಅಡುಗೆ ಮಾಡೋದು ಕಷ್ಟ ಆಗತ್ತೆ ಅಂತ ಅವಳಿಗೋಸ್ಕರ ಗ್ಯಾಸ್ ಸಿಲಿಂಡರ್ ಸಿಗಲ್ರಿ ನರೇಂದ್ರ ಮೋದಿ. ಯಾರಿಗಾದ್ರೂ ಈ ಯೋಚನೆ ಯಾವತ್ತಾದ್ರೂ ಬಂದಿತ್ತೇನು? 9 ಕೋಟಿ ಸಿಲಿಂಡರ್ಗಳ ವಿತರಣೆ ನರೇಂದ್ರ ಮೋದಿಯರ ಗವರ್ಮೆಂಟ್ ಕಾಲಕ್ಕಾಗಿದೆ. ಇಷ್ಟೇ ಅಲ್ಲ ಮಿತ್ರರೇ, ಒಂದು ಮ್ಯಾಜಿಕ್ ಆಗೋಯ್ತು ಈ ದೇಶದಲ್ಲಿ. ಕಳೆದ ಬಜೆಟ್ ಅನೌನ್ಸ್ ಮಾಡುವಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಆಯುಷ್ಮಾನ್ ಭಾರತ್ ಅನ್ನುವಂಥ ಒಂದು ಯೋಜನೆ ತಗೊಂಡು ಬರ್ತೀನಿ, ಈ ಯೋಜನೆಯ ಮೂಲಕ ನಾನು ಈ ದೇಶದ ಬಡವರ ಹೆಲ್ತ್ ನೋಡ್ಕೊಳ್ತೀನಿ ಅಂತ. ಹೆಲ್ತ್ ನೋಡ್ಕೊಂಡಿದ್ದು ಹೆಂಗೆ ಗೊತ್ತಾ ನರೇಂದ್ರ ಮೋದಿ ಈ ದೇಶದ ಒಂದು ಪರಿವಾರಕ್ಕೆ 5 ಲಕ್ಷ ರೂಪಾಯಿ ವರ್ಷಕ್ಕಾಗುವ ಖರ್ಚನ್ನ, ಅಂದ್ರೆ ಹೆಲ್ತ್ಗಾಗುವ ಖರ್ಚನ್ನ ಕೊಡ್ತೀನಿ ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳನ್ನು ಜೋಡಿಸಿಕೊಂಡು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ತಗೊಂಡು ಬಂದ್ರು. ಇದು ಹೆಂಗಿದೆ ಗೊತ್ತಾ? ನಿಮ್ಮ ಮನೆಗೆ ಒಂದು ಕಾರ್ಡ್ ಪೋಸ್ಟಲ್ ಬರುತ್ತಷ್ಟೇ, ಇನ್ನೇನು ಬೇಕಾಗಿಲ್ಲ. ಬಡತನ ರೇಖೆಗಿಂತ ಕೆಳಗಿದ್ದೀರಿ ಅಂತ ಗೊತ್ತಾದವರಿಗೆ ಒಂದು ಕಾರ್ಡ್ ಪೋಸ್ಟಲ್ ಬರುತ್ತೆ. ಆ ಕಾರ್ಡ್ ನೀವು ಇಟ್ಕೊಳ್ಳಿ, ನಿಮ್ಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆದಾಗ ಈ ಕಾರ್ಡ್ ಅನ್ನು ಹಾಸ್ಪಿಟ್ಲಿಗೆ ತೋರಿಸಿದ್ರೆ ನಿಮ್ಗೆ 0 ಬ್ಯಾಲೆನ್ಸ್ ಅಲ್ಲಿ ನಿಮ್ಗೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ, ಏನು ದುಡ್ಡು ಕಟ್ಟಬೇಕು ಅಂತಿಲ್ಲ ಅಂತ. 2 ಘಟನೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ, ನರೇಂದ್ರ ಮೋದಿ ಬಡವರಿಗೆ ಹೆಂಗ್ ಮಾಡಿದ್ರು ಅಂತ. ನಾವೊಂದು ರಥಯಾತ್ರೆ ಮಾಡ್ತಿದ್ವಿ. ಈ ರಥಯಾತ್ರೆ ಮಾಡಬೇಕಾದಾಗ ಒಬ್ಬ ವ್ಯಕ್ತಿ ನಮ್ಮ ರಥದ ಮೇಲೆ ಹತ್ತು ಬಂದ್ಬಿಟ್ಟ. ಕುಡಿದ್ಬಿಟ್ಟಿರ್ಬೇಕು, ಏನೋ ಗಲಾಟೆ ಮಾಡ್ತಾನೆ ಅಂತ ಒದ್ದಾಡ್ತಿದ್ರೆ ಹತ್ತದವನು ಸುಮ್ಮನಿರದೆ ತನ್ನ ಶರ್ಟನ್ನು ಹರ್ಕೊಂಡ. ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹುಡುಗರೆಲ್ಲ ಅನ್ಕೊಂಡ್ರು. ಆತ ಮೈಕ್ ಕಿತ್ಕೊಂಡು ಮಾತಾಡ್ತಾ ಹೇಳ್ದ, ನನ್ನ ಎದೆ ಮೇಲೆ ಗಾಯ ಆಗಿದೆಯಲ್ಲ, ಇದು ಗಾಯ ಅಲ್ಲ, ನಾನೊಬ್ಬ ಹಾರ್ಟ್ ಪೇಷಂಟು, ನನ್ನನ್ನು ಯಾರು ದುಡ್ಡಿರಲಿಲ್ಲ, ನನ್ನ ಹತ್ರ ಡಾಕ್ಟರ್ ಹತ್ರ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ. ಆಯುಷ್ಮಾನ್ ಭಾರತ್ ಕಾರ್ಡ್ ಮನೆಗೆ ಬಂತು, ನಾನು ಇದನ್ನು ತಗೊಂಡೋಗಿ ಡಾಕ್ಟ್ರಿಗೆ ತೋರಿಸಿದ್ರೆ ಅಡ್ಮಿಟ್ ಮಾಡಿಸ್ಕೊಂಡು ನನಗೆ ಆಪರೇಷನ್ ಮಾಡಿ ಹೊಲಿಗೆ ಹಾಕಿ 1 ರೂಪಾಯಿ ಬೇಡ, ಎಲ್ಲವೂ ಆಯುಷ್ಮಾನ್ ಭಾರತ್ ಕಾರ್ಡ್ನಿಂದ ಆಗಿದೆ, ಹೋಗು ಅಂತ ನನ್ನ ಕಳಿಸ್ಕೊಟ್ರು. ಎಲ್ಲವೂ ಆಯುಷ್ಮಾನ್ ಭಾರತ್ ಕಾರ್ಡ್ನಿಂದ ಆಗಿದ್ದು ಅಂತ ಕಣ್ಣೀರು ಹಾಕ್ದ. ನೆರೆದವರೆಲ್ಲ ಕಣ್ಣೀರು ಹಾಕಿದ್ರು. ಮಿತ್ರ, ಈ ದೂರದ ಘಟನೆ. ಮೊನ್ನೆ ತಾನೇ ಒಂದು ಘಟನೆ ನಡೆದಿದೆ ರೀ. ನನಗೆ ನಮ್ಮ ಟೀಮ್ ಮೋದಿಯ ಕಾರ್ಯಕರ್ತ, ಆತ ಬಳ್ಳಾರಿ ಹುಡುಗ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದವನು. ಒಂದಿನ ನಂಗೆ ಫೋನ್ ಮಾಡಿ ಹೇಳ್ದ, ಅಣ್ಣ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ಅಂತ. ಏನು ಗೊತ್ತಾ? ಅವನ ಅಕ್ಕನ ಮಗು 7 ತಿಂಗಳೋ 8 ತಿಂಗಳದೋ ಮಗು ಸ್ನಾನ ಮಾಡಿಸ್ಲಿಕ್ಕೆ ಅಂತ ಬಿಸಿನೀರು ಇಟ್ಟಿದ್ರೆ ಅಕ್ಕ ಫೋನಲ್ಲಿ ಮಾತಾಡ್ತಿರುವಾಗ ಬಿಸಿನೀರಲ್ಲಿ ಬಿದ್ದುಬಿಡ್ತು. ಇಷ್ಟು ಭಾಗ ಸುಟ್ಟು ಹೋಗ್ಬಿಡ್ತು ಅದರದ್ದು. ಏನು ಮಾಡಬೇಕು ಅಂತ ಗೊತ್ತಾಗದೆ ಬೆಂಗಳೂರಿಗೆ ರಾತ್ರೋರಾತ್ರಿ ಕರ್ಕೊಂಡು ಬಂದರು, ಅಡ್ಮಿಟ್ ಮಾಡಿದ್ರು. ಪರಿವಾರ ತುಂಬ ಸಿರಿವಂತ ಪರಿವಾರ ಅಲ್ಲ. 2.5 ಲಕ್ಷ ಕಾಡಿ ಬೇಡಿ ಎಲ್ಲೆಲ್ಲಿಂದನೋ ಮಾಡಿ ಆ ಮಗುವಿನ ಜೀವ ಉಳಿಸ್ಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಯಿತು. ಆಯುಷ್ಮಾನ್ ಭಾರತ್ ಕಾರ್ಡ್ ಮನೇಲಿದೆ ಅಂತ ಗೊತ್ತಾದಾಗ ಅದನ್ನು ಮುಂದಿಟ್ಟರೆ 2.5 ಲಕ್ಷ ರೂಪಾಯಿ ಪೂರ್ತಿ ರೇಂಬರ್ಸ್ ಆಗಿ ಅವ್ರಿಗೆ ವಾಪಸ್ ಬಂತು. ಅವನು ಕಣ್ಣೀರಿಡ್ತಾ ಹೇಳ್ತಾನೆ, ಅಣ್ಣ, ಮೋದಿಯವ್ರ ಬಗ್ಗೆ ನಾನು ಮಾತನಾಡಿದ್ದು ಸಾರ್ಥಕ ಆಯಿತು, ನಾನೇ ಅವರಿಂದ ಫಲಾನುಭವಿ, 2.5 ಲಕ್ಷ ರೂಪಾಯಿ ವಾಪಸ್ ಬಂತಲ್ಲ ಅಂತ. ಯಾವ ಬಡವನನ್ನ ನೋಡ್ಕೊಳ್ಳಿಕ್ಕೆ ಯಾರೂ ಇರಲಿಲ್ವೋ, ಯಾವ ಬಡವನ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಂಥ ಪರಿಸ್ಥಿತಿ ಇರಲಿಲ್ವೋ, ನರೇಂದ್ರ ಮೋದಿ ಅಂಥವರ ಜೊತೆಗೂ ನಿಂತಿರಲ್ಲ. ಅದು ಬಹಳ ವಿಶೇಷ. ಯಾರದು ಹಂಚ್ತಾ ಇರೋದು? ನಿಲ್ಸಪ್ಪ ಒಂದು ನಿಮಿಷ, ಸ್ವಲ್ಪ ನಿಂತ್ಕೊಳ್ಳಪ್ಪ. ನರೇಂದ್ರ ಮೋದಿ ಅವರು ಎಷ್ಟರ ಮಟ್ಟಿಗೆ ಈ ತರದ ಬಡವರಿಗೋಸ್ಕರ ಆಲೋಚನೆ ಮಾಡಿದ್ರು ಅಂತಂದ್ರೆ, ಈ ಆಲೋಚನೆಯ ಕಾರಣಕ್ಕೋಸ್ಕರವೇ ಇವತ್ತು ನರೇಂದ್ರ ಮೋದಿ ಅಪರೂಪದ ಗ್ರೇಟ್ ವ್ಯಕ್ತಿ ಅಂತ ಅನ್ನಿಸ್ತಾ ಇರೋದು. ಮಿತ್ರರೇ, ನರೇಂದ್ರ ಮೋದಿ ನಮ್ಮ ಮತ್ತು ನಿಮಗೋಸ್ಕರ ಈ ತಮ್ಮ ಜೀವನವನ್ನೇ ಸವಸಿಬಿಟ್ಟಿದ್ದಾರೆ. ಹೇಗೆ ಸವಸಿದ್ದಾರೆ ಅಂತಂದ್ರೆ, ಕಳೆದ 5 ವರ್ಷಗಳಲ್ಲಿ 1 ದಿನ ರಜೆ ತೆಗೆದುಕೊಳ್ಳಿಲ್ಲ ನರೇಂದ್ರ ಮೋದಿ. ಕಳೆದ 5 ವರ್ಷಗಳಲ್ಲಿ 1 ಭಾನುವಾರ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಲಿಲ್ಲ. ಕಳೆದ 5 ವರ್ಷಗಳಲ್ಲಿ ನನಗಿದು ಮಾತ್ರ ಆಶ್ಚರ್ಯ, ನಾವು ಕಂಟಿನ್ಯೂಸ್ ಒಂದು 20 ದಿನ ಎಲ್ಲಾದರೂ ತಿರುಗಾಡಿದ್ರೆ ಮೈಕೈ ನೋವು, ಜ್ವರ ಅಂತ ಮಲಗಿರ್ತೀವಲ್ಲ, ನರೇಂದ್ರ ಮೋದಿ 5 ವರ್ಷದಲ್ಲಿ ಒಂದೇ ಒಂದು ಸಲ ಜ್ವರ ಬಂದಿದೆ ಅಂತ ಮಲ್ಕೊಂಡಿದ್ದ ರೆಕಾರ್ಡ್ ಇಲ್ಲ. ನರೇಂದ್ರ ಮೋದಿ ಕಳೆದ 5 ವರ್ಷದಲ್ಲಿ ಹಬ್ಬಕ್ಕೂ ಕೂಡ ಮನೆಗೆ ಹೋಗಲಿಲ್ಲ. ಎಲ್ಲಿಗೆ ಹೋಗ್ತಾರೆ ಅಂದರೆ, ದೀಪಾವಳಿ ಬಂದರೆ ಸೈನಿಕರ ಜೊತೆ ಆ ದೀಪಾವಳಿಯನ್ನು ಆಚರಿಸಲಿಕ್ಕೆ ಅಂತ ಹೋಗ್ತಾರೆ. ಏನು ಅಪರೂಪದ ವ್ಯಕ್ತಿ! ಈ ವ್ಯಕ್ತಿಯನ್ನು ಬಿಟ್ಟು ಇನ್ಯಾರನ್ನ ಆಯ್ಕೆ ಮಾಡೋದು? ನಂಗೆ ಭಾಳ ಬಾರಿ ಯೋಚನೆ ಬರುತ್ತೆ. 28 ಜನ ಕೈ ಹಿಡ್ಕೊಂಡು ನಿಂತ್ಕೊಂಡು ಮಹಾಗಠಬಂಧನ್ ಅಂತಾರಲ್ಲ, ಈ ಮಹಾಗಠಬಂಧನಲ್ಲಿ ನರೇಂದ್ರ ಮೋದಿ ಎದುರಿಗೆ ನಿಲ್ಲಬಲ್ಲಂತ ಒಂದಾದರೂ ಕ್ಯಾರೆಕ್ಟರ್ ಇದೆಯೇನ್ರಿ? ನೀವೇನಾದರೂ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನೀವೇನಾದರೂ ಅಪ್ಪಿ ಈ ಬಾರಿ ನರೇಂದ್ರ ಮೋದಿಯವರ ಕಮಲದ ಗುರುತಿಗೆ ವೋಟ್ ಹಾಕದೆ ಪಕ್ಕಕ್ಕೇನಾದರೂ ಕೈ ಆಡಿಸಿಬಿಟ್ರೆ ನಿಮ್ಮ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬಿಡ್ತಾನೆ.
ನಾನೊಂದ್ಸಲ ಯಾವಾಗಲೂ ತಮಾಷೆ ಮಾಡ್ತೀನಿ, ಇಲ್ಲಿ ಯಾರಿಗಾದ್ರೂ ಕೈ ಎತ್ತಿ ನಾನು ಅತ್ಯಂತ ದಡ್ಡ ಅಂತ ಯಾರಿಗಾದ್ರೂ ಕೈ ಎತ್ತಿ ಅಂತಂದ್ರೆ ನೀವು ಯಾರಾದ್ರೂ ಕೈ ಎತ್ತಿರಲ್ಲ, ನಾನು ತುಂಬಾ ದಡ್ಡ, ನನಗಿಂತ ದಡ್ಡ ಯಾರೂ ಇಲ್ಲ ಅಂತ. ನಾನು ಚಾಲೆಂಜ್ ಮಾಡ್ತೀನಿ, ಆತನೂ ಕೂಡ ರಾಹುಲ್ ಗಾಂಧಿಗಿಂತ ಬುದ್ಧಿವಂತ ಆಗಿರ್ತಾನೆ. ಯಾಕೆ ಅಂತ ಹೇಳ್ತೀನಿ ನಾನು. ರಾಹುಲ್ ಗಾಂಧಿ ಬಗ್ಗೆ ನನಗೆ ಖಂಡಿತವಾಗಿಯೂ ದ್ವೇಷವೂ ಇಲ್ಲ, ಆಕ್ರೋಶವೂ ಇಲ್ಲ, ನಂಗೆ ಅನುಕಂಪ ಇದೆ. ನಾನು ಎಲ್ಲ ಕಡೆ ಹೇಳಿದ್ದೀನಿ, 5ನೇ ಕ್ಲಾಸ್ ಮಗುವನ್ನ ಸೆಕೆಂಡ್ PUC ಸೈನ್ಸ್ ಕ್ಲಾಸ್ ರೂಮಲ್ಲಿ ಕೂರಿಸ್ಬಿಟ್ರೆ ಏನಾಗಬೇಡ ಅದ್ರ ಕತೆ. ಅದಕ್ಕೆ ಫಿಸಿಕ್ಸ್ ಏನು, ಮ್ಯಾಥ್ಸ್ ಏನು, ಕೆಮಿಸ್ಟ್ರಿ ಏನು, ಬಯಾಲಜಿ ಏನು ತಲೆ ಕಟ್ಟೋಗ್ಬಿಡಲ್ವಾ? ರಾಹುಲ್ ಗಾಂಧಿ ಸೇಮ್ ಹಂಗೆ. ಮನೆ ಒಂದು ಪ್ರೆಸ್ ಮೀಟಲ್ಲಿ ರಾಹುಲ್ ಗಾಂಧಿ ಕೂತಿದ್ದಾರೆ, ಎದುರುಗಡೆ ಪ್ರೆಸ್ನವ್ರು ಕೇಳ್ತಾರೆ, ಸರ್ ಈ ಸಬ್ಸಿಡಿ ಎಲ್ಲ ಜಾಸ್ತಿ ಆಗೋದ್ರಿಂದ ದೇಶದ ಎಕಾನಮಿ ಹಾಳಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಸಬ್ಸಿಡಿನ ಕಡಿಮೆ ಮಾಡಲಿಕ್ಕೆ ನಿಮ್ಮ ಯೋಜನೆ ಏನು ಅಂತ ಕೇಳಿದ್ರು. ಸಿಂಪಲ್ ಕ್ವೆಶನ್, ಸಬ್ಸಿಡಿನ ಕಡಿಮೆ ಮಾಡಲಿಕ್ಕೆ ನಿಮ್ಮ ಯೋಜನೆ ಏನು? ರಾಹುಲ್ ಗಾಂಧಿ ಆನ್ಸರ್ ಏನು ಗೊತ್ತಾ? ನಾನು ಹೇಳಿಲ್ವಾ ರಫೇಲ್ ಬಗ್ಗೆ ಇವತ್ತು ಆನ್ಸರ್ ಮಾಡಲ್ಲ ಅಂತ? ರಫೇಲ್ ಬಗ್ಗೆ ಇನ್ಯಾವಾಗಲಾದ್ರೂ ಆನ್ಸರ್ ಮಾಡ್ತೀನಿ, ಇವತ್ತು ಬೇರೆ ಪ್ರಶ್ನೆ ಕೇಳಿ ಎಂದ. ಪತ್ರಕರ್ತರು ಅವ್ರವ್ರ ಮುಖ ನೋಡ್ಕೊಂಡ್ರು, ಇಷ್ಟೇ ಇದು ಸಾಕು ನಾವು ಎದ್ದೋಗೋಣ ಅಂತ ಎಲ್ಲರೂ ಅವ್ರವ್ರ ಪಾಡಿಗೆ ಎದ್ದೋದ್ರು. ಇನ್ನೇನು ಕೇಳೋದಿಲ್ಲ. ಸಬ್ಸಿಡಿ ಕೇಳಿದ್ರೆ ರಫೇಲ್ ನೆನಪಾಗುತ್ತೆ, ಇದು ಬಿಟ್ರೆ ಮತ್ತೇನು ಗೊತ್ತಿಲ್ಲ. ನರೇಂದ್ರ ಮೋದಿ ಅವರ ಎದುರಿಗೆ ರಾಹುಲ್ ಗಾಂಧಿ ಕಾಂಪಿಟೇಟರ್ ಹೋಗ್ಲಿ, ನರೇಂದ್ರ ಮೋದಿ ಎದುರುಗಡೆ ಅರವಿಂದ್ ಕೇಜ್ರಿವಾಲ್ ಕಾಂಪಿಟೇಟರ್? ಯಾವ ಅರವಿಂದ್ ಕೇಜ್ರಿವಾಲ್? ಈ ದೇಶದ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀನಿ ಅಂತಂದಾಗ ಅರವಿಂದ್ ಕೇಜ್ರಿವಾಲ್ ಹೇಳಿದ ಪ್ರೂಫ್ ಎಲ್ಲಿದೆ? ನನ್ನ ದೇಶ ಸೈನಿಕರು ಹೇಳಿದ್ರು, ಪ್ರೂಫ್ ಮರ್ತ್ಬಿಟ್ವಿ ಸರ್, ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಡ್ತೀವಿ, ಬಂದ್ಬಿಡಿ ಸರ್ ನಮ್ಮ ಜೊತೆಗೆ ಅಂತ. ಮಾತಿಲ್ಲ. 2ನೇ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಎಲ್ಲಿ ಕೇಳಿದ್ರೆ ಎತ್ತಕೊಂಡು ಹೋಗ್ಬಿಡ್ತಾರೋ ಅಂತ ಮಾತೇ ಆಡ್ಲಿಲ್ಲ ಆತ. ಸೈಲೆಂಟ್ ಆಗಿದ್ಬಿಟ್ಟ, ಕೇಳಿದ್ರೆ ಸೈನಿಕರು ಕರ್ಕೊಂಡೇ ಹೋಗ್ಬಿಡ್ತಾರೆ ಅಂತ. ಆತ ಈ ದೇಶದ ಪ್ರಧಾನಿ ಆಗದ? ಮಮತಾ ಬ್ಯಾನರ್ಜಿ ಯಾರು ಚಿಟ್ ಫಂಡ್ ಮೂಲಕ ಹಣವನ್ನ ಲೂಟಿ ನುಂಗಿ ನೀರು ಕುಡಿದಾಗಿ ನಿಂತ್ಕೊಂಡ್ಲ, ಆಕೆ ಈ ದೇಶದ ಪ್ರಧಾನಿಯ? ಅಖಿಲೇಶ್ ಯಾದವ್ ಸರ್ಕಾರಿ ಬಂಗ್ಲೆಯಲ್ಲಿದ್ದ ಟೈಲ್ಸ್ಗಳನ್ನ, ಲೈಟ್ಗಳನ್ನ, ಮನೆಯಲ್ಲಿದ್ದ ನಲ್ಲಿಗಳನ್ನ ಕಿತ್ಕೊಂಡು ಹೋಗಿದ್ನೋ ಆ ಅಖಿಲೇಶ್ ಯಾದವ್ ಪ್ರೈಮ್ ಮಿನಿಸ್ಟರ್? ಮಿತ್ರ, ಯಾರು ಪ್ರೈಮ್ ಮಿನಿಸ್ಟ್ರು? ನನಗೆ ಬಹಳ ಬಾರಿ ಅದಕ್ಕೆ ಅನ್ಸುತ್ತೆ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬಹುದು ಅಂತ. ನೋಡಿ, 28 ಜನ ನಿಂತಿದ್ದಾರಲ್ಲ, ಇವ್ರು ಯಾರಿದ್ದಾರೆ ಗೊತ್ತೇನು? ಬಹಳ ಚೆನ್ನಾಗಿದೆ. ದೇವೇಗೌಡರು ಅವ್ರ ಮಗ, ಸೋನಿಯಾ ಗಾಂಧಿ ಅವ್ರ ಮಗ, ಮುಲಾಯಂ ಯಾದವ್ ಅವ್ರ ಮಗ, ಲಾಲು ಪ್ರಸಾದ್ ಯಾದವ್ ಅವ್ರ ಮಗ, ಫಾರೂಕ್ ಅಬ್ದುಲ್ಲಾ ಅವ್ರ ಮಗ, ಚಂದ್ರಶೇಖರ್ ಅವ್ರ ಮಗ, ಚಂದ್ರಬಾಬು ನಾಯ್ಡು ಮಕ್ಕಳು ಮೊಮ್ಮಕ್ಕಳು. ಇವರೆಲ್ಲರ ಎದುರುಗಡೆ ನಾವು ಫೀಲ್ಡ್ ಮಾಡಿರೋ ಕ್ಯಾಂಡಿಡೇಟ್ ಯಾರು ಗೊತ್ತಾ? ದೇಶದ ಮಗ ನರೇಂದ್ರ ಮೋದಿಯನ್ನು ನಾವು ನಿಲ್ಸಿದ್ದೀವಿ ಅಂತ ಯೋಚನೆ ಮಾಡ್ರೆ ಯಾರನ್ನು ಗೆಲ್ಲಿಸ್ಬೇಕು ಅಂತ. ನರೇಂದ್ರ ಮೋದಿ ಈ ದೇಶದ ಆಸ್ತಿ, ಯಾವ ಕಾರಣಕ್ಕೂ ಕಳ್ಕೊಳ್ಳುವಂತಿಲ್ಲ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಅಕಸ್ಮಾತ್ ಈ ಬಾರಿ ನರೇಂದ್ರ ಮೋದಿ ನಾವೇನಾದ್ರೂ ಕಳ್ಕೊಂಡ್ರೆ ಖಂಡಿತವಾಗಿಯೂ ನರೇಂದ್ರ ಮೋದಿಗೆ ನಷ್ಟ ಇಲ್ಲ. ಒಬ್ಬ ಆರ್ಟಿಸ್ಟ್ ತುಂಬಾ ಸುಂದರವಾದ ಒಂದು ಚಿತ್ರ ಬರೆದಿದ್ದಾನೆ, ನರೇಂದ್ರ ಮೋದಿ ಎಲೆಕ್ಷನ್ ಅಲ್ಲಿ ನಾರ್ಮಲ್ ಆಗ್ಬಿಟ್ರೆ ಅವ್ರ ಪ್ರಧಾನಿ ಆಗಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ. ಒಂದ್ ಕೈಯಲ್ಲಿ ಸೂಟ್ ಕೇಸು, ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ ಹಿಡ್ಕೊಂಡು ಯಾವುದೋ ಪ್ಲಾಟ್ಫಾರ್ಮ್ ಕರ್ಕೊಂಡು ಹೋಗ್ತಿದ್ದಾರೆ, ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ. ಎಲ್ಲಿಗೆ ಅಂತ ಹೇಳಿದ್ರೆ ಆ ಮನುಷ್ಯ ಅವ್ರ ಅಮ್ಮನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ತಾನ್ರಿ, ಅವನ ಹಂಗೆ ಬದುಕಿದ್ದಾನೆ, ನಮ್ದು ಕತೆ ಹೇಳಿ ಅಂತ. ನಾವು ಏನು ವೇಗಕ್ಕೆ ಸೆಟ್ ಆಗಿದ್ದೀವಿ ಅಂತಂದ್ರೆ, ಯಾವ ಪ್ರಗತಿಯ ಓಟದಲ್ಲಿ ನಿಂತಿದ್ದೀವಿ ಅಂತಂದ್ರೆ, ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೆ ನಾವು ಪ್ರಗತಿಯ ಓಟದಿಂದ ವಿಮುಖರಾಗಿ ಕೆಳಗೆ ಬಿದ್ದು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಆ ಭಾರತವನ್ನ ತಂದ್ಕೊಳ್ಬಾರ್ದು ಅಂತಂದ್ರೆ ನಾವೆಲ್ಲರೂ ಈ ಬಾರಿ ಮನೆಯಿಂದ ಆಚೆ ಬರಬೇಕು ಮತ್ತು ನರೇಂದ್ರ ಮೋದಿ ಅವ್ರಿಗೆ ವೋಟ್ ಮಾಡಬೇಕು ಅಂತ. ನನಗೆ ಗೊತ್ತಿದೆ ಇಲ್ಲಿ ಎಲ್ಲರೂ ಯಾರ್ಯಾರು ಇದ್ದೀರೋ ನರೇಂದ್ರ ಮೋದಿ ಅವರನ್ನ ಪ್ರೀತಿಸುವಂತವರು, ಕೆಲವರು ಕಾಂಗ್ರೆಸ್ ಪಾರ್ಟಿಯವರು ಇರ್ಬೋದು, ಏನ್ ಹೇಳ್ತಾರೆ ನೋಡೇ ಬಿಡೋಣ ಅಂತ ಬಂದಿರಬೇಕು. ನಾನು ಬಂದಿರೋ ಎಲ್ರಿಗೂ ಒಂದೇ ಒಂದು ಮಾತನ್ನು ಕೇಳ್ಕೊಳ್ಬೇಕು ಮಿತ್ರರೇ, ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ಬೋದು, ಫೈನ್. ವಿಧಾನಸಭೆ ಎಲೆಕ್ಷನ್ಗೆ ನಾನು ಯಾವತ್ತೂ ಕೋಲಾರಕ್ಕೆ ಬಂದು ಈ ತರ ಮಾತಾಡಿದ ರೆಕಾರ್ಡ್ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಮಾತಾಡಲಿಲ್ಲ. ಯಾಕೆಂದ್ರೆ ಅದಕ್ಕೆ ನಿಮ್ ಚಾಯ್ಸ್ ಇರುತ್ತೆ, ಮಾಡ್ಕೊಳ್ಳಿ ಅಂತ. ಆದ್ರೆ ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು. ನೀವು ಇಲ್ಲಿ ಬೇರೆಯವ್ರನ್ನ ಗೆಲ್ಲಿಸ್ಕೊಂಡ್ರು ಕೋಲಾರದ ಘನತೆ ಹೋಯ್ತು, ನೀವು ಕರ್ನಾಟಕದ ಘನತೆ ಹೋಯ್ತು ಅನ್ನೋಕ್ಕಿಂತ ರಾಷ್ಟ್ರದ ಘನತೆ ಉಳಿಬೇಕು ಅಂತಂದ್ರೆ ಸಮರ್ಥವಾದ ಪ್ರಧಾನಿಯೇ ಬೇಕು ಅನ್ನೋದನ್ನು ಮರಿಬೇಡಿ. ಹಿಂಗಾಗಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಕಾಂಗ್ರೆಸ್ ಲೀಡರ್ ಜೊತೆ ಓಡಾಡಿ, ಆದ್ರೆ ಎಲೆಕ್ಷನ್ ಗುಪ್ತವಾಗಿರುತ್ತೆ ಅನ್ನೋದನ್ನು ಮರಿಬೇಡಿ. ನೀವು ಬೂತಿಗೆ ಹೋದಾಗ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಯಾವ ಕ್ಯಾಂಡಿಡೇಟ್ ನಿಂತಿರ್ತಾರೋ ಅವರ ಕಮಲದ ಚಿಹ್ನೆಗೆ ವೋಟ್ ಮಾಡಿ. ಯಾಕೆ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ ನೀವು ಯಾರಿಗೆ ವೋಟ್ ಮಾಡಿದ್ದೀರಾ ಅಂತ. ಮತ್ತೆ ನೆನ್ಪಿಟ್ಕೊಳ್ಳಿ, ದೇಶಭಕ್ತನಾಗೋ ಅವಕಾಶ ಪದೇ ಪದೇ ಸಿಗಲ್ಲ. ಸಿಗೋ ಅವಕಾಶವನ್ನ 18ನೇ ತಾರೀಕು ಕಳ್ಕೊಳ್ಬೇಡಿ ಅಂತ ನಾನು ಕಳಕಳಿ ಕೇಳಲಿಕ್ಕೋಸ್ಕರ ಬಂದಿದ್ದೀನಿ. ಮಿತ್ರರೇ, ವಾತಾವರಣ ಬಹಳ ಚೆನ್ನಾಗಿದೆ. ನಾನು ನಿಮ್ಗೆ ಧೈರ್ಯ ಕೊಡಬಲ್ಲೆ, ನರೇಂದ್ರ ಮೋದಿ ಅವರಿಗೆ ಈ ಬಾರಿ 300 ಸೀಟಿಗಿಂತ ಹೆಚ್ಚು ಪಕ್ಕ ಬರುತ್ತೆ. ನಾನು ಇಡೀ ದೇಶ ಅನೇಕ ಕಡೆ ನೋಡಿದ್ದೀನಿ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗೋದು ಖಾತ್ರಿ. ಆದರೆ ಅವ್ರು ಪ್ರಧಾನಿ ಆದಾಗ ಅವ್ರು ಕೊಟ್ಟಿರುವಂತಹ 300 ಸೀಟುಗಳಲ್ಲಿ ಕೋಲಾರದಿರುತ್ತೋ ಇಲ್ವೋ ಕಮಲ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಆಗಬೇಕು ಅಂತ. ಹೀಗಾಗಿ ನಾನು ಈ ಬಾರಿ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ, ನೀವು ಯಾರೂ ಬರೀ ಕೋಲಾರಕ್ಕೋಸ್ಕರ ಇರೋದ್ ಬೇಡ. ನೀವೆಲ್ಲರೂ ಬರೀ ಕೋಲಾರದಲ್ಲಿ ನೀವು
ಓಟ್ ಹಾಕೋದು ಮಾತ್ರ ಬೇಡ, ಅದ್ರ ಬದಲು ನೀವು ಓಟ್ ಹಾಕಿಸ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಯತ್ನ ಪಡಿ. ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಲ್ಲ, ಸಾವಿರ ಸಂಖ್ಯೆಯಲ್ಲಿ ನಾವು ಸೇರಿದ್ದೀವಲ್ಲ, ನಾವೆಲ್ಲರೂ ನಮ್ಮ ಓಟ್ ಅಂತೂ ಹಾಕೋಣ. ಜೊತೆಗೆ ನಾವು 10 ಜನರನ್ನಾದರೂ ನರೇಂದ್ರ ಮೋದಿಗೆ ಓಟ್ ಹಾಕುವಂತೆ ಪ್ರೇರೇಪಿಸ್ತೀವಿ ಅಂತ ನಿಶ್ಚಯ ಮಾಡಿದರೆ ಕೋಲಾರದಲ್ಲೇ ಒಂದು ದೊಡ್ಡ ಸಂಖ್ಯೆಯಲ್ಲಿ ಒಂದು ವೇವ್ ಕ್ರಿಯೇಟ್ ಮಾಡ್ಬೋದು ಅಂತ. ಯಾಕೆ ನರೇಂದ್ರ ಮೋದಿ ಓಟ್ ಹಾಕು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಕೋಲಾರದವರಿಗೆ. ಈ ಪ್ರಶ್ನೆ ಯಾರಾದರೂ ಉಲ್ಟಾ ಹೊಡೆಯವರಿಗೆ ನೀವು ಕೇಳಬೇಕು ಕಾರಣಕ್ಕೋಸ್ಕರ ಕೇಳ್ತೀನಿ. ನೀವು ಪ್ರಶ್ನೆಗೆ ಉತ್ತರ ಕೊಡಬೇಕು. ಕೋಲಾರದವ್ರು ನರೇಂದ್ರ ಮೋದಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ನೋಡ್ತೀನಿ. ಹೌದು ಅಥವಾ ಇಲ್ಲ, 2 ಆಪ್ಷನ್ ಉತ್ತರ ಕೊಡಬೇಕು. ಕೊಡ್ತೀರಿ? ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ಜೋರಾಗಿ ಉತ್ತರ ಕೊಡಿ ನನಗೆ. ಮೋದಿ ವಿದೇಶದವರ? ಸಾಕಾಗ್ಲಿಲ್ಲ, ಜೋರಾಗಿ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ವಾ ಮೈಗಳರ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಬೈದಿದ್ದಾರಾ? ಮೋದಿ ವಿಶ್ರಾಂತಿಗೆ ಪಾರ್ಟಿಗೆ ಅಂತ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಹಂಗಿದ್ಮೇಲೆ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕ್ತೀರಾ? ಮುಗ್ದೋಯ್ತಲ್ರಿ. ಒಬ್ಬ ಪ್ರಧಾನಿಗೆ ಇರಬೇಕಾಗಿರುವಂತ ಎಲ್ಲ ಕ್ಯಾರೆಕ್ಟರ್ಗಳನ್ನ ನಾವು ಪಟ್ಟಿ ಮಾಡಿದ್ದೀವಿ. ನೀವು ನಾನೇನೇನು ಹೇಳಿದ್ನೋ ನೀವು ಮನೆಗೆ ಹೋದ ನಂತರ ವಾಪಸ್ ಕೇಳ್ಕೊಳ್ಳಿ. ಮೋದಿ ವಿದೇಶದವರ ಅಂದ್ರೆ ಅಲ್ಲ ಅಂತೀರಾ ನೀವು. ನೆಕ್ಸ್ಟ್ ಹೆಂಗ್ ಗೊತ್ತಾ? ಇನ್ಯಾರು ವಿದೇಶದವರು? ನೀವೇ ಉತ್ತರ ಕೊಡಿ, ನನಗೆ ಗೊತ್ತಿಲ್ಲ. ಮೋದಿ ಭ್ರಷ್ಟ್ರ ಅಂತ ಕೇಳ್ತೀನಿ ನಾನು, ನೀವು ಇಲ್ಲ ಅಂತೀರಾ. ಇನ್ಯಾರು ಭ್ರಷ್ಟರು? ನೀವೇ ಉತ್ತರ ಕೊಡಬೇಕಪ್ಪ, ನನಗೆ ಗೊತ್ತಿಲ್ಲ. ನಂಗೆ ಗೊತ್ತು, ಇದಕ್ಕೆ ಉತ್ತರ ಕೊಡಿ ಅಂದ್ರೆ ಎಲೆಕ್ಷನ್ ಬರೋದಿಂದವರೆಗೂ ದಿನಕ್ಕೊಂದು ಹೆಸರು ಬರೀತಿರ್ತೀರಿ ನೀವು. ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಪರಿವಾರದವ್ರನ್ನ ಸಂಬಂಧಿಕರನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ ಅಂದ್ರೆ ಇಲ್ಲ ಅಂತೀರಾ. ಇನ್ಯಾರು ಕರ್ಕೊಂಡು ಬಂದಿದ್ದಾರೆ? ನೀವು ನಿಮ್ಮ MP ಹೆಸರು ಹೇಳಿದಿರಿ, ನಂಗೆ ಗೊತ್ತಿಲ್ಲ, ನೀವೇ ಹೇಳ್ತಿದ್ದೀರಿ. ಮಿತ್ರ, ಎಲ್ಲಿವರೆಗೂ ಗೊತ್ತೇನು? ಈ ದೇಶದಲ್ಲಿ ಒಂದು ಪರಿವಾರ ಇದೆ. ಅಪ್ಪ ಪ್ರಧಾನಮಂತ್ರಿ, ಮಗ CM, ಅವರ ಅಣ್ಣ ಮಿನಿಸ್ಟ್ರು, ಮಗ CM ಹೆಂಡತಿ MLA, ಅಣ್ಣನ ಹೆಂಡತಿ ZP. CM ಮಗ ಅವನು ಒಂದ್ ಕಡೆ MP ಆದ. ಆ ಕೋಪಕ್ಕೆ ಅಣ್ಣನ ಮಕ್ಕಳದ ನನಗೇನು ಇಲ್ವಾ, ನೀನು ಒಂದ್ ಕಡೆ MP ಆಗು ಅಂತ. ಇವರೆಲ್ಲ ಹೆಂಗಿದ್ದಾರೆ ಅಂತಂದ್ರೆ, ಕನ್ನಡದೊಂದು ಫೇಮಸ್ ಹಾಡಿತ್ತು, ನಿಮ್ಗೆ ಗೊತ್ತಿರಬೇಕು. ನಮ್ಮ ಸಂಸಾರ ಆನಂದ ಸಾಗರ ಅಂತಿತ್ತು. ಇದು ಚೇಂಜ್ ಅಂತ ಈಗ. ನಮ್ಮ ಸಂಸಾರ ಕರ್ನಾಟಕ ಸರ್ಕಾರ ಅಂತ. ಸಂಸಾರವೇ ಕರ್ನಾಟಕ ಸರ್ಕಾರ. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಹೆಂಗಿದೆ ಅಂತಂದ್ರೆ, ಇವರೆಲ್ಲರೂ ಪರಿವಾರವೇ ದೇಶ ಅನ್ಬೇಕಾದಾಗ ದೇಶವೇ ಪರಿವಾರ ಅಂತ ಕರೆಯುವಂತ ಒಬ್ಬ ವ್ಯಕ್ತಿಯ ಪರವಾಗಿ ನಾವು ನಿಂತ್ಕೊಳ್ತಾ ಇದ್ದೀವಿ. ಆ ವ್ಯಕ್ತಿಯನ್ನ ಗೆಲ್ಲಿಸಿಕೊಳ್ಳಲಿಕ್ಕೆ ಜೊತೆಯಾಗೋಣ ಅಂತ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿದೆ, ನಾವೆಲ್ಲರೂ ಈ ಮಹಾಗಠಬಂಧನ ಒಟ್ಟಾಗಿರೋದನ್ನ ನೋಡಿದ್ದೀವಿ. ಮಹಾಗಠಬಂಧನ 28 ಜನ ಜೊತೆಯಲ್ಲಿ ನಿಂತ್ಕೊಂಡು ಇವರು ಕೈ ಹಿಡ್ಕೊಂಡು ನಿಂತಿದ್ದಾಗ ನಾವು ಹೊಟ್ಟೆ ಉರಿಸ್ಕೊಂಡಿದ್ದೀವಿ. 28 ಜನ ಕೈ ಹಿಡ್ಕೊಂಡಿದ್ದು ನಿಂತಿದ್ದು ನೋಡಿದಾಗ ನಾನು ಗಾಬರಿಯಾಗಿ ಒಂದು ಹಳ್ಳಿಲಿ ಒಂದು ಅಜ್ಜಿಗೆ ಆ ಫೋಟೋ ತೋರಿಸಿದೆ. ಅಜ್ಜಿ, ಇವರೆಲ್ಲರೂ ಒಟ್ಟಾಗಿದ್ದಾರೆ, ಮೋದಿ ಸೋಲ್ತಾರಾ? ಅಜ್ಜಿ ಏನ್ ಹೇಳ್ತು ಗೊತ್ತಾ? ಮಗ, ತಲೆ ಕೆಡ್ಸ್ಕೋಬೇಡ, 100 ಕತ್ತೆ ಒಂದಾದ್ರೂ ಒಂದು ಕುದುರೆ ಆಗಲ್ಲ ಕಣ ಮಗ, ಯಾಕೋ ತಲೆ ಕೆಡ್ಸ್ಕೋತೀಯ ಅಂತ. ನಂಗೆ ಏನ್ ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ಬಿಡ್ತು. ಆದ್ರೆ ಹೆದರಿಕೆ ಆಗಿದ್ದಂತೂ ನಿಜ ಒಂದು ಕ್ಷಣಕ್ಕೆ. ಆದ್ರೆ ಆ ಎಲ್ಲ ಘಟಬಂಧನದವರಿಗೆ, ಆ ಎಲ್ಲ ಮೈತ್ರಿಗಳಿಗೆ ಒಂದು ಸಂದೇಶ ಕೊಡಬೇಕಲ್ಲ. ಅವ್ರು ಹೇಗೆ ಕೈ ಎತ್ಕೊಂಡು ನಿಂತ್ಕೊಂಡಿದ್ರೋ ನಾವೆಲ್ಲರೂ ಒಂದ್ಸಲ ಕೈ ಎತ್ತೋಣ. ಕೈ ಎತ್ತಿ ಮೇಲೆ ನಿಮ್ ಪಕ್ಕದಲ್ಲಿರೋರು ಕೈ ಹಿಡ್ಕೊಳ್ಳಿ, ನಿಮ್ ಪಕ್ಕದಲ್ಲಿರೋ ಕೈ ಹಿಡ್ಕೊಳ್ಳಿ. ಕೋಲಾರದಲ್ಲಿ ಮಹಾಗಠಬಂಧನದ ವಿರುದ್ಧ ಮಹಾಜನತೆ ಒಟ್ಟಾಗಿದೆ ಎನ್ನುವಂತ ಸಂದೇಶವನ್ನ ಕೊಟ್ಟಿರುವಂತ ನಿಮ್ಗೆಲ್ರಿಗೂ ಧನ್ಯವಾದಗಳು ಮಿತ್ರರೇ. ನಾನೊಂದು ಘೋಷಣೆ ಹೇಳ್ಕೊಡ್ತೀನಿ. ನಾನು ಹರ್ ಹರ್ ಮೋದಿ ಅಂತೀನಿ, ಎಲ್ರು ಘರ್ ಘರ್ ಮೋದಿ ಅಂತೇಳಿ. ಹರ್ ಹರ್ ಮೋದಿ, ಹರ್ ಹರ್ ಮೋದಿ, ಹರ್ ಹರ್ ಮೋದಿ, ಹರ್ ಹರ್ ಮೋದಿ. ಉಚ್ಚ ಕಂಠದಲ್ಲಿ ಘೋಷಣೆ ಕೊಡಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ. ಜೈ ಹಿಂದ್.